ನಮ್ ರೆಕಾರ್ಡಿಂಗ್ ಶುರುವಾಗಿದೆ, ಶುರು ಮಾಡಬಹುದು. ಓಕೆ ಸರ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಿಂಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು, ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು, ನಾನು ಶುದ್ಧನಾದನು ಕಾಣ ಕೂಡಲ ಸಂಗಮ ದೇವ. ಬಸವಾದಿ ಪ್ರಮಥರನ್ನ ಅರುನ್ಮಂದರದಿ ಸ್ಮರಿಸುತ್ತ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆ ಮೂಲಕ ಹಮ್ಮಿಕೊಂಡ ವಿಶೇಷ ಉಪನ್ಯಾಸ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ತಂದೆಯವರಾದ ಶ್ರೀ ಮಹಾದೇವಪ್ಪ ತಮ್ಮ ಪತ್ನಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಇವರ ಹೆಸರಿನಲ್ಲಿ ಏರ್ಪಡಿಸಿದಂತಹ ವಿಶೇಷ ದತ್ತಿ ಉಪನ್ಯಾಸ 297. ಈ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಬಸವ ಭಕ್ತರಿಗೆ ನನ್ನ ಭಕ್ತಿಯ ಪ್ರಣಾಮಗಳು. ಎಲ್ಲರಿಗೂ ಆದರದ ಸ್ವಾಗತ, ಶರಣು ಶರಣಾರ್ಥಿಗಳು. ವಚನ ಸಾಹಿತ್ಯದ ಈ ಕಾಲದ ದಿವ್ಯ ಬೆಳಕು, ವಚನ ಸಾಹಿತ್ಯದ ಒಂದು ಭವ್ಯತೆಯನ್ನ ಈ ನಾಡಿಗೆ ಪರಿಚಯಿಸುತ್ತಿರುವ ಅಪ್ಪಟ ಬಸವತತ್ವ ಪರಿಪಾಲಕರು, ಕಲೆ, ಸಂಗೀತ, ಸಾಹಿತ್ಯದ ಉಪಾಸಕರು ಹಾಗೂ ನಮ್ಮ ವೇದಿಕೆಯ ಸರ್ವಾಧ್ಯಕ್ಷರಾದ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಆತ್ಮೀಯ ಸ್ವಾಗತ, ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮಕ್ಕೆ ವಚನ ಪ್ರಾರ್ಥನೆ ಮಾಡಲಿರುವ ಶರಣಿ ಜಗದೇವಿ ದಾಂಡ್ರ ಹಾಗೂ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ ಪರಿಚಯ ಪ್ರಸ್ತಾವನೆ ಮಾಡಿಕೊಳ್ಳಿರುವ ನಮ್ಮ ವೇದಿಕೆಯ ಹಿರಿಯ ಸದಸ್ಯರಾದ ಶರಣಿ ಗೌರಮ್ಮ ನಾಶಿ ಮೇಡಮ್ ಅವರಿಗೂ ಆತ್ಮೀಯ ಸ್ವಾಗತ, ಶರಣು ಶರಣಾರ್ಥಿಗಳು. ಇಂದಿನ ಉಪನ್ಯಾಸ ಕಾರ್ಯಕ್ರಮದ ದತ್ತಿ ದಾನಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಹಾಗೂ ಅವರ ತಂದೆಯವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಹಾರ್ದಿಕ ಸ್ವಾಗತ. ಅದೇ ರೀತಿ ಇಂದಿನ ವಿಶೇಷ ಉಪನ್ಯಾಸ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ದಿಟ್ಟತನ ಕುರಿತು ಉಪನ್ಯಾಸ ನೀಡಲಿರುವ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಅವರಿಗೆ ನಮ್ಮ ವಚನ ಅಧ್ಯಯನ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ, ಶರಣು ಶರಣಾರ್ಥಿಗಳು. ಇಂದಿನ ಉಪನ್ಯಾಸ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಸುಧಾ ಕೌಜ್ಗೇರಿ, ಶರಣ ಚಂದ್ರಶೇಖರ್ ಕಮಲಾಪುರ್, ಡಾಕ್ಟರ್ ಆರ್ ವಿ ಪಾಟೀಲ್ ಧಾರವಾಡ, ಡಾಕ್ಟರ್ ಗೀತಾ ಡಿಗ್ಗೆ, ಶರಣೆ ಬಸಮ್ಮ ಬರಂಶೆಟ್ಟಿ, ಶರಣೆ ಅನಿತಾ ಫಕೀರಪ್ಪ ಕಾರಾಜನಗಿ ಅವ್ರಿಗೂ ಕೂಡ ಹಾರ್ದಿಕ ಸ್ವಾಗತ, ಶರಣು ಶರಣಾರ್ಥಿಗಳು. ನಮ್ಮ ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಪ್ರತಿ ಕಾರ್ಯಕ್ರಮಗಳಿಗೆ ನಿರಂತರವಾದ ತಾಂತ್ರಿಕ ಸಹಾಯ ಸಹಕಾರ ನೀಡುತ್ತಿರುವ ಶ್ರೀ ರುದ್ರಮೂರ್ತಿ ಪ್ರಭು ಕುಮಾರ್ ರಾಜಣ್ಣ ಸಹೋದರರು ಹಾಗೂ ಸಹೋದರಿ ಡಾಕ್ಟರ್ ದಾನಮ್ಮ ಜಳಕಿ ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ, ಶರಣು ಶರಣಾರ್ಥಿಗಳು. ಅದೇ ರೀತಿ ಇಂದಿನ ಉಪನ್ಯಾಸ ಕಾರ್ಯಕ್ರಮದ ಸಂಘಟಕರಾದ ಹಿರಿಯರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರಿಗೆ, ಶರಣಿ ಗೌರಮ್ಮ ನಾಶಿ ಮೇಡಮ್ ಅವರಿಗೆ, ಶರಣಿ ಸುಧಾ ಪಾಟೀಲ್ ಅವರಿಗೆ ನಮ್ಮ ನಲ್ಮೆಯ ಸ್ವಾಗತ, ಶರಣು ಶರಣಾರ್ಥಿ. ಅದೇ ರೀತಿ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಶರಣು ಸಮರ್ಪಣೆ ಮಾಡಲಿರುವ ಶರಣಿ ಪ್ರಭಾವತಿ ಹಿರೇಮಠ ಅವ್ರಿಗೂ ಕೂಡ ಹಾರ್ದಿಕ ಸ್ವಾಗತ. ಕಲಬುರಗಿ ಫೌಂಡೇಶನ್ ಸಿಂದಗಿ ಇವರ ವತಿಯಿಂದ ಇಂದು ಇಂಡಿ ಪಟ್ಟಣದಲ್ಲಿ ಸಾಹಿತ್ಯ ಸಿರಿ ಪ್ರಶಸ್ತಿ ಸ್ವೀಕರಿಸಿದ ನಮ್ಮ ವಚನ ಅಧ್ಯಯನ ವೇದಿಕೆಯ ಆಜೀವ ಸದಸ್ಯರಾದ ಡಾಕ್ಟರ್ ಎಂ ಪಡ್ಶೆಟ್ಟಿ ಸರ್ ಅವರಿಗೆ ಮತ್ತು ವಚನ ಸಿರಿ ಪ್ರಶಸ್ತಿ ಸ್ವೀಕರಿಸಿದ ನಮ್ಮ ವೇದಿಕೆಯ ಆಜೀವ ಸದಸ್ಯರು ಹಾಗೂ ವಚನ ಅಧ್ಯಯನ ವೇದಿಕೆಯ ತಾಂತ್ರಿಕ ಸಹಾಯಕರಾದ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ನಮ್ಮ ಸಮಸ್ತ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆಯ ತಂಡದ ಪರವಾಗಿ ಹಾಗೂ ಇಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೊಮ್ಮೆ ಈ ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಮಸ್ತ ಬಸವ ಭಕ್ತರಿಗೆ ಆತ್ಮೀಯ ಸ್ವಾಗತ, ಶರಣು ಶರಣಾರ್ಥಿಗಳು. ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಶರಣೆ ಜಗದೇವಿ ದಾಂಡ್ರ ಅವರು ವಚನ ಪ್ರಾರ್ಥನೆ ಮಾಡಬೇಕೆಂದು ವಿನಂತಿ. ಹ್ಞೂನ್ರಿ ಮೇಡಮ್, ಕೇಳಿಸುತ್ತೀರಿ ಮೇಡಮ್? ಕೇಳಿಸುತ್ತೀರಿ ಮೇಡಮ್? ಕೇಳಿಸುತ್ತೆ ಮೇಡಮ್, ಕೇಳಿಸುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಹಿರಿಯರಿಗೂ ಮತ್ತು ಸರ್ವರಿಗೂ ಶರಣು ಶರಣಾರ್ಥಿ. ಬಸವಾ
ಬಸವ ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ. ಬರ್ತಾ ಇಲ್ಲ? ಹಲೋ, ಕೇಳಿಸ್ತದೆ ಮೇಡಮ್, ಹೇಳಿ. ಹಲೋ ಮೇಡಮ್, ಬರ್ತಾ ಇದ್ದೀರಿ? ಸ್ವಲ್ಪ ವಾಯ್ಸ್ ಶೇಕ್ ಆಗ್ತಾ ಇದೆ ಮೇಡಮ್, ನೆಟ್ವರ್ಕ್ ಇದ್ದಲ್ಲಿ ಸ್ವಲ್ಪ ಅಕ್ಕವ್ರ ಹಾಡ್ರಿ, ಅಕ್ಕವ್ರ ಹಾಡ್ರಿ. ಸರ್ ಅವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ರೀ, ಮುಂದ್ ಸ್ವಾಗತ ತಗೊಂಡ್ಬಿಡ್ರಿ. ಮುಗಿಸ್ಬಿಡ್ರಿ. ಹಾ, ಸ್ವಾಗತ ತಗೋರಿ ಶಾರದಾಮಣಿ ಮೇಡಮ್. ಓಕೆ. ಭಕ್ತಿ ಭಾವದೊಂದಿಗೆ ವಚನ ಪ್ರಾರ್ಥನೆ ಮಾಡಿದ ಸಹೋದರಿ ಜಗದೇವಿ ದಾಂಡ್ರ ಅವರಿಗೆ ಧನ್ಯವಾದಗಳು. ಹಲೋ ರೀ. ರುದ್ರಾಕ್ಷಿ ಬಸವಾಯ ನಮಃ. ಹಲೋ, ಅದು ಯಾಕೋ ಬರ್ತಾ ಇಲ್ಲ ಅನ್ಸುತ್ತೆ. ಹೌದೌದ್ರಿ, ಇಲ್ಲ ಸ್ವಾಗತ ತಗೊಳ್ತವ್ರಿ. ಓಕೆ, ಧನ್ಯವಾದಗಳು ಸಹೋದರಿ ಜಗದೇವಿ ದಾಂಡ್ರ ಅವರಿಗೆ. ಇನ್ನು ಸ್ವಾಗತ ಪರಿಚಯ ಪ್ರಸ್ತಾವನೆ ನಮ್ಮ ವೇದಿಕೆಯ ಹಿರಿಯರಾದ ಶರಣಿ ಗೌರಮ್ಮ ನಾಶಿ ಮೇಡಮ್ ಅವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಇಂದು ನಮ್ಮ ಅಕ್ಕನಾರ್ಯು ವೇದಿಕೆಯ ಪರವಾಗಿ MM ಕಲಬುರ್ಗಿ ಫೌಂಡೇಶನ್ ವಿಜಯಪುರ ಇವರು ಕೊಡಮಾಡಲ್ಪಟ್ಟ ಡಾಕ್ಟರ್ MM ಕಲಬುರ್ಗಿ ಸಾಹಿತ್ಯ ಪ್ರಶಸ್ತಿ ಹಾಗೂ ವಚನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ ಡಾಕ್ಟರ್ MM ಪಡ್ಶೆಟ್ಟಿ ಗುರುಗಳಿಗೂ ಹಾಗೂ ಹಿರಿಯ ಸದಸ್ಯರಾದ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಈ ವಾರದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು, ಪದಾಧಿಕಾರಿಗಳಾದ ಶರಣರಾದ ರುದ್ರಮೂರ್ತಿ ಪ್ರಭು ಹಾಗೂ ರಾಜಣ್ಣನವರನ್ನು, ಸದಾ ತಾಂತ್ರಿಕ ಸೇವೆಯನ್ನು ಒದಗಿಸಿಕೊಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಅವರನ್ನು, ಅದರಂತೆ ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾದಾ ಪಾಟೀಲ್ ಹಾಗೂ ಶರಣೆ ಸುಧಾ ಪಾಟೀಲ್ ಅವರನ್ನು, ಆಗಲೇ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶರಣೆ ಜಗದೇವಿ ದಾಂಡ್ರ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುವೆ. ಇಂದಿನ ಕಾರ್ಯಕ್ರಮದ ದತ್ತಿದಾನಿಗಳಾದ ಶರಣೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರನ್ನು, ಹಿರಿಯರಾದ ಶರಣ ಮಹಾದೇವಪ್ಪ ಕಮಲಾಪುರ್ ಅವರನ್ನು ಹಾಗೂ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶರಣೆ ಪ್ರೇಮಕ್ಕ ಅನ್ನಿಗೇರಿಯವರನ್ನು ಆದರಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುವೆ. ಅದರಂತೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರನ್ನು, ಶರಣ ಸಮರ್ಪಣೆ ಮಾಡಲಿರುವ ಶರಣೆ ಪ್ರಭಾವತಿ ಹಿರೇಮಠ ಅವರನ್ನು, ಅಲ್ಲದೆ ಇಂದಿನ ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ ಸುಧಾ ಕೌಜಗೇರಿ, ಶರಣ ಚಂದ್ರಶೇಖರ್ ಕಮಲಾಪುರ್, ಡಾಕ್ಟರ್ ಅರವಿ ಪಾಟೀಲ್ ಧಾರವಾಡ, ಡಾಕ್ಟರ್ ಗೀತಾ ಡಿಕೆ, ಶರಣೆ ಬಸಮ್ಮ ಭರಮಶೆಟ್ಟಿ, ಶರಣೆ ಅನಿತಾ ಕಾರಾಜನಿಗೆ ಜತ್ ಇವರೆಲ್ಲರನ್ನು, ಅದರಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವೆ. ಈಗ ಇದನ್ನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶರಣೆ ಪ್ರೇಮಕ್ಕ ಅನ್ನಿಗೇರಿಯವರ ಕಿರುಪರಿಚಯವನ್ನು ಮಾಡಿಕೊಡ್ತಲಿರುವೆ. ನಮ್ಮ ವೇದಿಕೆ ಹಿರಿಯ ಸದಸ್ಯರಾದ ನಮ್ಮವರೇ ಆದ ಶರಣೆ ಪ್ರೇಮಕ್ಕ ಅನ್ನಿಗೇರಿಯವರ ವಿಶೇಷ ಪರಿಚಯದ ಅಗತ್ಯವಿಲ್ಲ ಎನಿಸುತ್ತದೆ. ಅವರು ನಮಗೆಲ್ಲ ಚಿರಪರಿಚಿತರು, ಮೇಲಾಗಿ ನನ್ನ ಒಡನಾಡಿಗಳು ಕೂಡ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ, ಬೈದರೆ ಬೇಸರವಿಲ್ಲದ, ಹೊಗಳಿದರೆ ಹಬ್ಬವಿಲ್ಲದ, ಸದಾ ನಗುಮುಖದ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಪಡೆದ, ಶರಣ ಮಾರ್ಗದಲ್ಲಿ ಮುಗ್ಧ ಭಕ್ತಿಯಿಂದ ಮುನ್ನಡೆಯುತ್ತಿರುವ ಪ್ರೇಮಕ್ಕನವರ ಜೀವನ, ನಿವೃತ್ತಿ ಜೀವನವೂ ಆನಂದಮಯ, ದಾಂಪತ್ಯ ಜೀವನವೂ ಆನಂದಮಯ, ಅದು ನಮಗೆಲ್ಲ ಆದರ್ಶಮಯ. ಅವರ ಪರಿಚಯ ಇಷ್ಟು ಹೇಳಿದರೆ ಸಾಕು ಎನಿಸುತ್ತದೆ, ಕ್ಷಮಿಸಿ.
ಅದರಂತೆ ಇಂದಿನ ದತ್ತಿದಾನಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಮೇಡಮ್ ಅವರು ಕೂಡ ನಮ್ಮ ವೇದಿಕೆಯ ಹಿರಿಯ ಸದಸ್ಯರು, ನಮಗೆಲ್ಲ ಚಿರಪರಿಚಿತರು. ಶರಣತತ್ವವನ್ನು ಹಾಸಿ ಹೊದ್ದು ಬಸವಣ್ಣನವರ ಸಮಾಜದ ಕನಸನ್ನು ಹೊತ್ತು ಅಂತಹ ಸಮಾಜವನ್ನು ಕಾಣ ಬಯಸುವ, ಕಟ್ಟ ಬಯಸುವ ತುಡಿತವನ್ನು ಹೊಂದಿದ್ದು, ತಮ್ಮ ಕಾಯಕದೊಂದಿಗೆ ದೀನರ ನಿಸ್ಸಹಾಯಕರ ಸೇವೆಯೊಂದಿಗೆ ಕಲ್ಯಾಣ ಕಾರ್ಯದಲ್ಲಿ ನಿರಂತರ ತಮ್ಮನ್ನ ತೊಡಗಿಸಿಕೊಂಡ ದಿವ್ಯ ಶಕ್ತಿ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು. ಇಂದು ಅವರ ಪೂಜ್ಯ ತಂದೆಯವರಾದ ಶರಣ ಮಹಾದೇವಪ್ಪನವರು ಅವರ ಧರ್ಮಪತ್ನಿ ಲಿಂಗೈಕ್ಯ ಲಕ್ಷ್ಮೀಬಾಯಿಯವರ ಹೆಸರಿನಲ್ಲಿ ಅವರ ಸ್ಮರಣಾರ್ಥ ದತ್ತಿದಾಸೋಹ ನೀಡಿದ್ದು, ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಕೂಡ ಶರಣ ಮಾರ್ಗದಲ್ಲಿಯೇ ಬಾಳಿ ಬದುಕಿದವರು ಎಂದು ಹೇಳಲು ಬಹಳ ಹೆಮ್ಮೆ ಎನಿಸುತ್ತದೆ. ಅವರ ವಿಶೇಷ ಪರಿಚಯವನ್ನು ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ನಂತರದಲ್ಲಿ ಪರಿಚಯಿಸಿಕೊಡಲಿದ್ದಾರೆ. ಇನ್ನು ಇಂದಿನ ಉಪನ್ಯಾಸದ ವಿಷಯ ಶರಣೆ ಅಮುಗೆಯ ರಾಯಮ್ಮನ ವಚನಗಳಲ್ಲಿ ದಿಟ್ಟತನ ಎನ್ನುವ ಕುರಿತು. ಈಗಾಗಲೇ ಶರಣೆ ರಾಯಮ್ಮನ ವಚನಗಳ ಕುರಿತು ಅನೇಕ ಸಲ ಮಾತನಾಡಿದ್ದರೂ ಕೂಡ ಶರಣರ ವಚನಗಳಲ್ಲಿ ನಿತ್ಯ ನೂತನತೆಯನ್ನು ಕಾಣುತ್ತೇವೆ. ಆ ತಾಯಿಯ ನೇರ, ದಿಟ್ಟ, ಅನುಭವಪೂರ್ಣ, ಪಾರದರ್ಶಕತೆಯುಳ್ಳ ವಚನಗಳನ್ನು ಕಂಡುಂಡ ವಿದ್ವಾಂಸರು ರಾಯಮ್ಮ ಅನುಭವದ ತಾಯಮ್ಮ ಅಂತ ಕರೆದರು. ಅಂತ ಶ್ರೇಷ್ಠ ಶರಣೆಯನ್ನು ಕುರಿತು ಮಾತನಾಡಲಿದ್ದಾರೆ ಶರಣೆ ಪ್ರೇಮಕ್ಕ ಅನ್ನಿಗೇರಿಯವರು. ಇನ್ನು ನಮ್ಮ ವೇದಿಕೆ ನಿತ್ಯ ನೂತನ ವಿಷಯಗಳನ್ನು ಬಿತ್ತರಿಸುತ್ತಾ ನಮಗರಿಯದೆ ನಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುತ್ತಿರುವುದು ನನಗೆ ಹೇಳಲು ಶಬ್ದಕ್ಕೆ ನಿಲುಕದ ಮಾತು. ನಾವೆಲ್ಲ ಸದಸ್ಯರು ದೂರದಲ್ಲಿಯೇ ಇದ್ದು ಅಂತರ್ಜಾಲದ ಮೂಲಕ ಇಷ್ಟೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಾ ಇದ್ದೇವೆ. ಒಂದು ವೇಳೆ ಎಲ್ಲರೂ ಸಾಮೂಹಿಕವಾಗಿ ಒಂದೆಡೆ ಇದ್ದಿದ್ದರೆ ಏನು ಮಾಡಬಹುದಾಗಿತ್ತು ಅಂತ ನನಗೆ ಆಗಾಗ ಮನದಲ್ಲಿ ಸುಳಿತಾ ಇರುತ್ತದೆ. ಇರ್ಲಿ, ಒಟ್ಟಿನಲ್ಲಿ ಅಕ್ಕನ ಅರಿವು ವೇದಿಕೆಯ ಸಂಘಟಕರು, ಅಧ್ಯಕ್ಷರೂ ಆದ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ತುಂಬಾ ಕಾರ್ಯದ ಒತ್ತಡ. ನಾವೆಲ್ಲರೂ ಪ್ರತಿ ಹೆಜ್ಜೆಯಲ್ಲಿಯೂ ಸಹಕಾರ ನೀಡೋಣ ಅಂತ ತಮ್ಮೆಲ್ಲರಲ್ಲಿ ನಮ್ರವಾಗಿ ನಿವೇದಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಇಂದಿನ ಉಪನ್ಯಾಸಕರನ್ನ ಪರಿಚಯಿಸಿ ಪಾಲ್ಗೊಂಡ ಎಲ್ಲ ಬಸವಾಭಿಮಾನಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ವೇದಿಕೆಯ ಹಿರಿಯ ಸದಸ್ಯರಾದ ಶರಣಿ ಗೌರಮ್ಮ ನಾಶಿ ಮೇಡಮ್ ಅವ್ರಿಗೂ ಕೂಡ ಹಾರ್ದಿಕ ಸ್ವಾಗತ ಹಾಗೂ ಅನಂತ ಧನ್ಯವಾದಗಳು. ಇನ್ನು ಮುಂದಿನ ಹಂತ ಇಂದಿನ ವಿಶೇಷ ಉಪನ್ಯಾಸ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ದಿಟ್ಟತನ ಕುರಿತು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಅವರು. ಅವರಿಗೆ ನಮ್ಮ ವೇದಿಕೆಗೆ ಹಾರ್ದಿಕ ಸ್ವಾಗತ. ಅವರು ತಮ್ಮ ಉಪನ್ಯಾಸವನ್ನ ನೀಡಬೇಕೆಂದು ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ತಂದೆ ಶರಣರಾದ ಮಹಾದೇವಪ್ಪ ಅವರು ತಮ್ಮ ಧರ್ಮ ಪತ್ನಿ ಲಿಂಗೈಕ್ಯ ಶರಣೆ ಲಕ್ಷ್ಮೀಬಾಯಿ ಕಮಲಾಪುರ್ ಇವರ ಹೆಸರಿನಲ್ಲಿ ಏರ್ಪಡಿಸಿದ 297ನೆಯ ದತ್ತಿ ಉಪನ್ಯಾಸವಿದು. ಈ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಅನುಭವ ಹಂಚಿಕೊಳ್ಳುವಂತಹ ಅವಕಾಶ ದೊರಕಿರುವುದು ಒಂದು ಸೌಭಾಗ್ಯವೆನಿಸುವುದು. ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮೆಲ್ಲ ಸಂಘಟನೆಗಳ ರೂವಾರಿಗಳಾದ ಹಾಗೂ ಈ ಕಾರ್ಯಕ್ರಮದ ಮಾರ್ಗದರ್ಶಿಗಳು ಆದಂತಹ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ರುದ್ರಮೂರ್ತಿ ಸರ್ ಅವರಿಗೂ, ರಾಜಣ್ಣ ಸರ್ ಅವರಿಗೂ ಹಾಗೂ ತುಂಬು ಹೃದಯದಿಂದ ನನ್ನನ್ನು ಪರಿಚಯಿಸಿದ ಸೋದರಿ ಗೌರಮ್ಮ ನಾಶಿ ಅವರಿಗೂ, ಅಕ್ಕನ ಅರಿವಿನ ಮಗಳಾಗಿ ಇಂದು ಪ್ರತಿಷ್ಠಿತ ಕಲಬುರ್ಗಿ ಫೌಂಡೇಶನ್ ಇಂದ ವಚನ ಸಿರಿ ಹಾಗೂ ಎಂ ಪಡ್ಸೆಟ್ಟಿ ಸರ್ ಅವರು ಸಾಹಿತ್ಯ ಸಿರಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ನಿರ್ವಹಣೆ ಮಾಡುತ್ತಿರುವಂತಹ ಸೋದರಿ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಮೇಡಮ್ ಅವರಿಗೂ, ವಚನ ಪ್ರಾರ್ಥನೆಗೈದ ತನುಜೆ ಜಗದೇವಿಗೂ, ಎಲ್ಲ ಸಂಘಟಕರಿಗೂ, ಸಂಯೋಜಕರಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ಎಲ್ಲ ಸಹೃದಯ. ಅದೇ ರೀತಿ ಶರಣ ಸಮರ್ಪಣೆಯನ್ನು ಮಾಡುತ್ತಿರುವಂತಹ ಪ್ರಭಾಮತಿ ಹಿರೇಮಠ ಅವರಿಗೂ ಕೂಡ ಶರಣಾರ್ಥಿಗಳು. ಎಲ್ಲ ಸಂಘಟಕರಿಗೂ, ಸಂಯೋಜಕರಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ಎಲ್ಲ ಸಹೃದಯ ಶರಣ ಬಂಧುಗಳಿಗೆ ಇನ್ನೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ನನ್ನ ವಿಷಯಕ್ಕೆ ಬರ್ತೇನೆ. ನನಗೆ ಕೊಟ್ಟಿರುವಂತಹ ವಿಷಯ ಈಗಾಗಲೇ ಸೋದರಿ ಹೇಳಿದ ಹಾಗೆ ಅಮುಗೆಯ ರಾಯಮ್ಮನ ವಚನಗಳಲ್ಲಿ ದಿಟ್ಟತನ ಅಂತ. ಅಮುಗೆಯ ರಾಯಮ್ಮ
ಅಕ್ಕಮ್ಮನಂತೆ ಆಚಾರಶೀಲಳಾದಂಥ, ಶರಣ ಸಿದ್ಧಾಂತಕ್ಕೆ ಬದ್ಧಳಾದಂಥ, ನಿಷ್ಠಳಾದಂಥ ಒಬ್ಬ ಶರಣೆ. ಅದಕ್ಕಾಗಿ ರಾಯಮ್ಮನ ದಿಟ್ಟತನ ಸ್ಪಷ್ಟಪಡಿಸುವಂತಹ ವಚನಗಳನ್ನ ಹುಡುಕುತ್ತಾ ಹೋದ್ರ ಆಶ್ಚರ್ಯ ಏನ್ ಅನಿಸ್ತು ಅಂದ್ರ, ಕೆಲವೊಂದು ವಚನಗಳು ಕೃತಜ್ಞಾಪೂರ್ವಕವಾಗಿ ಶರಣರಿಗೆ ನಮನಗಳನ್ನ ಸಲ್ಲಿಸುವಂತಹ ಕೆಲವು ವಚನಗಳನ್ನ ನೋಡಿದ್ರ, ಉಳಿದೆಲ್ಲ ವಚನಗಳಲ್ಲಿ ಆಕೆಯ ನೇರ ನುಡಿ, ನಿಷ್ಠುರ ವ್ಯಕ್ತಿತ್ವ, ಚಾಟಿ ಏಟಿನ ಮಾತು ಕಂಡು ಬರ್ತಾವ. ನಮ್ಮ ಜನಪದಿಗರು ಹೇಳ್ತಾರಲ್ಲ, ಸಿದ್ಲಿಂಗಗ ಸಿಡ್ಲು ಬಡದ್ರು ಇದ್ದದ್ದಿದ್ದಂಗೆ ಹೇಳ್ತಾರ ಅಂತ. ಹಂಗ ಆಕೆಯ ವಚನಗಳಲ್ಲಿ ದಿಟ್ಟತನದ, ಆತ್ಮಸ್ಥೈರ್ಯದ ಮಾತುಗಳೇ ಕಂಡು ಬರ್ತಾವ. ಆಕೆ ವಚನಗಳಲ್ಲಿ ಕಂಡು ಬರುವಂತಹ ಈ ನಿಷ್ಠುರತೆ, ಈ ದಿಟ್ಟತನ ಆಕೆಯ ವಚನಗಳಿಗೆ ಒಂದು ನಾವೀನ್ಯತೆ, ಉತ್ಕೃಷ್ಟತೆ, ವಿಶಿಷ್ಟತೆ ತಂದುಕೊಟ್ಟದ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲ ವಚನಗಳಲ್ಲಿ ಕಂಡು ಬರುವುದು ಏನಂದ್ರ, ಒಂದು ಸಾಮಾಜಿಕವಾದಂತಹ ವಿಡಂಬನಾತ್ಮಕವಾದಂತಹ ಪದಗಳು ಬಹಳಷ್ಟು ಬಳಸಾಳಕಿ. ಆ ವಿಡಂಬನಾತ್ಮಕವಾದ ವಿಚಾರಗಳನ್ನು ಕೂಡ ಹೇಳ್ತಾಳ. ಆದ್ರ ಅವು ಎಲ್ಲ ನೇರದಾವು, ಸ್ಪಷ್ಟದಾವು, ದಿಟ ಅದಾವು. ಆಕೆ ಈ ರೀತಿಯಾಗಿ ಹೇಗೆ ಬರೆದಿರ್ಬೇಕು ಅಥವಾ ಹೀಗೆ ಬರೆಯಲು ಹೇಗೆ ಸಾಧ್ಯವಾಯಿತು ಅನ್ನೋದನ್ನ ವಿಚಾರ ಮಾಡಿದಾಗ, ಅವಳ ನೇರ ನಡೆನುಡಿ, ಆಚಾರ ವಿಚಾರ ಒಂದಾದ ಅವಳ ವ್ಯಕ್ತಿತ್ವ ಕಣ್ಮುಂದ ಕಟ್ಟಿದಂಗಾಯ್ತು. ಆಕೆ ವ್ಯಕ್ತಿತ್ವ ನಿರೂಪಿಸುವ ಆಕೆಯದ ಒಂದು ವಚನವನ್ನ ನಾವಿಲ್ಲಿ ನೋಡಬಹುದು. ಸಾಧನೆಯ ಬಲ್ಲೆನೆಂದು ಹಾದಿ ಹೋಕರ ಕೂಡೆ ಹೋರದಿರಬೇಕು, ಬೀದಿಯಲ್ಲಿ ನಿಂತು ಬೀರದಿರಬೇಕು, ಬಲ್ಲೆಯ ಎಂದಡೆ ಬಲಗೈಯ ನರಿಯ ನೆನಬೇಕು, ನೆಟ್ಟನೆ ನಿಂತು ಪಟ್ಟ ಕೊಡೆಯರಾದರೆಂಬೆ ಅಮುಗೇಶ್ವರ ಲಿಂಗಕ್ಕೆ ಅಧಿಕರೆಂಬೆ ಅಂತ. ಲಿಂಗಾಂಗ ಸಾಧನೆಯನ್ನು ಮಾಡದಂತ ವ್ಯಕ್ತಿ ತನಗಾದಂತ ಅನುಭವವನ್ನ ವಾದ ವಿವಾದ ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ಯಾರ್ಯಾರಿಗೋ ಹಾದಿ ಬೀದಿಯವ್ರಿಗೆ ಹೇಳುವಂತ ಅವಶ್ಯಕತೆನೂ ಇಲ್ಲ. ಅಥವಾ ನೀ ಬಹಳ ಬಲ್ಲವ ಅಂತ ಯಾರಾದರೂ ಪ್ರಶಂಸೆ ಮಾಡಿದ್ರ, ಅಥವಾ ತಿಳಿದವನೇ ಎಂದು ಪ್ರಶ್ನೆ ಮಾಡಿದ್ರು ಕೂಡ ತಾನು ಬಲಗೈ ಮಾಡಿದ್ದು ಎಡಗೈ ಗೊತ್ತಿಲ್ಲ ಅನ್ನುವ ರೀತಿಯಾಗಿ ಬದುಕಬೇಕು ಅಂತ ಹೇಳ್ತಾ ಇದ್ದಾಳೆ. ಆ ರೀತಿ ತಾನು ಕೂಡ ಬದುಕಿದಂಥವಳವಳು. ನೆಟ್ಟನೆ ನಿಂತು ಹೇಳ್ತೀನಿ ಅಂದ್ರೆ ಧೈರ್ಯದಿಂದ ಹೇಳ್ತೀನಿ, ಏನಂದ್ರ ಇಂಥವರೇ ನಿಜವಾದ ಶರಣರು ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯರು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾಳೆ. ಇವ್ರು ಇಷ್ಟೇ ಅಲ್ಲ, ಇಂಥ ಶರಣರು ಅಮುಗೇಶ್ವರ ಲಿಂಗಕ್ಕಿಂತಲೂ ಶ್ರೇಷ್ಠರು ಅಂತಾಳ. ಎಷ್ಟು ಧೈರ್ಯ ನೋಡ್ರಿ. ಇಂಥ ಘನಮನ ಹೊಂದಿದಂತಹ ಶರಣೆಯಾಗಿದ್ದಳು ರಾಯಮ್ಮ. ಆಕೆಗೆ ಸಿದ್ದಯ್ಯ ಪುರಾಣಿಕರು ಅಮುಗೆಯ ರಾಯಮ್ಮ ಅಂದ್ರ ಅನುಭಾವದ ತಾಯಮ್ಮ ಅಂತ ಹೇಳ್ತಾರ. ಅದೇ ರೀತಿ ವಚನ ಸಾಹಿತ್ಯದ ಚರಿತ್ರೆಯೊಳಗ ಅಮುಗೆಯ ರಾಯಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹೆಮ್ಮೆಯ ವಚನಕಾರ್ತಿ ಅಂತ ಕೂಡ ಕರೀತಾರ. ಇಂತಹ ಘನ ವ್ಯಕ್ತಿತ್ವ ಉಳ್ಳಂತ, ಅರಿವು ಆಚಾರ ಒಂದಾದಂತ, ಘನಮನ ಸಂಪನ್ನಳಾದ ಅಮುಗೆಯ ರಾಯಮ್ಮ ನುಡಿದದ್ದೆಲ್ಲವೂ ವಚನ ಐತಿ. ಸಚ್ಚಾರಿತ್ರ ಸಂಪನ್ನಳಾದ ಕಾರಣ ಅವಳ ನುಡಿಗಳು, ವಚನಗಳು ದಿಟ್ಟತನದ ಪ್ರತೀಕ ಆಗ್ಯಾವ ಅಂತ ಹೇಳ್ಬೋದು. ಆಕೆ ನುಡಿದಂತೆ ನಡೆದಳು, ನಡೆದಂತೆ ನುಡಿದಳು, ಹಾಗೂ ನುಡಿದಂತೆನೆ ಬರೆದಳು. ಹೀಗಾಗಿ ಅವಳ ವಚನಗಳಲ್ಲಿ ಧೈರ್ಯ, ದಿಟ್ಟತನ ಕಾಣಬಹುದೇನೋ ಅನಿಸ್ತದ ನಂಗೆ. ಇದು ಒಂದೇ ಅಲ್ಲದೆ ಇನ್ನೊಂದು ಕಾರಣ ಅಂದ್ರ, ಶರಣರು ಸ್ತ್ರೀಯರಿಗೆ ಕೊಟ್ಟಂತ ಒಂದು ಗೌರವಾನ್ವಿತವಾದಂತ ಒಂದು ಅವಸರ, ಪ್ರಸಂಗ ಅಂತ ಕೂಡ ಹೇಳಬಹುದು. ಸ್ತ್ರೀಯರನ್ನ ಅತ್ಯಂತ ಗೌರವದಿಂದ ಕಾಣುವಂತ ಪ್ರಸಂಗ ಅಂದ್ರೆ 12ನೇ ಶತಮಾನದ ಕಾಲ ಅದು. ಅನುಭಾವಿಗಳು, ವಿರಾಗಿಗಳು, ಭಕ್ತರು, ಶರಣರು ಎಲ್ಲರನ್ನೂ ತನ್ನ ವಚನಗಳಲ್ಲಿ ಅವರ ಗುಣಲಕ್ಷಣವನ್ನು ಹೇಳುತ್ತಾ ಹೊಗಳಾಳಕಿ. ಆದ್ರ ಅದೇ ಶರಣರ ಹೆಸರಿನೊಳಗ ಡಂಬಾಚಾರ ಮಾಡೋರ್ನ, ಅನಾಚಾರದ ಮಾತುಗಳನ್ನ ಆಡುತ್ತಾ ಸಾಗುವವ್ರನ್ನ ಕಂಡ್ರ ಅವಳಿಗೆ ಎಲ್ಲಿಲ್ಲದ ಕೋಪ. ಏಟು ಕೊಟ್ಟಂತೆ ಅರಳು ಹುರಿದಂಗ ಮಾತಾಡಿ ಅಂಥವರನ್ನ ತರಾಟೆಗೆ ತೆಗೆದುಕೋತ. ಇಂಥವರು ಅಮುಗೇಶ್ವರ ಲಿಂಗಕ್ಕೆ ದೂರ ದೂರ ಅಂತ ಎಚ್ಚರಿಕೆ ಮಾತನ್ನು ಹೇಳ್ತಾಳೆ. ಆಕೆ ಒಂದು ವಚನವನ್ನ ಇಲ್ಲಿ ಗಮನಿಸಬಹುದು. ಜ್ಞಾನವೆಂಬುದು ಬೀದಿಯ ಪಸರವೇ, ಬೊಕ್ಕಣಕ್ಕೆ ತುಂಬುವ ಹುರುಳಿಯೇ, ಚೀಲದೊಳಗಣ ಜೀರಿಗೆಯೇ, ಗಾಣದೊಳಗಣ ಹಿಂಡಿಯೇ, ಜ್ಞಾನವೆಂಬುದು ಎಲ್ಲರೊಡನೆ ಬೀರದಿರಬೇಕು, ಗೆಲ್ಲ ಸೋಲ ಮಾತ ಬಂದಡೆ ಗೆಲ್ಲವ ನುಡಿಯದಿರಬೇಕು, ಹೀಗಿರಬಲ್ಲಡೆ ವಿರಕ್ತರೆಂಬೆ, ಈಶ್ವರನೆಂಬೆ, ಅಮುಗೇಶ್ವರ ಲಿಂಗವೆಂಬೆನು ಅಂತ ಹೇಳ್ತಾಳ. ಜ್ಞಾನ ಅನ್ನುವಂಥದ್ದು ನಾನು ಅರಿತುಕೊಳ್ಳುವುದೇ ನಿಜವಾದ ಜ್ಞಾನ. ಅಂಥ ಜ್ಞಾನ ಅನ್ನುವಂಥದ್ದು ವಾದದ ವಸ್ತು ಅಲ್ಲ. ಅದು ಅನುಭವಿಸಿ ಆನಂದಿಸುವಂತ ಒಂದು ಸಂಗತಿ. ಅದು ಕೇವಲ ಈ ಚೀಲ್ದಾಗ ಅಥವಾ ಬೊಕ್ಕಣದಾಗ ಹಾಕುವಂತ ದವಸ ಧಾನ್ಯ ಅಲ್ಲ, ಅಥವಾ ಜೀರಿಗೆ ಅಂತ ವಸ್ತು ಅಲ್ಲ. ಅವೆಲ್ಲ ಹಾಳಾಗಿ ಹೋಗುವಂತವುಗಳು. ಅದಕ್ಕಾಗಿ ಕೇಳ್ತಾಳ, ಯಾವ್ರು ನಿಜವಾದ ಸಾಧನೆ ಮಾಡಿರ್ತಾನ ಆತು ಸೋಲ ಗೆಲುವಿನ ಪ್ರಸಂಗ ಬಂದ್ರ ಅದಕ್ಕೆ ಅತೀತನಾಗಿ ನಿಲ್ಲುವಂತ ಮಹಾಂತ ಆಗಿರ್ತಾನ ಆತ ಅಂತ. ಅಂಥವನು ನಿಜವಾದ ಸಾಧನೆ ಮಾಡಿದವನು. ಈ ವಚನವನ್ನ ನಾವು ಗಮನಿಸಿದ್ರ ರಾಯಮ್ಮ ನಿಜವಾಗ್ಲೂ ವಿದ್ಯಾಸಂಪನ್ನೆಯಾಗಿದ್ದಳು, ವಿವೇಕಿಯಾಗಿದ್ದಳು, ಅಹಂ ಗೆದ್ದು ಬಂದಂತ, ಜಂಜಾಟದಿಂದ ದೂರ ನಿಂತಂತ ಶರಣೆ ಆಗಿದ್ದಳು ಅಂತ ಕಂಡು ಬರ್ತದೆ. ಅಲ್ಲೇ ನಾವೊಂದು
ಸರ್ವಜ್ಞನ ವಚನವನ್ನು ಗಮನಿಸಬಹುದು. ಬೊಮ್ಮವನು ಅರಿತವನು ಸುಮ್ಮನಿದ್ದಿರಬೇಕು, ಅರಿತು ಆಡ ಹೋದರೆ ಕಳ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ ಎಂದು ಹೇಳ್ತಾರೆ. ಸರ್ವಜ್ಞ ಅಂದ್ರ ನಾವು ಸಾಧನೆ ಮಾಡೀವಿ ಅಂತ ಏನಾದ್ರೂ ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಹೆಂಗಾಕತ್ ನಮ್ ಸ್ಥಿತಿ ಅಂದ್ರ, ಕಳತನ ಮಾಡಕ್ ಹೋಗಿ ಕೆಮ್ಮಿದಂಗ ನಮ್ ಸ್ಥಿತಿ ಆಕತಿ ಅಂತ. ಅಂದ್ರೆ ಆ ರೀತಿಯಾದಂತಹ ಸಾಧನೆ ಮಾಡಿದವರು ಬದುಕನ್ನು ಸಾಗಿಸ್ಬೇಕಂತ ಹೇಳಿದವಳು, ಅದೇ ರೀತಿ ಬದುಕಿದವಳು ರಾಯಮ್ಮ. ರಾಯಮ್ಮ ನೇಗೆ ಕಾಯ್ಕ ಮಾಡ್ತಿದ್ಲು. ಅಮುಗೆ ದೇವಯ್ಯನ ಧರ್ಮ ಪತ್ನಿ ಆಗಿದ್ದಳು. ಆಕೆ ಅಮುಗೇಶ್ವರ ಅಥವಾ ಅಮುಗೇಶ್ವರ ಲಿಂಗ ಅನ್ನುವಂಥ ವಚನಾಂಕಿತದೊಳಗ 116 ವಚನಗಳು ಆಕೆಯು ದೊರೆತಾವ. ಆಕೆ ಆಚಾರಶೀಲೆ ಹೌದು. ಸಮಾಜದ ಓರೆ ಕೋರಗಳ ಬಗ್ಗೆ ತೀಕ್ಷ್ಣ ವಿಮರ್ಶೆ, ಆತ್ಮ ನಿರೀಕ್ಷಣೆ, ಲಿಂಗನಿಷ್ಠೆ ಈಕೆ ವಚನಗಳ ವಿಶೇಷತೆಯಾಗಿ ಕಂಡು ಬರ್ತಾವ. ಹೀಗಾಗಿ ಈಕೆ ವಚನಗಳಲ್ಲಿ ಅಧ್ಯಾತ್ಮ ಬಲ, ಧೈರ್ಯ, ಛಲ, ಕೆಚ್ಚು, ನಿಷ್ಠುರತೆ, ಅಭಿಮಾನ, ವಿಡಂಬನೆ, ವ್ಯಂಗ್ಯೋಕ್ತಿ, ಕಟೋಕ್ತಿ, ಕಟುಟೀಕೆ ಎಲ್ಲ ಎದ್ದು ಕಾಣ್ತಾವ. ತಮ್ಮ ನಡೆನುಡಿ ಸದಾಚಾರ ಸನ್ನಡತೆಯಿಂದ ಹೆಸರಾದ ಈಕೆ ಜನರು ಈಕೆಯನ್ನ ಆತ್ಮೀಯವಾಗಿ ಆತ್ಮಜ್ಞಾನಿ ಅಮುಗೆಯ ವರದಾನಿಯಮ್ಮ ಅಂತೂ ಕೂಡ ಕರೆದಾರ. ಸಾಮಾನ್ಯ ವರ್ಗಕ್ಕೆ ಸೇರಿದ ಈಕೆ ಶರಣಧರ್ಮ ಕಟ್ಟುನಿಟ್ಟಾಗಿ ಪಾಲಿಸಿದ್ದನ್ನ ಕಾಣ್ತೀವಿ. ಢಾಂಬಿಕರು, ವಂಚಕರು, ವೇಷಧಾರಿಗಳು ಅಂಥವ್ರನ್ನ ಕಂಡ್ರ ಅವರ ಆಸ್ತಿ, ಅಂತಸ್ತು, ಅಧಿಕಾರ ಯಾವುದನ್ನೂ ನೋಡದೆ ತರಾಟೆಗೆ ತೆಗೆದುಕೊಳ್ತಾಳ. ಆತ ಗುರು ಇರ್ಲಿ, ಜಂಗಮ ಇರ್ಲಿ, ಮತ್ಯಾವುದೇ ಶ್ರೇಷ್ಠ ವ್ಯಕ್ತಿ ಇರ್ಲಿ, ಇವರ ಅನೇಕ ವಚನಗಳು ಸಾಮಾಜಿಕ ವಿಡಂಬನೆಗೆ ಮೀಸಲಾಗ್ಯಾವ ಅಂತ ಅನ್ಬೋದು. ಆದ್ರೆ ಆ ಸಾಮಾಜಿಕ ವಿಡಂಬನೆ ಸತ್ಯದ ಆಧಾರದ ಮೇಲೆ, ದಿಟದ ಆಧಾರದ ಮೇಲೆ ಅವು ನಿಂತಾವ ಅಂತ ಹೇಳ್ಬೋದು. ಇನ್ನ ಈಕೆಯ ಒಂದಿಷ್ಟು ವೈಯಕ್ತಿಕ ವಿಚಾರಗಳನ್ನ ಗಮನಿಸಿದ್ರ, ಆಕೆ ಎಲ್ಲಾ ಶರಣರಂಗ ತನ್ನ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಯಾವ ಒಂದು ವಿವರಣೆಯನ್ನು ಕೊಟ್ಟಿಲ್ಲ. ಆದ್ರೂ ಕೂಡ ನಮಗ ಆಕೆಯ ಒಂದು ವೈಯಕ್ತಿಕ ಜೀವನ ನೋಡ್ಬೇಕಂದ್ರ ಸಿಗುವಂತ ಆಕರಗಳಂದ್ರ ನಡುಗನ್ನಡ ಕಾವ್ಯಗಳು, ಆಮೇಲೆ ಜನಪದ ತ್ರಿಪದಿಗಳು, ಚಿಕ್ಕನಂಜೇಶ ಬರೆದಂತಹ ರಾಘವಾಂಕ ಚರಿತ್ರೆ, ಸಿದ್ದರಾಮ ಚರಿತ್ರೆ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಈಕೆ ಬಗ್ಗೆ ಪ್ರಸ್ತಾಪಿಸಲಾಗ್ಯಾರ. ಶಿವಲಿಂಗ ಕವಿ ವಿರಚಿತ ಅಮುಗಿ ದೇವಯ್ಯಗಳ ಸಾಂಗತ್ಯ ಇದೊಂದು ಸ್ವತಂತ್ರ ಕೃತಿ. ರಾಯಮ್ಮನು ದೇವಯ್ಯಗಳ ಪತ್ನಿ ಎಂಬ ಬಗ್ಗೆ ಇದರಲ್ಲಿ ಉಲ್ಲೇಖದ. ಈ ಕೃತಿಯನ್ನು ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಅವರು ಸಂಪಾದನೆ ಕೂಡ ಮಾಡ್ಯಾರ. ಇನ್ನೊಂದು ಮಹತ್ವದಂದ್ರ ಒಂದು ಶಿಲಾಶಾಸನ. ಇದು ಕ್ರಿಸ್ತಶಕ 1199 ಬರೆದಂತ ಪುಳಜೆಯಲ್ಲಿ ದೊರೆತಂತಹ ಶಾಸನದೊಳಗ ಅಮುಗೆ ದೇವಯ್ಯ ಹಾಗೂ ರಾಯಮ್ಮ ದಂಪತಿಗಳ ಬಗ್ಗೆ ಉಲ್ಲೇಖ ಅದ. ಆದ್ರ ಇದೇ ಊರೊಳಗ, ಇದೇ ಪುಳಜೆಯೊಳಗ, ಇದು ಪುಳಜೆ ಅನ್ನುವಂತ ಹಳ್ಳಿ ಈಗ ಪುಳುಜ ಅಂತ ಕರೀತಾರ. ಹಿಂದಕ್ಕ ಅದಕ್ಕ ಪುಳಜೆ, ಪುಳುಜ, ಪೂರ್ಣಜ ಅಂತ ಕೂಡ ಕರಿತಾ ಇದ್ರು. ಇದು ಸೊಲ್ಲಾಪುರ ಜಿಲ್ಲಾ ಪಂಡ್ರಾಪುರ ತಾಲೂಕಿನೊಳಗ ಬರ್ತೈತಿ. ಇಲ್ಲಿ ಈ ಒಂದು ಶಾಸನದೊಳಗ ಏನದ ಅಂದ್ರ ಅಲ್ಲೇ ಇದು ಒಂದೇ ಶಾಸನ ಮೊದಲು ಸಿಕ್ಕದ್ದು. ಈಗ ಇತ್ತಿತ್ತಲಾಗಿ ಕೃಷ್ಣೆ ಗುಡದೆ ಅನ್ನುವಂತಹ ಸಂಶೋಧಕರು ಮತ್ತೆರಡು ಶಾಸನಗಳನ್ನ, ಇಲ್ಲಿಯೇ ಸಿಕ್ಕ 2 ಶಾಸನಗಳನ್ನ ಆಗ್ಲೇ ಮರಾಠಿ ಪತ್ರಿಕೆಯೊಳಗ ಪ್ರಕಟ ಆಗ್ಯಾವ ಅಂತ ನಾನು ಓದಿದೆ. ಪಥರಟ ಸಂಗಯ್ಯ ಅನ್ನುವಂಥ ಮಂಗಳವೇಲಿಯವನು ಈತನು ರಾಯಮ್ಮನ ಮಗ ಅನ್ನುವಂಥ ವಿಚಾರವನ್ನ ಅದರಾಗ ವ್ಯಕ್ತಪಡಿಸ್ಯಾರ. ಅದು ಅಲ್ಲದ ಆ ಊರಲ್ಲಿ ನಡೀತಿರುವಂತಹ ಈ ಶರಣರ ಜಾತ್ರೆ, ಆ ಜಾತ್ರೆಗೆ ಸೇರುವ ಜನ, ಅದ್ರ ಬಗ್ಗೆ ಎಲ್ಲ ವಿವರಣೆ ಅದ. ಇದನ್ನ ಮೇಲೆ ಇನ್ನಷ್ಟು ಈ 2 ಶಾಸನಗಳು ಹೊಸವೇನ್ ಸಿಕ್ಕವಲ್ಲ, ಇವುಗಳ ಬಗ್ಗೆ ಹೆಚ್ಚಿನ ಬೆಳಕು ಹಾಕಿದ್ರ ಈ ಶರಣರ ಜೀವನ ಚರಿತ್ರೆ ಇನ್ನೂ ಸ್ಪಷ್ಟವಾಗಿ ತಿಳಿಬಹುದು ಅಂತ. ಇಲ್ಲಿ ಈ ಪುಳಜಿಯೊಳಗ ಅಲ್ಲಿ ಸಿದ್ಧ ಸೋಮನಾಥ ದೇವಾಲಯ ಅದ. ಅದು ಹಿಂದೆ ಬಹಳ ಪ್ರಸಿದ್ಧ ದೇವಾಲಯ ಇತ್ತು. ಸಿದ್ಧ ಸೋಮನಾಥನು ರಾಯಮ್ಮನ ಪತಿಯಾದ ಅಮುಗೆ ದೇವಯ್ಯನ ಇಷ್ಟ ದೇವತೆಯಾಗಿತ್ತು. ಸಿದ್ಧ ಸೋಮನಾಥನ ಎಂಬುದು ದೇವಯ್ಯನವರ ವಚನಾಂಕಿತ ಕೂಡ ಆಗೈತಿ. ಈ ವಿಜಾಪುರ ಸುತ್ತಮುತ್ತ ಜತ್ತ, ಮುಧೋಳ ಇವುಗಳಲ್ಲಿ ಅಮುಗೆ ದೇವಯ್ಯನ ಉಲ್ಲೇಖವಿರುವಂತಹ ದೇವಾಲಯಗಳು ಕೂಡ ಅದಾವಂತ. ಮತ್ತ ಇನ್ನೊಂದಿಷ್ಟು ಅಂದ್ರ ಜನಪದಿಗರು ಈ ದಂಪತಿಗಳ ಜೀವನವನ್ನ ಅತ್ಯಂತ ಸುಂದರವಾಗಿ ಕಟ್ಟಿಕೊಟ್ಟಾರ. ನೇಗಿಯದೆ ಕಾಯಕವ ಚಾಗಿ ಅಮುಗನು ಮಾಡಿ ಯೋಗ ಹೊಂದಿದನು ಊಳಜೆಯ ಜನ ಭಜಿಸಿ ತೂಗಿ ದಾಸೋಹ ತೇರೆಳೆದು ಅಂತ ಹೇಳ್ತಾರ. ನೀಗಿ ಕಾಯಕ ತ್ಯಾಗಿ ಅಮುಗಯ್ಯ ದಾಸೋಹಗೈಯುತ್ತ ಶಿಯೋಗ ಸಾಧಿಸನೆಂದು ಜನ ಭಜಿಸಿ ಅಮುಗಯ್ಯನ ದಾಸೋಹದ ತೇರನ್ನೆಳೆದರಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಲ್ಯಾಣ ಕ್ರಾಂತಿಯ ನಂತರ ಶರಣರೆಲ್ಲ ಶ್ರೀಶೈಲ, ಉಳ್ವಿ ಕಡೆ ಎಲ್ಲಾ ಕಡೆ ಹೋದ ಮೇಲೆ ಅಮುಗೆ ದೇವಯ್ಯ ಹಾಗೂ ಆತನ ಪತ್ನಿ ರಾಯಮ್ಮ ಮತ್ತೆ ಪುಳಜೆ ಗ್ರಾಮಕ್ಕೆ ಬಂದು ನೆಲೆಸ್ತಾರ ಅಂತ ಅನ್ನೋದನ್ನ ಹೋಗು ಅಳಕಟ್ಟಿಯವರು ತಮ್ಮ ಶಿವಶರಣ ಚರಿತ್ರೆಯಲ್ಲಿ ಹೇಳ್ತಾರ. ಮತ್ತು ಸುಮಾರು 30 ವರ್ಷಗಳ ಕಾಲ ಅವರು ಅಲ್ಲಿ ಇದ್ದಿರಬಹುದು ಅನ್ನೋ ಅಭಿಪ್ರಾಯ ಕೂಡ ಪಟ್ಟಾರ.
ಈ ದಂಪತಿಗಳು ಆ ಹುಳಿಜೆಯಲ್ಲಿ ಶರಣ ಮಾರ್ಗದರ್ಶಿಗಳಾಗಿ ಗುರುಗಳಾಗಿ ಜನರಿಗೆ ಲಿಂಗ ತತ್ವ ಬೋಧನೆ ಮಾಡ್ತಾರ. ಇವರ ಕುರಿತಾಗಿ ಶಾಸನಗಳಿದಾವು. ಇಲ್ಲಿರುವ ಗದ್ದುಗೆ ಸಮಾಧಿಗಳು ಕೂಡ ಇಂದಿಗೂ ನಿತ್ಯ ಪೂಜಾ ಮಾಡ್ತಾರ. ಪ್ರತಿ ವರ್ಷ ಮಾಘ ಮಾಸದ ಶುದ್ಧ ಏಕಾದಶಿ ಎಂದು ಹುಳಿಜೆಯಲ್ಲಿ ಈ ದೇವರ ಜಾತ್ರೆ, ಈ ಶರಣರ ಜಾತ್ರೆ ಕೂಡ ನೆರವೇರ್ತದಂತ. ಈ ಪುಳಿಜೆ ಶಾಸನ ಹಾಗೂ ಜನಪದ ತ್ರಿಪದಿಗಳನ್ನು ನೋಡಿದ್ರ ಅಮ್ಗೆ ದೇವಯ್ಯ ಹಾಗೂ ರಾಯಮ್ಮ ಮೊದಲು ಮೂಲತಃ ಪುಳಿಜೆಯವರಾಗಿದ್ದರೂ ಕೂಡ ನಂತರ ಸೊನ್ನಲಿಗೆಯಲ್ಲಿ ಬಂದು ವಾಸವಾಗಿದ್ರು ಮತ್ತು ನೇಯ್ಗೆ ಕಾಯಕ ಮಾಡ್ಕೊಂಡಿದ್ರು ಅನ್ನುವುದು ನಮಗ ಜನಪದ ತ್ರಿಪದಿಗಳಿಂದ ಶಾಸನಗಳಿಂದಲೂ ತಿಳಿದು ಬರ್ತದೆ. ಏನಂತಂದ್ರ ಕಾಲ ಕೋಲುಗಳೆರಡು ಕಾಣಿ ಮಗ್ಗದೊಳೇನು ತಾಣ ಹೊಂದಿದನು ಜಗದೊಳಗೆ ಹೊಸ ಮತಕ್ಕೆ ಕಾಣಿ ದಾಸೋಹ ಕಾಯಕವು ಅಂತ. ಅಮ್ಗೆ ದೇವಯ್ಯ ಹಾಗೂ ರಾಯಮ್ಮ ದಾಸೋಹಕ್ಕಾಗಿ ಕಾಯಕ್ಕಾಗಿ ದಾಸೋಹ ಮಾಡಿದಂತ ನಿಷ್ಠಾವಂತ ಶರಣರು. ಶರಣ ಧರ್ಮದ ಸಮತೂಕ ಕೆಡಬಾರದಂತ ಹೇಳಿ ಕಾಯಕ ದಾಸೋಹ ಎಂಬ ಕಾಣಿಯನ್ನು ಕಟ್ಟಿದ್ದರು ಅಂತ. ಈ ದಂಪತಿಗಳು ಶುದ್ಧಾತ್ಮ ಜೀವಿಗಳು, ಆತ್ಮಜ್ಞಾನಿಗಳು, ಜೀವನ್ಮುಕ್ತರು, ಧರ್ಮ ಬೀರುಗಳು ಆಗಿದ್ರು ಅನ್ನುವಂಥದ್ದು ತಿಳಿದು ಬರ್ತತಿ. ಅವರ ಜೀವನ ಅದೆಷ್ಟು ಸರಳಾಗಿತ್ತು ಅಷ್ಟೇ ಆಚಾರಶೀಲರು ಕೂಡ ಆಗಿದ್ರು. ಅಮ್ಗೆ ರಾಯಮ್ಮ ತನ್ನ ಪತಿಯೊಡನೆ ಸಮರಸ ಸಂಸಾರ ಮಾಡಿ ನಿರ್ಮಲಳು, ಭೋಗಮುಕ್ತಳು, ಶಾಂತಚಿತ್ತಳು, ವಿದ್ಯಾಸಂಪನ್ನಳು ಆಗಿದ್ದಳೆಂದು ಕೂಡ ಈ ಶಾಸನಗಳಿಂದ ತಿಳಿದು ಬರ್ತತಿ ಮತ್ತು ತ್ರಿಪದಿಗಳಿಂದ ಕೂಡ. ಆತ್ಮಜ್ಞಾನಿಯಾದ ದೇವಯ್ಯನು ರಾಯಮ್ಮನಿಗೆ ಭಕ್ತಿ, ಯೋಗ, ಜ್ಞಾನಗಳೊಂದಿಗೆ ಸ್ವಾತಂತ್ರ್ಯ, ಸದಾವಕಾಶ ಕಲ್ಪಿಸಿಕೊಟ್ಟಿದ್ದನೆಂದು ತಿಳಿದು ಬರ್ತತಿ. ದೇವಯ್ಯನು ರಾಯಮ್ಮಳಿಂದ ಸಂಸಾರಿಕ ಸಹಕಾರ, ಕೆಲವೊಮ್ಮೆ ಪ್ರಾಸಂಗಿಕವಾದ ವಿವೇಕಯುತವಾದ ಮಾರ್ಗದರ್ಶನ ಕೂಡ ಪಡೆಯುತ್ತಿದ್ದನೆಂದು ಜನಪದ ತ್ರಿಪದಿಗಳು ಹೇಳ್ತಾವ. ಇವರದೊಂದು ನಿಷ್ಠೆ, ಲಿಂಗಾಂಗಿಗಳಲ್ಲದವರ ಅಥವಾ ಭವಿಗಳ ಸೇವೆ ಮಾಡೋದಿಲ್ಲ ಅನ್ನೋದು ಅವ್ರದ ಜೀವನದ ನಿಯಮವಾಗಿತ್ತು ಅಥವಾ ಪಥ ಆಗಿತ್ತು ಅಂತ ಹೇಳ್ಬೋದು. ಕಾವ್ಯ ಪುರಾಣಗಳಲ್ಲಿ, ಜನಪದ ತ್ರಿಪದಿಗಳಲ್ಲಿ ಶರಣ ದಂಪತಿಗಳ ಕುರಿತಂತೆ ಒಂದು ಕತೆ ಬರ್ತದೆ. ಆಗ ಸೊನ್ನಲಿಗೆ ಅಧಿಪತಿ ಶಿವಯೋಗಿ ಸಿದ್ದರಾಮರಿರ್ತಾರ. ಅವರು ಕೆರೆ, ಬಾವಿ, ಗುಡಿ, ಗುಂಡಾರ ಕಟ್ಟಿಸಿ ಜನಹಿತ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಸೊನ್ನಲಿಗೆ ಜನರೆಲ್ಲ ಅವರ ಮಾತನ್ನ ಶಿವನ ಆಜ್ಞೆಯಂತೆ ತಿಳಿದು ಪಾಲಿಸ್ತಾರ. ಒಮ್ಮೆ ಸಿದ್ದರಾಮರು ಮಲ್ಲಿಕಾರ್ಜುನ ದೇವರಿಗೆ ಮಹಾಪರ್ವ ಮಾಡ್ಬೇಕಂತ ಹೇಳಿ ಭತ್ತ ಕುಟ್ಟುವ ಕೆಲಸ ಎಲ್ಲಾ ಭಕ್ತರಿಗೆ ಹಚ್ಚಿದಂಗ ಅಮ್ಗೆ ದೇವಯ್ಯ ದಂಪತಿಗಳಿಗೆ ಕೂಡ ಕಳಿಸ್ಕೊಡ್ತಾರೆ. ಆದ್ರ ಅವಾಗ ಸಿದ್ದರಾಮರು ಲಿಂಗ ದೀಕ್ಷೆ ಇನ್ನೂ ಪಡೆದಿರುವುದಿಲ್ಲ. ಈ ಕಾರಣಕ್ಕಾಗಿ ದಂಪತಿಗಳು ಇಷ್ಟಲಿಂಗ ಧರಿಸದವರ ಸೇವೆ ಮಾಡೇವೆಂದು ತಿರಸ್ಕರಿಸಿ ನೇರವಾಗಿ ಭತ್ತವನ್ನ ತಿರುಗಿ ಕಳಿಸ್ತಾರ. ರಾಯಮ್ಮನ ವಚನ ಇದಕ್ಕೊಂದು ಪೂರಕವಾಗಿ ನಾ ಹೇಳ್ಬೋದು. ಅಂಗದ ಮೇಲೆ ಲಿಂಗವಿಲ್ಲದವರಲ್ಲಿ ಲಿಂಗಾರ್ಪಿತವ ಬೇಡಲೇಕೆ, ಅಂಗದ ಮೇಲೆ ಲಿಂಗವುಳ್ಳ ಲಿಂಗವಂತರಲ್ಲಿ ಲಿಂಗಾರ್ಪಿತವ ಬಿಡಲೇತಕ್ಕೆ ಎಂದು ಪ್ರಶ್ನೆ ಮಾಡ್ಯಾರ. ಅಂಗದ ಮೇಲೆ ಲಿಂಗವಿಲ್ಲದವರು ಬರು ಕಾಯರೆಂಬೆನು, ಬರು ಮುಖರೆಂಬೆನು, ಸಿದ್ಧ ಸೋಮನಾಥ ಲಿಂಗವಾದಡೆಯೂ ನಮಗೇನು, ಒಂದಡೆ ಕೊಲಲಿ ಇಂತೆಂಬುದ ಮಾನೆನೆಯ ಎಂದು ಹೇಳುವ ದೇವಯ್ಯನು ಕೂಡ ಇವರಿಬ್ಬರದು ಈ ವಚನಗಳನ್ನು ನೋಡಿದ್ರೆ ಏನ್ ಅನಿಸ್ತದ ಅಂತಂದ್ರ ಈ ದಂಪತಿಗಳು ನಿಷ್ಠಾಭಕ್ತಿಯನ್ನ ನಾವು ಮೆಚ್ಚಲೇಬೇಕಾಕತಿ ಅಂತ. ಈ ದಂಪತಿಗಳ ಆತ್ಮಾಭಿಮಾನ, ಆತ್ಮಸ್ಥೈರ್ಯ ಕೂಡ ಇಲ್ಲಿ ಎದ್ದು ಕಾಣತತಿ. ಏನಂದ್ರ ಸಿದ್ದರಾಮರಿಗೆ ಮಾತ್ರ ಈ ದಂಪತಿಗಳ ಮಾತು ಕೇಳಿ ಸಿಟ್ಟು ಬರ್ತೈತೆ ಅವ್ರಿಗೆ. ನಾನ್ ನೋಡಿದ್ರೆ ಸರ್ವಾಂಗಲಿಂಗಿ, ನನ್ನ ರೋಮಗಳೆಲ್ಲ ಲಿಂಗಮಯ, ನನಗೆ ಇಷ್ಟ ಲಿಂಗ ಇಲ್ಲ ಅಂತ ಹೇಳುವವ್ರ ಗರ್ವ ಎಷ್ಟು, ಇಂಥವ್ರು ಸೊನ್ನಲಿಗೆಯಲ್ಲಿ ಇರಬಾರ್ದು ಅಂತ ಅಪ್ಪಣೆ ಹೊರಡಿಸ್ತಾರೆ. ಆಗ ಕಲ್ಯಾಣದೊಳಗ ಅಪ್ಪ ಬಸವಣ್ಣವ್ರ ನೇತೃತ್ವದೊಳಗ ಶರಣ ಚಳವಳಿ ನಡೆದಿರ್ತದ. ಅಲ್ಲಿ ಶರಣರೆಲ್ಲರೂ ಇಷ್ಟಲಿಂಗ ಯೋಗ ಸಾಧಕರಾಗಿ ಕಾಯಕ ದಾಸೋಹದೊಳಗ ಮಾಡ್ತಿರ್ತಾರೆ. ಗ್ರಾಮಾಧಿಪತಿಯಾದ ಸಿದ್ದರಾಮರ ಅಪ್ಪಣೆಯನ್ನಂತೂ ಈ ದಂಪತಿಗಳು ನೇರವಾಗಿ ತಿರಸ್ಕರಿಸಿದ ಕಾರಣ ನಿಷ್ಠಾವಂತ ಗಣಾಚಾರ್ಯಾದ ರಾಯಮ್ಮ ತನ್ನ ಪತಿಗೆ ಒಂದು ಸಲಹೆ ಕೊಡ್ತಾಳೆ. ಏನಂದ್ರ ಸೊನ್ನಲಿಗೆ ಬಿಟ್ಟು ದೂರದ ಕಲ್ಯಾಣಕ್ಕೆ ಹೋಗುವ ತನ್ನ ಅಭಿಲಾಷೆ ವ್ಯಕ್ತಪಡಿಸ್ತಾಳೆ. ನಿಜವಾದ ಗಣಾಚಾರ್ಯದವರು ತಮ್ಮ ಪ್ರತಿಭಟನೆ ನಡೆಯದೆಂದು ತಿಳಿದಾಗ ಕೊನೆಯ ಅಸ್ತ್ರವಾಗಿ ಊರು ಬಿಡುವ ದೃಢ ನಿರ್ಧಾರ ಕೈಗೊಂಡದ್ದು ಈ ದಂಪತಿಗಳ ನೈಷ್ಠಿಕ ಭಕ್ತಿಗೆ ಒಂದು ನಿದರ್ಶನ ಅನ್ಬಹುದು. ತಮ್ಮ ಮನೆಯಲ್ಲಿ ಎಲ್ಲ ಸಾಮಾನುಗಳನ್ನ ಮೂರು ಮೂಟೆಗಳನ್ನ ಕಟ್ತಾರ. ಇಬ್ರು ಒಂದೊಂದು ಮೂಟೆಗಳನ್ನ ಹೊತ್ತು ನಿಂತಾಗ ರಾಯಮ್ಮ ಗಂಡನಿಗೆ ಕೇಳ್ತಾ, 3ನೇ ಮೂಟೆ ತರೋರು ಯಾರು ಅಂತ. ಅವಾಗ ಅಮ್ಗೆ ದೇವಯ್ಯ ಹೇಳ್ತಾನ, ಭಕ್ತರ ಬಂಧು ಎಂದು ಹೇಳಿಕೊಳ್ಳುವ ಶಿವನೇ ಬೇಕಾದ್ರೆ ಹೊತ್ತು ತರ್ತಾನಳು ಅಂತ. ಮುಂದೆ ಈ ದಂಪತಿಗಳು ಕಲ್ಯಾಣಕ್ಕೆ ಸಮೀಪ ಇರುವಂತಹ ಶಿವಪುರಕ್ಕೆ ಬಂದಿರ್ತಾರೆ. ಹಂಗ ನಡ್ಕೋತ ಬರ್ತಾರೆ. ಅಲ್ಲಿ ತನಕ ಒಂದು ದೇವಾಲಯದೊಳಗ ವಿಶ್ರಾಮ ತಗೊಳ್ತಿರ್ತಾರ. ಅಲ್ಲಿ ತಾವು ಸೊನ್ನಲಿಗೆಯಲ್ಲಿ ಬಿಟ್ಟು ಬಂದಂತಹ 3ನೇ ಗಂಟು ಆ ಶಿವಪುರದೊಳಗಿರುವಂತಹ ಶಿವ ದೇವಾಲಯದ ಕಾಣ್ತತಿ. ಇದನ್ನ ನೋಡಿ ದೇವಯ್ಯ ಹಾಗೂ ರಾಯಮ್ಮ ದಂಪತಿ ಏನಂತಾರ, ಶಿವನು ನಮಗೆ ಇಲ್ಲಿಯೇ ತಂಗಲು ಸೂಚಿಸಿರ್ಬೇಕೆಂದು ಅಲ್ಲಿಯೇ ಉಳಿತಾರ.
ಇತ್ತ ಈ ದಂಪತಿಗಳು ಹೋದ ಮರುದಿನ ಸಿದ್ದರಾಮರು ಆ ಮಲ್ಲಿಕಾರ್ಜುನ ದೇವರಿಗೆ ಮಹಾಮಜ್ಜನವನ್ನ ಪ್ರಾರಂಭ ಮಾಡಿರ್ತಾರಂತ. ಆಗ ಮಾಡುವಾಗ ದೇವರು ಒಂದು ಧ್ವನಿ ಬಂದ್ ಹೇಳ್ತದಂತೆ. ಏನು ಅಂತಂದ್ರ, ನನಗ್ ಮಜ್ಜನಾನ ನನ್ನ ಅಮುಗೆ ದೇವಯ್ಯಗಳ ಹೊರೆ ಹೊತ್ತು ನನ್ನ ನೆತ್ತಿ ಎಲ್ಲಾ ನೋವಾಗೈತಿ, ನಿಧಾನವಾಗಿ ಮಜ್ಜನ ಮಾಡ್ರಿ ಅಂತ. ಇದನ್ನ ಕೇಳಿದ ಸಿದ್ದರಾಮರಿಗೆ ಆಶ್ಚರ್ಯ ಆಕತಿ. ಆಗ ಅವರು ತಾವು ಮಾಡಿದ ಪ್ರಮಾದ ಅವರಿಗೆ ಅರಿವಾಕತಿ. ಅವರು ಶಿವಪುರಕ್ಕೆ ಬಂದು ದಂಪತಿಗಳ ಕ್ಷಮೆ ಯಾಚಿಸ್ತಾರ, ಹಾಗೂ ಸೊನ್ನಲಿಗೆಗೆ ಮರಳಿ ಬರಲು ಬೆನ್ನೈಸ್ತಾರ. ಆದರೆ ದಂಪತಿಗಳು ತಾವು ಆಗಲೇ ಕಲ್ಯಾಣಕ್ಕೆ ಹೋಗಲು ನಿರ್ಧರಿಸಿದ್ದು ಹಿಂದೆ ಸರಿಯಲು ನಿರಾಕರಿಸ್ತಾರ, ಹಾಗೂ ಸಿದ್ದರಾಮರನ್ನೂ ಕೂಡ ಕಲ್ಯಾಣಕ್ಕೆ ಬರಲು ಆಮಂತ್ರಿಸಿ ಅಲ್ಲಿಯೇ ಯೋಗಾಯೋಗವಾಗಿ ಕೂಡೋಣ ಅಂತ ಹೇಳಿ ಸಿದ್ದರಾಮರನ್ನು ಸಾಂತ್ವನಗೊಳಿಸಿ ಸೊನ್ನಲಿಗೆಗೆ ಕಳಿಸಿಕೊಡ್ತಾರ. ಹಿಂಗ ಕಲ್ಯಾಣಕ್ಕೆ ಬಂದಂತ ಈ ಶರಣ ದಂಪತಿಗಳು ತಮ್ಮ ನೇಗೆ ಕಾಯಕವನ್ನ ಮುಂದುವರಿಸ್ತಾರ. ಅನುಭವ ಮಂಟಪದ ಗೋಷ್ಠಿಗಳಲ್ಲಿ, ಚರ್ಚೆಗಳಲ್ಲಿ ಪಾಲ್ಗೊಳ್ತಾರ. ವಚನಗಳನ್ನು ಇಬ್ಬರೂ ರಚಿಸ್ತಾರ. ದೇವಯ್ಯನು ಸಿದ್ಧ ಸೋಮನಾಥ ಅಂಕಿತದಲ್ಲಿ 30 ವಚನಗಳನ್ನು ರಚಿಸಿದ್ರ, ರಾಯಮ್ಮ ಅಮುಗೇಶ್ವರ, ನಾ ಈಗಾಗಲೇ ಹೇಳಿದಂಗ ಅಮುಗೇಶ್ವರ ಲಿಂಗದ ಹೆಸರಲ್ಲಿ 116 ವಚನಗಳನ್ನು ರಚಿಸ್ಯಾರ. ರಾಯಮ್ಮನ ತಾಯಿ ತಂದೆ ಊರುಗಳ ಬಗ್ಗೆ ಹೆಚ್ಚಿಂದೇನು ತಿಳಿದು ಬಂದಿಲ್ಲ. ಮತ್ತೊಂದು ಅಂದ್ರ ಯಾದವ ರಾಜನಾದಂತಹ ಸಿಂಗಣ ಕೂಡ ಅಲ್ಲಿ ಆ ಪುಳಜೆಯ ಪ್ರದೇಶವನ್ನ ಆಳ್ತಿರ್ತಾನೆ ಅರಸ. ಈ ದಂಪತಿಗಳ ಕೀರ್ತಿ ವಾರ್ತೆಗಳನ್ನ ಕೇಳಿ ತನ್ನ ಸೈನ್ಯ ತಗೊಂಡು ಬಂದು ಇವರಿಂದ ಶಿವಮಂತ್ರೋಪದೇಶ ಪಡೆದನನ್ನುವಂತ ಕೂಡ ತಿಳಿದು ಬರ್ತತಿ. ಅದು ಅಲ್ದ ಇಥೆ ಅನ್ನುವಂತ ಗ್ರಾಮವನ್ನ ಈ ದಂಪತಿಗಳಿಗೆ ಕಾಣಿಕೆಯಾಗಿ ಕೊಡ್ತಾನನ್ನುವಂತ ಮಾತು ಕೂಡ ಅಲ್ಲಿ ಬರೆದ ಶಾಸನದೊಳಗ ಬರೆದಾರ. ಆ ಗ್ರಾಮ ಈಗೂ ಐತಿ, ಈಟಿ ಅಂತ ಹೆಸರಿನಿಂದ ಅದು ಕರೆಯಲ್ಪಡ್ತದಂತ. ಅದ ಅಲ್ದನ ಸಿಂಘಣನ ಸೈನ್ಯಾಧಿಕಾರಿಗಳು ಕೂಡ ಈ ಅಮುಗಿ ದೇವಯ್ಯನ ಆರಾಧ್ಯ ದೈವವಾದಂತಹ ಸಿದ್ಧ ಸೋಮನಾಥ ದೇವಾಲಯಕ್ಕೆ ಅನೇಕ ಜೀರ್ಣೋದ್ಧಾರಗಳನ್ನ, ಮಾನೆಗಳನ್ನ ಕೊಟ್ಟದು ಕೂಡ ಕಂಡು ಶಾಸನಗಳಲ್ಲಿ ಕಾಣ್ತೈತಿ ಅಂತ. ಇನ್ನೊಂದು ಮಾತು ಏನ್ ಹೇಳ್ಬೇಕಂದ್ರ, 12ನೇ ಶತಮಾನದ ಶರಣರ ಕಾಲದೊಳಗ ರಾಯಮ್ಮ ಹೆಸರಿನ 2 ವಚನಕಾರ್ತಿಯರಾಗಿ ಹೋಗ್ಯಾರ. ಒಬ್ಬರು ಅಮುಗಿ ದೇವಯ್ಯಗಳ, ಈಗ ನಾನು ಅನುಭವ ಹೇಳುತ್ತಿರುವ ಪತ್ನಿ ಅಮ್ಮುಗೆ ರಾಯಮ್ಮ, ಹಾಗೂ ಬಸವಣ್ಣನ ರಾಯಸ ಅಂದ್ರೆ ಪತ್ರ ವ್ಯವಹಾರ ನೋಡಿಕೊಳ್ತಿದ್ದ ರಾಯಸ್ಥ ಮಂಚಣ್ಣನ ಪತ್ನಿ ರಾಯಮ್ಮ. ಈ ಇಬ್ಬರು ವಚನಕಾರ್ತಿಯರು. ಆ ಇಬ್ಬರ ವಚನಾಂಕಿತವೂ ಕೂಡ ಅಮುಗೇಶ್ವರ ಲಿಂಗ ಅಂತ ಅದ. ಆದ್ರ ರಾಯಸ್ಥ ಮಂಚಣ್ಣನ ಪತ್ನಿ ರಾಯಮ್ಮ ಆಕೆ ಬರ್ದದ್ದು ಒಂದೇ ವಚನ. ಅದು ಕೂಡ ಹೆಂಗಿದೆ ಅಂದ್ರೆ, ಮೊದಲಿನ 1 ಸಾಲು ಮಾತ್ರ ಇಲ್ಲ, ಉಳಿದಿದ್ದು 4 ಸಾಲುಗಳು ಅಮುಗೆ ರಾಯಮ್ಮ ಬರೆದಂತಹ ಸಾಲುಗಳೇ ಅವಾವು. ಗರಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಕೋಲುಂಟೆ ಅನ್ನುವಂತ ಒಂದು ವಚನ. ಅದಕ್ಕ ಅಮುಗೆ ದೇವಯ್ಯನ ಹೆಂಡತಿ ಅಮುಗೆ ರಾಯಮ್ಮ ಅನ್ನುವಂಥದ್ದು ಸ್ಪಷ್ಟ. ಆಮೇಲೆ ಅಮುಗೆ ರಾಯಮ್ಮನಿಗೆ ದೇವಯ್ಯನ ಸತಿ ವರದಾನಿ ಎಂಬುದು ಕೂಡ ಶಾಸನದೊಳಗ ಉಲ್ಲೇಖ ಅದ. ರಾಯಮ್ಮನೇ ವರದಾನಿ ಎಂದು ಸಂಶೋಧನೆಗಳಿಂದ ಕೂಡ ಈಗ ಖಚಿತ ಆಗಿದೆ. ಜನಪದಿಗರು ದಾನವ ಶಿವಶರಣೆ ನಾಣಿ ಅಮುಗನ ಮಡದಿ ಎಂದು ಕೊಂಡಾಡ್ಯಾರ. ಸೊನ್ನಲಿಗೆ ಬಿಡುವಂತಹ ವೇಳೆಯೊಳಗ ದೇವಯ್ಯನವ್ರು ಹೇಳ್ತಾರ, ತನ್ನ ಹೆಂಡತಿಗೆ ವರದಾನಿ ಹೆಂಡತಿಯೇ ತರವಲ್ಲ ಈ ಊರು ಎಂದು ದೇವಯ್ಯ ಹೇಳಿದ್ದನ್ನ ನೋಡಿದ್ರ ರಾಯಮ್ಮನೇ ವರದಾನಿ ಎಂದು ಖಚಿತ ಆಕತಿ. ಆಮೇಲೆ ಈ ವರದಾನಿಯು ಮತ್ತು ಶರಣರ ಕಾಲದಲ್ಲಿ ಆಗಿ ಹೋದ ವರದಾನಿ ಗುಡ್ಡವೆಯು ಬೇರೆ ಬೇರೆ. ವರದಾನಿ ಗುಡ್ಡವೇ ಅಥವಾ ಗುಡ್ಡಾಪುರ ದಾನಮ್ಮ ಧರ್ಮ ಪ್ರಸಾರಕ್ಕಾಗಿ ಆಂಧ್ರ ತಮಿಳುನಾಡಿನವರಿಗೆ ಹೋದಂತ ಶರಣೆ. ಇದಿಷ್ಟು ಅವಳ ಒಂದು ವೈಯಕ್ತಿಕ ಜೀವನವನ್ನ ನೋಡಿದಂತಾಕತಿ. ಆಮೇಲೆ ಇನ್ನೊಂದಿಷ್ಟು ನಾನು ಆಗಲೇ ಹೇಳಿದೆ, ಈ ರೀತಿ ಧೀರ ದಿಟ್ಟ ವಚನಗಳನ್ನು ಬರೆದಂತಹ ಆಕೆಯನ್ನ ನೋಡಿದ್ರ ಶರಣ ಎಷ್ಟೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ಅದೊಂದು ಎಂಥ ಒಂದು ಹಿನ್ನೆಲೆಯನ್ನ ಪರಿಸರದಿಂದ ಆಕೆ ಬಂದಳು ಅನ್ನೋದನ್ನು ಕೂಡ ಒಂದಿಷ್ಟು ನೋಡ್ಬೋದು. 12ನೇ ಶತಮಾನದ ಶರಣರು ಅಪ್ಪ ಬಸವಣ್ಣವರ ನೇತೃತ್ವದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಉದಾತ್ತ ಧ್ಯೇಯದಿಂದ ಸುಂದರ ಸಮಾಜ ಕಟ್ಟಲು ಪ್ರಯತ್ನ ಮಾಡಿದ್ರು. ವರ್ಗ ಭೇದ, ವರ್ಣಭೇದ, ಜಾತಿ ಭೇದ ಎಲ್ಲಾದ್ರಿಂದ ಸಮಾಜ ಕಲುಷಿತಗೊಂಡಿತ್ತವಾಗ. ದೀನರು, ದಲಿತರು, ದಮನಿತರು, ಸ್ತ್ರೀಯರು, ಸಮಾಜದ ಬಹುಸಂಖ್ಯೆ ಜನರು ಶೋಷಣೆಗೊಳಗಾಗಿದ್ರು. ಕೈ ಬಾಯಿ ಕಟ್ಟಿಸಿಕೊಂಡು ಬದುಕು ಪಶುಗಳಿಗಿಂತಲೂ ಅವ್ರ ಜೀವನ ಕೀಳಾಗಿತ್ತಂತ. ಇಂಥ ಒಂದು ಸಂಕ್ರಮಣ ಕಾಲದೊಳಗ ಬಸವಣ್ಣವರು ಕಾಯಕ, ದಾಸೋಹ, ನಡೆನುಡಿ ಸಿದ್ಧಾಂತ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಏಕದೇವೋಪಾಸನೆ, ಅರಿವು, ಆಚಾರ, ದಯೆ, ಅಂತಃಕರಣ ಎಲ್ಲಾ ಮಾನವೀಯ ಮೌಲ್ಯಗಳನ್ನ ಸಮಾಜದೊಳಗ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಅನುಭವ ಮಂಟಪದ ಮೂಲಕ, ವಚನ ಸಾಹಿತ್ಯದ ರಚನೆಯ ಮೂಲಕ ಸಾಮಾನ್ಯರು ಸಹ ತಮ್ಮ ಅನುಭವ, ವಿಚಾರ ವ್ಯಕ್ತಪಡಿಸುವಂಗ ಮಾಡಿದ್ರು. ಲೌಕಿಕ ಪಾರಮಾರ್ಥಿಕ ಎರಡನ್ನೂ ಸರಿದೂಗಿಸಿ ಆತ್ಮೋನ್ನತಿಯ ಸಾಧನೆ ಮಾಡಬಹುದಂತ ಶರಣರು ತೋರಿಸಿಕೊಟ್ರು. ಹೀಗಾಗಿ ಏನಾತಂದ್ರ ವಿವಿಧ ಕಸುಬು ಮೂಲಗಳಿಂದ ಬಂದಂತ ವಚನಕಾರ್ತಿಯರು ತಮ್ಮ ಕಾಯಕ ಪರಿಸರಗಳನ್ನೇ ಆಧಾರವಾಗಿಟ್ಟುಕೊಂಡು ವಚನ ರಚನೆ ಮಾಡಿದ್ರು. ಎಲ್ಲಾ ಶರಣೆಯರು ವಚನಗಳನ್ನೇ ಬರೆದ್ರು ಕೂಡ
ವಸ್ತು ವಿಷಯ ಕೆಲವೆಡೆ ಸಾಮಾನ್ಯವಾದರೂ ಕೂಡ ಒಂದೇ ಆಗಿದ್ರೂ ಅವುಗಳನ್ನು ಬಳಸುವ ಶೈಲಿ ರೀತಿ ಭಿನ್ನ ಆಗೈತಿ ಅಂತ ಹೇಳ್ಬೋದು. ಅನೇಕ ವಚನಕಾರ್ತಿಯರ ವಚನಗಳು ಸಾಮಾಜಿಕ ಪ್ರಜ್ಞೆ, ದಿಟ್ಟತನ, ಒರಟುತನ, ಗಡುಸುಗಾರಿಕೆ, ಶೋಷಣೆಯ ವಿರುದ್ಧ ಬಂಡಾಯ ಪ್ರಜ್ಞೆ, ಅನ್ಯಾಯ, ಮೌಢ್ಯದ ವಿರುದ್ಧ ಆವೇಶ, ರೊಚ್ಚು, ಪ್ರತಿಭಟನಾತ್ಮಕ ನಿಲುವು ಎಲ್ಲಾ ಕೆಲವು ಶರಣರಲ್ಲಿ ಕಂಡು ಬರ್ತತಿ. ಅಂಥವರಲ್ಲಿ ಅಂದ್ರೆ ಅಕ್ಕಮ್ಮ, ಸತ್ಯಕ್ಕ, ಕಾಳವ್ವೆ, ಲಕ್ಕಮ್ಮ ಹಾಗೂ ಇಂದಿನ ಅನುಭವದ ಕಾರಣಕರ್ತಳಾದಂತ ಅಮುಗೆ ರಾಯಮ್ಮ ಇವರೆಲ್ಲರೂ ತಮ್ಮ ವಚನಗಳಲ್ಲಿ ನೇರ ನಡೆ, ದಿಟ್ಟ ನುಡಿ, ಅನ್ಯಾಯ ಎದುರಿಸುವ ಎದೆಗಾರಿಕೆ, ಸತ್ಯವನ್ನೇ ಪ್ರತಿಪಾದಿಸುವಂತಹ ಛಲಗಾರಿಕೆ, ಧೈರ್ಯ, ಕೆಚ್ಚು ಸ್ಫುಟವಾಗಿ ವ್ಯಕ್ತಪಡಿಸ್ಯಾರ. ಖಡ್ಗದಿಂದ ಮಾಡಲಾಗದ ಕ್ರಾಂತಿಯನ್ನ ಲೇಖನಿಯ ಮೂಲಕ ಈ ಶರಣೆಯರು ಮಾಡ್ಯಾರ ಅಂತ ಹೇಳ್ಬೋದು. ರಾಯಮ್ಮ ಕೂಡ ಅಕ್ಕಮ್ಮನಂತೆ ಆಚಾರಶೀಲ ಶರಣೆಯಾದರೂ ಕೂಡ ವಿಚಾರಕ್ಕೆ ಪ್ರಾಮುಖ್ಯ ಕೊಟ್ಟಂತವಳು, ಶರಣ ಸಿದ್ಧಾಂತಕ್ಕೆ ಬದ್ಧಳಾದಂಥವಳು, ಅರ್ಥಪೂರ್ಣ ಧ್ವನಿಪೂರ್ಣ ವಚನಗಳ ರಚನೆ ಮಾಡಿದ ಶರಣೆ ರಾಯಮ್ಮ ಅನ್ಬಹುದು. ಆಕೆಯ ಪತಿ ಕೂಡ ಹಾಗೆ ಇದ್ರು. ಒಂದು ವಚನವನ್ನು ಇಲ್ಲಿ ನೋಡ್ಬೋದು ನಾವು. ಶಿವನ ನೆನೆದರೆ ಭವ ಹರಿಯುವುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು. ಅದೇನು ಕಾರಣವೆಂದಡೆ ಜ್ಯೋತಿಯ ನೆನೆದರೆ ಕತ್ತಲೆ ಹರಿಯುವುದೇ, ಮೃಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ, ರಂಭೆಯ ನೆನೆದರೆ ಕಾಮದ ಕಳವಳ ಹಿಂಗುವುದೇ, ನೆನೆದರಾಗದು ನಿಜದಲ್ಲಿ ನಿಂದು ನಿರ್ಧರಿಸದನ್ನಕ್ಕ ಸದ್ಗುರು ಸಿದ್ಧ ಸೋಮನಾಥನೆಂಬ ಲಿಂಗವ ನೆನೆಯಬಾರದು ಅಂತ. ಕತ್ತಲಿ ಹೋಗ್ಬೇಕಾದ್ರೆ ಆ ಜಗದೊಳಗ ಜ್ಯೋತಿ ಬೆಳಗುವ ಕಾರ್ಯ ಮಾಡ್ಬೇಕು. ಹೊಟ್ಟೆ ತುಂಬಬೇಕಂದ್ರೆ ಕಷ್ಟಪಟ್ಟು ಕಾಯಕ ಮಾಡ್ಬೇಕು. ಕಾಮದ ಕಳವಳ ಹಿಂಗಬೇಕಾದ್ರೆ ದಾಂಪತ್ಯ ಜೀವನ ಪಾಲಿಸ್ಬೇಕು. ಭಕ್ತನಾಗಿ ನನ್ನ ನಿಜವನ್ನು ಅರಿವನ್ನು ನಾನು ಅರಿತು ಆಚರಿಸಬೇಕು ಅಂದಾಗ ಮಾತ್ರ ಸಿದ್ಧ ಸೋಮನಾಥನನ್ನು ಅರಿಯಲು ಸಾಧ್ಯ ಅಂತ ಹೇಳ್ತಾರ. ಯಾವುದನ್ನು ಕೇವಲ ಚಿಂತಿಸಿದರೆ ವಿಚಾರಿಸಿದರೆ ಆಗುವುದಿಲ್ಲ, ಅದೆಲ್ಲ ಆಚರಣೆಗೆ ಬಂದಾಗ ಸಾಧ್ಯ ಅನ್ನುವಂತ ಮಾತನ್ನ ಅಮುಗೆ ದೇವಯ್ಯ ಇಲ್ಲಿ ಸ್ಪಷ್ಟಪಡಿಸ್ಯಾರ. ಅದಕ್ಕೆ ಪೂರಕವಾದಂತಹದಂತ ಈಕೆಯ ಒಂದು ವಚನ, ರಾಯಮ್ಮನ ಒಂದು ವಚನವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಕಾಲಿಲ್ಲದ ಕುದುರೆಯನ್ನೇರಿ ರಾವುತಿಕೆಯ ಮಾಡಬೇಕು, ಕಡಿವಾಣವಿಲ್ಲದ ಕುದುರೆಯ ನಿಲ್ಲಿಸಬೇಕು. ಕಾಲಿಲ್ಲದ ಕುದುರೆಯ ಬೀದಿಯಲ್ಲಿ ಕುಣಿಸಾಡಬಲ್ಲಡೆ, ಇಹಲೋಕಕ್ಕೆ ವೀರನೆಂಬೆ, ಪರಲೋಕಕ್ಕೆ ಧೀರನೆಂಬೆ, ಅಮುಗೇಶ್ವರ ಲಿಂಗಕ್ಕೆ ಅಧಿಕನೆಂಬೆ ಅಂತಾಳಕಿ. ಎಂಥವ್ರಿಗೆ ಧೀರ ಅನ್ಬೇಕು, ಎಂಥವ್ರಿಗೆ ಶೂರ ಅನ್ಬೇಕು ಅನ್ನುವಂಥ ಮಾತು ಹೇಳುವಾಗ ಇಲ್ಲಿ ಕಾಲಿಲ್ಲದ ಕುದುರೆ ಅಂದ್ರ ನಿಷ್ಕ್ರಿಯವಾದಂಥ ಮನಸ್ಸು, ಜಡವಾದಂಥ ಮನಸ್ಸು. ಜಡವಾದ ಮನಸ್ಸಿದ್ರ ದೇಹ ಕೂಡ ಜಡ ಆಕತ್ ನಮ್ದು. ಕೇವಲ ಕಲ್ಪನೆಯಲ್ಲಿ ಕೆಲಸ ಮಾಡುವ, ಜಗತ್ತು ಸುತ್ತುವ ಮನಸ್ಸೆಂಬ ಕುದುರೆಯನ್ನ ಜಾಗೃತಗೊಳಿಸಿ ಸವಾರಿ ಮಾಡಿ ಗುರಿ ಮುಟ್ಟಿದ್ರ ಅದು ಸಾಹಸ ಕೆಲಸ ಅಂತಾಳ. ಇನ್ನ ಕಡಿವಾಣವಿಲ್ಲದ ಕುದುರೆ ಅಂದ್ರ ನಿಯಂತ್ರಣವಿಲ್ಲದಂತಹದ್ದು, ಲಗಾಮ್ ಇಲ್ಲದಂತ ಮನಸ್ಸು. 10 ಕಡೆ ಹರಿಯುವಂತ ಮನವನ್ನ ಹೇಳಿದಂಗ ಕೇಳುವಾಗ ಕ್ರಿಯಾಶೀಲಗೊಳಿಸಿದ್ರ, ಬೀದಿಯಲ್ಲಿ ನಾವು ಹೇಳಿದಂತೆ ಕೇಳುವಂಗ ಮನಸ್ಸು ಮಾಡಿದ್ವಿ ಅಂದ್ರ ಅದು ಕುದುರೆಯನ್ನ ಬೀದಿಯಲ್ಲಿ ಕುಣಿಸಾಡಿಸಿದಂಗ ಅಂತ. ಮನಸ್ಸಿಗೆ ನಾವು ಮಣಿಯದೆ ಅದು ನಮ್ಮ ಇಚ್ಛೆಯಂತೆ ಮಣಿಸೋದು ನಿಜವಾದ ಧೀರರ ಕೆಲಸ ಅಂತ ಹೇಳ್ತಾಳ. ಲೌಕಿಕದಲ್ಲಿ ಸತಿ, ಪತಿ, ಮಕ್ಕಳು, ಸಂಸಾರ, ತಾಪತ್ರಯ, ಅರಿಷಡ್ ವರ್ಗಗಳದನ್ರಿ, ಸಪ್ತ ವ್ಯಸನಗಳದನ್ರಿ, ಇವೆಲ್ಲಗಳ ಜೊತೆ ಹೋರಾಡುತ್ತಾ ಪಾರಮಾರ್ಥಿಕ ಹಾದಿಯಲ್ಲಿ ಸಾಗುವುದೇ ಸಾಹಸ. ಇಂಥವ್ರು ಇಹಕ್ಕೂ ಪರಕ್ಕೂ ಪರಲೋಕಕ್ಕೂ ಧೀರರು ಅಂತ ಹೇಳ್ತಾಳ. ಇವರೇ ಅಮುಗೇಶ್ವರ ಲಿಂಗಕ್ಕಿಂತ ಅಧಿಕರು ಅನ್ನುವಂತ ಮಾತನ್ನ ಬಹಳ ಸಲ ಆಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಇನ್ನ ಅಮುಗೆಯ ಅಮುಗೆಯ ರಾಯಮ್ಮನ ವಚನಗಳಲ್ಲಿ ಕಂಡು ಬರುವಂತ ದಿಟ್ಟತನ ಅಂದಾಗ ನಾನು ಒಂದಿಷ್ಟು ವಿಷಯ ವಿವರಣೆಗಾಗಿ ಅವಳ ವಚನಗಳಲ್ಲಿ ಕಂಡು ಬರುವಂತಹ ಸುಳ್ನುಡಿಗಳು, ವ್ಯಂಗ್ಯೋಕ್ತಿಗಳು, ಕಟುನುಡಿಗಳು, ಬಳಸಿದಂತಹ ರೂಪಕಗಳು, ಉವಾಚಗಳು, ಗಾದೆ ಮಾತುಗಳು, ಅವುಗಳನ್ನೆಲ್ಲ ಮತ್ತು ಕೆಲವೊಂದು ವಚನಗಳು, ಇವುಗಳನ್ನೆಲ್ಲ ಒಂದು ಭಾಗವಾಗಿ ತಗೊಂಡ್ರ ಇನ್ನೊಂದು ಶರಣರನ್ನ ಕುರಿತು, ಭವಿಗಳನ್ನ ಕುರಿತು, ಭಕ್ತರನ್ನ ಕುರಿತು, ಅಥವಾ ವಿರಾಗಿಗಳನ್ನ ಕುರಿತು, ಅನುಭಾವಿಗಳನ್ನ ಕುರಿತು ಆಕೆ ಏನ್ ಹೇಳ್ಯಾಳ ಅನ್ನೋದನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ರಾಯಮ್ಮ ಬಳಸಿದಂತ ಅನೇಕ ಉವಾಚ, ನುಡಿಗಟ್ಟು, ಗಾದೆ ಮಾತು, ವಚನಗಳು ಆಕೆ ಬಳಸಿದ್ದು ವಿವರಣೆ ಬೇಕಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ನೇರದಾವು, ದಿಟ ಆಗ್ಯಾವ. ವಿವರಣೆ ಕೊಡ್ಬೇಕಂದ್ರೆ ಹೆಂಗಾಕತಿ ಅಂದ್ರ ಸಕ್ಕರೆ ಸವಿಯನ್ನು ಮಾತಲ್ಲಿ ಹೇಳ ಹೋದ್ರ ಸವಿಯ ರುಚಿ ಹಾರಿ ಹೋದಂತ ಆಕತಿ ಅನಿಸ್ತದ ಒಮ್ಮೊಮ್ಮೆ. ರಾಯಮ್ಮ ಅನೇಕ ಅಪೂರ್ವ ಪದಪುಂಜಗಳನ್ನ ಬಳಸಿದ್ರೂ ಕೂಡ ಇವಳ ವಚನಗಳು ಅಕ್ಕಮಾದೇವಿ ಹಾಗೂ ಇತರ ಕೆಲ ವಚನಕಾರ್ತಿಯರಿಗೆ ಸರಿಸಾಟಿಯಾಗಲು ಸೋಲುತ್ತಿವೆ ಎಂಬ ಮಾತು ಇದ್ದರೂ ಸಹ ಶ್ರಮಿಕ ವರ್ಗದ ಒಬ್ಬ ವಚನಕಾರ್ತಿಯಾಗಿ ತನ್ನ ನಿಷ್ಠೆಯನ್ನು ತೋರಿಸುವಲ್ಲಿ, ಅದನ್ನ ಕಾಯ್ದುಕೊಳ್ಳುವಲ್ಲಿ ಇಟ್ಟಿರುವ ದಟ್ಟವಾದ ನಂಬಿಕೆಯನ್ನು ದಿಟ್ಟತನದಿಂದ ಹೇಳುವಾಗ
ಅನೃತವ ಆಡದಿರು ಅನ್ನೋದನ್ನು ಕಂಡಾಗ ಎಲ್ಲರೂ ಇವಳನ್ನ ಒಪ್ಪಲೇಬೇಕಾಗ್ತದೆ. ಆದರೂ ಆಕೆ ವಚನಗಳಲ್ಲಿ ಈಕೆಯ ಅನುಭವದ ಆಳ, ಆಲೋಚನೆ, ಹರಿವು, ಅಭಿವ್ಯಕ್ತಿಯಲ್ಲಿರುವಂತಹ ದಿಟ್ಟತನ ಮೆಚ್ಚಬೇಕು. ಎಲ್ಲಾ ಶರಣರು ಹೆಚ್ಚಾಗಿ ಗುರುಲಿಂಗ ಜಂಗಮ ಕಾಯಕ ದಾಸೋಹದ ಬಗ್ಗೆಯೇ ತಮ್ಮ ವಿವರಣೆಯನ್ನು ಕೊಟ್ಟಿರುವಾಗ ರಾಯಮ್ಮ ಅದಾವುದರ ಬಗ್ಗೆಯೂ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳದ ತನಗುಂಟಾದ ಅನುಭಾವಿಕ ನೆಲೆಯನ್ನು ಗುರುತಿಸಿಕೊಂಡು ತಾನು ಅರ್ಥೈಸಿಕೊಂಡ ರೀತಿಯಲ್ಲಿ ಅದನ್ನು ಪಡಿಸಿದ್ದನ್ನು ನೋಡಿದು ಅವಳ ವಿಶೇಷತೆ ಅನ್ಬೋದು. ಅವಳಿಗೆ ತನ್ನ ಅನುಭವವೇ ಸತ್ಯ, ಅದೇ ನಿತ್ಯ. ಈಕೆಯ ವಚನಗಳಲ್ಲಿ ಹೇಳಿದ್ದನ್ನೇ ಹೇಳುವ ವಿಚಾರಗಳು ಹಾಗೂ ಪುನರಾವರ್ತಿತ ಶಬ್ದಗಳು ಹೆಚ್ಚಾಗಿ ಕಂಡು ಬರ್ತಾವಾದರೂ ಕೆಲವೊಂದು ಇತರರ ವಚನಗಳಿಂದ ಪ್ರಭಾವಿತವಾಗಿದ್ದನ್ನು ಅಂಥವುಗಳನ್ನು ಕೂಡ ತನ್ನ ವಚನಗಳಲ್ಲಿ ಬಳಸಿಕೊಂಡಿರುವುದನ್ನ ನಾವು ಕಾಣಬಹುದು. ಆದರೂ ರಾಯಮ್ಮನ ವಚನಗಳು ಸರಳ ತತ್ವ ನಿರೂಪಣಾ ತಂತ್ರದಿಂದ ಕೂಡಿವೆ ಅಂತ ಹೇಳಬಹುದು. ಆಕೆಗೆ ಆ ವಚನಗಳನ್ನು ಓದಿದ್ರ ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರವಾದಿ ನಾನಲ್ಲ, ಲೋಕ ವಿರೋಧಿ ಶರಣ ನಾರಿಗೂ ಅಂಜುವನಲ್ಲ, ನಿಮ್ಮ ರಾಜ ತೇಜದ ಲಿಪ್ಪೆನಾಗಿ ಕೂಡಲ ಸಂಗಮ ದೇವ ಎಂಬ ಅಪ್ಪ ಬಸವಣ್ಣವರ ವಚನ ನೆನಪಾಗದೇ ಇರುದು ಅಂತ ಹೇಳ್ಬೋದು. ಇನ್ನ ಆಕೆಯ ಕೆಲವೊಂದು ಪಡೆನುಡಿಗಳನ್ನ ಅಥವಾ ಉಕ್ತಿಗಳನ್ನ, ವಾದೆ ಮಾತುಗಳನ್ನ ಕೆಲವು ಓದ್ಬೇಕು, ತಿಳ್ಕೋಬೇಕು ಅಂತ ಓದ್ತಾ ಇದ್ವಿ. ಮಂಡೆಯ ಬೋಳಿಸಿಕೊಂಡು ಅಂದ ಚಂದಕ್ಕೆ ತಿರುಗುವ ಜಗ ಬಂಡರ ಮೆಚ್ಚುವನೇ ಅಮುಗೇಶ್ವರ ಲಿಂಗವು ಅಂತ. ಕೇವಲ ಮಂಡೆ ಬೋಳಿಸ್ಕೊಂಡು ಅಡ್ಡವ್ರು ಎಂತವ್ರು ಅಂದ್ರೆ ಅವ್ರು ಜಗಬಂಡ್ರ ಅಂತ ಕರಿತಾಳ್ರಿ, ಮತ್ತೊಂದು ಶಬ್ದನೇ ಇಲ್ಲ. ಕರ್ತೃವಿನ ವೇಷವ ತೊಟ್ಟು ಕತ್ತೆಯಂತೆ ತಿರುಗುವ ಕಳ್ಳರನ್ನಲ್ಲ ಅಮುಗೇಶ್ವರ ಲಿಂಗ. ನೋಡ್ರಿ, ಅಂದ್ರ ದೇವರ ವೇಷನೋ, ಗುರುವಿನ ವೇಷನೋ, ಜಂಗಮರ ವೇಷನೋ ಯಾವ್ದೋ ಹಾಕೊಂಡು ಕತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಅಜ್ಞಾನಕ್ಕೆ ಪ್ರತೀಕ ಅಂತ ಬಳಸ್ತೀವಿ. ಇವರೆಲ್ಲ ಅಜ್ಞಾನಿಗಳು ಅಂತ, ಇಂಥ ಕಳ್ಳರು ಇವರು, ಇಂಥವ್ರು ಬೇಕಾಗಿಲ್ಲ ಅಂತ. ಆಮೇಲೆ ಗರಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಕೋಲುಂಟೆ. ಈಗ ವ್ಯಾಯಾಮ ಶಾಲೆಯೊಳಗ ನಾವು ಕೋಲನ್ನ ಏನೋ ಒಂದು ಅಂಗ ಸಾಧನೆಗಾಗಿ ಬಳಸ್ಬೋದು. ಆದ್ರ ಇಂಥ ಕೋಲು ಕಾಳಗದೊಳಗೆ ತಗೊಂಡ್ ಹೋದ್ರ ಆ ವ್ಯಕ್ತಿನೂ ಹಾಳಾಗಿ ಹೋಗ್ತಾನಂತ. ಅಂದ್ರ ಇಲ್ಲಿ ಆಕೆ ಏನ್ ಹೇಳ್ತಾ ಇರೋದು ಅಂದ್ರ, ಭವಿ ಆದವನಿಗೆ ಮೇಲು ಬರ್ತಾ ಪುನರ್ದೀಕ್ಷೆ ಆಚರಣೆಗಳು ಎಲ್ಲಾ ಬೇಕಾಗುವುದು. ಭಕ್ತನಾಗಿ ಲಿಂಗಾಂಗ ಸಾಮರಸ್ಯವನ್ನು ಹೊಂದಿದಂತ ವ್ಯಕ್ತಿಗೆ ಇವ್ಯಾವುಗಳ ಅವಶ್ಯಕತೆನೂ ಇಲ್ಲ ಅನ್ನುವಂತ ಮಾತು. ಅವ್ ನೋಡ್ರಿ, ಕಟ್ಟಿಗೆ ಮಣ್ಣ ಹಾಕಿ ಹೊಟ್ಟೆ ಹೊರವರಂತೆ ಅಂತ ಹೇಳ್ತಾರ. ಈ ಕಟ್ಟಿಗೆ ಮಣ್ಣು ಹಾಕಿ ಹೊಟ್ಟೆ ಹೊರೆಯವರು ಎಂತವ್ರಂದ್ರ ಇವರು ಘಟಕರ್ಮಿಗಳಂತ ಕರಿತಾಳ್ರಿ ಈಕಿ. ಅಂದ್ರ ಒಡ್ಡಿಗೆ ಮಣ್ಣು ಹಾಕಿದ್ರ ಅದು ನೀರ್ ತುಂಬಾಣ ಮತ್ತ ಒಡಿದ ಅದು ಮತ್ ಇವ್ರು ಮಾಡೋರು ಉಪಜೀವನಕ್ಕಾಗಿ ಬದುಕವ್ರು ಅಂತ. ಅಂದ್ರ ಇಷ್ಟಲಿಂಗವನ್ನ ಅರಿದೆ ಸತ್ಯರೆಂದು ಘಟವ ಹೊರೆವವರು ಇವರು ಅಂತ ಹೇಳ್ತಾಳ ಆಕಿ. ಇಷ್ಟಲಿಂಗವನ್ನ ಅರಿತಿರುವುದೇ ಇಲ್ಲ ತಾವು. ಇವ್ರು ಹೆಂಗಪ್ಪ ಅಂದ್ರ ಇಕ್ಕಿಯ ಎರೆಯವರ ಮನೆಗೆ ಹೋಗಿ ಭಿಕ್ಷೆ ಬೇಡುವವರು ಬೆಕ್ಕು ಹಾಲು ಕುಡಿದಂತವರು ಅಂತ. ಇವರೆಲ್ಲ ಎಂತವ್ರಂದ್ರ ಸುಮ್ಮನ ವೇಷ ಹಾಕೊಂಡ್ ಹೋಗಿ ಮನಿ ತಿರುಗಿ ನಾವು ಭಕ್ತರು, ನಾವು ಜಂಗಮರು ಅಂತ ಹೇಳ್ಕೋತಾನ ಬೆಕ್ ಹಾಲು ಕುಡ್ದಂಗ ಬದುಕ್ತಾರ. ಬೆಕ್ ಕಣ್ಣು ಮುಚ್ಚೇನೋ ಹಾಲು ಕುಡಿತದ ಅಂತಾರ. ಆದ್ರ ಜಗತ್ತೇ ನೋಡಿರ್ತೈತೆ ಅಂತ ಅದನ್ನ. ಅದರ ಪರಿವೆ ಈ ಅವಿವೇಕಿಗಳಿಗೆ ಇರುವುದಿಲ್ಲ ಅನ್ನೋದಕ್ಕ ಈ ರೀತಿ ಒಂದು ಗಾದೆ ಮಾತನ್ನು ಬಳಸ್ತಾ ಇದ್ದ. ಆಕಾಶಕ್ಕೆ ಹಾರುವಂಗೆ ದೋಣಿಯ ಕೋಲ ಹಂಗೆ ಕೈಯ. ನೋಡ್ರಿ, ಆಕಾಶದಾಗ ನಿರಂಬರವಾಗಿ ಹಾರುವಂತ ಹಕ್ಕಿಯನ್ನು ನೋಡ್ತೀವಿ ನಾವು. ಅಂತದಕ್ಕ ದೋಣಿಯ ಕೋಲ್ ಯಾಕ್ಬೇಕು? ಸಾಧನೆಯೊಳಗೆ ದೋಣಿ ಕೋಲ್ ಯಾವಾಗಪ್ಪ? ದೋಣಿ ನಡೆಸುವಾಗ, ಸಾಧನೆ ಮಾಡುವಾಗ ಕೆಲವೊಂದು ಆಚಾರಗಳು ನಿಯಮಗಳು ಬೇಕಾಗಿದ್ದು. ಎಲ್ಲವನ್ನೂ ಸಾಧಿಸಿ ನಾನು ನಿತ್ಯ ಮುಕ್ತಳಾದೆ ಅನ್ನುವಂಥವ್ರಿಗೆ ಇದರ ಅವಶ್ಯಕತೆ ಇಲ್ಲ ಅಂತ ಅನ್ನುವಂತ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ವಚನದೊಳಗೂ ಆಕೆ ವಿಡಂಬನಾತ್ಮಕ ದಿಟ್ಟ ನಿಲುವನ್ನ ಸ್ಪಷ್ಟಪಡಿಸಿದ್ದನ್ನ ಕಾಣ್ತಾ ಇದ್ದೀವಿ. ಸಂತೆಗೆ ಬಂದವರೆಲ್ಲ ಸಾವಧಾನಿಯಾಗಬಲ್ಲರೆ. ಸಾವಧಾನಿ ಅಂತೂ ಸಂತೆಗೆ ಹೋದ್ರು ಸಾವಧಾನಿ ಇರ್ಬೇಕಂತ ಅಕ್ಕಮಾದೇವಿ ಹೇಳ್ತಾಳ. ಆದ್ರ ಅಕ್ಕಿ ಅಂತಾಳ, ಸಾಮಾನ್ಯರು ಎಲ್ಲಾರು ಸಾವಧಾನಿಯಾಗಿ ಇರ್ತಾರನು, ತನ್ನ ಅರಿವಿನೊಳಗೆ ಎಚ್ಚರಿಕೆಯೊಳಗೆ ಇರ್ತಾರನು. ಸಂತೆಯ ಆಕರ್ಷಣೆಗಳು ಬಹಳ ಮಂದಿನ ಸೆಳಿತಾವು. ಸಂಸಾರದ ಆಕರ್ಷಣೆಗಳು ಹಾಗೇನ. ಪಸರವ ಹರಡುವವರೆಲ್ಲ ರತ್ನದ ಬೆಲೆಯ ಬಲ್ಲರೆ. ಎಲ್ಲಾ ವಸ್ತು ಹರ್ಕೊಂಡು ಕುಂತವ್ರಿಗೆ ಅದರ ರತ್ನ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ ಅಂತ. ಅಂದ್ರ ಅವಿವೇಕಿಗಳು, ಅಜ್ಞಾನಿಗಳಿಗೆ ಘನಮಹಿಮನಾದಂತಹ ಶರಣನ ಅರ್ಥಕೊಳ್ಳಕ್ಕೂ ಆಗುದಿಲ್ಲ, ಲಿಂಗವನ್ನ ಅರ್ಥಕೊಳ್ಳಕ್ಕೂ ಆಗುದಿಲ್ಲ. ಕುದುರೆ ಹಿಡಿಯುವವರೆಲ್ಲ ರಾವುತಿಕೆಯ ಮಾಡಬಲ್ಲರೆ. ಕುದುರೆ ಹಿಡ್ಕೊಂಡ್ರ ಸವಾರಿ ಮಾಡಕ್ ಸಾಧ್ಯತೆ ಅಂತ. ಕುದುರೆ ಹಿಡ್ಕೊಂಡು ಫೋಟೋ ತಗಸ್ಕೋತೀವಿ ಹೊರತು ಸವಾರಿ ಮಾಡುವಂತಹದ್ದು ಕೆಲಸ ಸಾಧ್ಯ ಸಾಮಾನ್ಯರಿಗೆಲ್ಲ, ಅದನ್ನ ಕಲ್ತವ್ರಿಗೆ ಅದು ಸಾಧ್ಯ. ಹಂಗ ನೀನು ಲಿಂಗಯ್ಯನ ಅರಿಬೇಕಾಗಿತ್ತಂದ್ರ ಸಾಧನೆಯ ಸವಾರಿಯನ್ನು ಮಾಡ್ಬೇಕಂತ ಹೇಳ್ತಾಳೆ. ಅದು ಆಕೆಯ ಮೂಲ ತತ್ವ ಇಲ್ಲಿ. ಇನ್ನೊಂದು ಮಾತು, ಶರಣರಿಗೆ ಲಿಂಗ ಹೋಯಿತು ಎಂದು ನುಡಿಯುವವರಿಗೆ ಕುಂಭಿ ಪಾತಕ ನಾಯಕ ನರಕ ತಪ್ಪದು ಅಂತಾಳೆ. ಲಿಂಗೈಕ್ಯನಾದ ಶರಣನು ಸತ್ತನೆಂಬ ಭ್ರಷ್ಟರಿಗೆ ರೌರವ ನರಕ ತಪ್ಪದು ಅಮುಗೇಶ್ವರ ಲಿಂಗವೇ, ನಿಮ್ಮ ಶರಣರು ಲಿಂಗೈಕ್ಯರು ಅನ್ನುವಂತ ಮಾತಾಡ.
ಶರಣರು ಸತ್ ಹೋದ್ರು ಅನ್ನೋರಿಗೆ ಒಂದು ಮಾತು ಹೇಳ್ತಾ ಇದ್ದಾಳೆ ಆಕಿ. ಇಂಥ ಮೂರ್ಖರಿಗೆ ಏನ್ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅಂದ್ರ, ಶರಣರ ಅಂತರಂಗದಲ್ಲಿ ಪ್ರಾಣಲಿಂಗವಾಗಿ ಬಹಿರಂಗದಲ್ಲಿ ಇಷ್ಟಲಿಂಗವಾಗಿ ಭೇದವನ್ನ ಅರಿಯರಲ್ಲ ಇವರು ಅಂತ. ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಲೀಲೆ ಆದೊಡೆ ಉಮಾಪತಿ, ಲೀಲೆ ತಪ್ಪಿದರೆ ಅವ್ರು ಸ್ವಯಂಭೂ ಆಗಿರ್ತಾರ, ಯಾವಾಗ್ಲೂ ಲಿಂಗೈಕ್ಯರವರು. ಆ ರೀತಿಯಾದಂತ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾಳೆ. ವೇಷವ ತೊಟ್ಟು ಗ್ರಾಸಕ್ಕೆ ತಿರುಗುವ ವೇಷಧಾರಿಗಳ ಕಂಡಡೆ ನಾಚಿತ್ಯನ್ನ ಮನ, ಲಿಂಗವ ನರಿಯದಿರ್ದಡೆ ಎಂತು ಲಿಂಗೈಕ್ಯರೆಂಬರಯ್ಯ. ನೋಡ್ರಿ, ಸಂಸಾರ ತೊಳಲಾಟದೊಳಗ ವೇಷ ಹಾಕೊಂಡು ನಾವು ಜಂಗಮರು ಶ್ರೇಷ್ಠರು ಅನ್ಕೋತ ಅಡ್ಡಾಡಿದ್ರೆ ಕಾವಿ ಕಾಶಾಂಬರ ಧರಿಸಿ ನಾಟಕ ಮಾಡೋರು ಅಂತ ಕರಿತಾಳಕ್ಕೆ ಇನ್ನೊಂದ್ ಕಡೆಗೆ. ಇಂಥವ್ರಿಗೆಲ್ಲ ಲಿಂಗನ ಅರ್ತಿಲಿ ಇವ್ರಿಗೆ ಲಿಂಗೈಕ್ಯರಂತ ಯಾಕೆ ಅನ್ಬೇಕು? ಆಕೆ ಪ್ರಶ್ನೆ ಅದು. ಕತ್ತೇನೇರಿ ಬಪ್ಪರೆಲ್ಲ ನಿತ್ಯರಾಗಬಲ್ಲರೆ? ಅಲ್ಲ, ಎಲ್ಲ ಅನಿತ್ಯದೊಳಗ ತೊಳಲಾಡೋರು ಬೆಳಗಿನಿಂದ ಸಾಯಂಕಾಲ ತನಕ ಅವ್ರು ಹೆಂಗ ನಿತ್ಯರಾಗ್ತಾರ? ಹೆಂಗ ಶಿವನನ್ನ ಅರಿಲಿಕ್ಕೆ ಸಾಧ್ಯತೆ ಇದೆ ಇಂಥವ್ರಂತ. ಉಪ್ಪು ಹುಳಿ ಮುಟ್ಟುವರೆಲ್ಲ ಕರ್ತನ ಕಾಣಬಲ್ಲರೆ? ಲಿಂಗನ ಕಾಣಬೇಕಾದ್ರ ಭಕ್ತಿ, ವೈರಾಗ್ಯ, ಜ್ಞಾನ ಅನ್ನುವಂಥ ಸಾಧನೆಯೊಳಗ ಸಾಗ್ಬೇಕಾಗ್ತದೆ. ಅದು ಬಿಟ್ಕೊಟ್ಟು ಉಪ್ಪು ಹುಳಿಯೊಳಗನ ನಾವು ಇದೇ ಸಂಸಾರದ ತೊಳಲಾಟದೊಳಗ ಇದ್ವಿ ಅಂದ್ರ ಕರ್ತನ ಕಾಣುವ ಗತಿ ಹೆಂಗ? ಸಾಧ್ಯ ಇಲ್ಲ ಅಂತ. ಇದೆಲ್ಲ ಆಕೆ ಈ ರೀತಿ ಹೇಳಬೇಕಾಗಿತ್ತ, ಎಷ್ಟು ದಿಟ್ಟತನದಿಂದ ಹೇಳಿದ್ದಾಳ ಅಂತ ಅನಿಸ್ತದೆ ನನಗೆ. ಆಗ ಸಮಾಜ ಹೆಂಗಿತ್ತು ಅಂದ್ರ, ಗುರು ಆಗ್ಲಿ ಗುರು ಆಗ್ಲಿ ಅಥವಾ ಜಂಗಮರಾಗ್ಲಿ ಶ್ರೇಷ್ಠ ಅನ್ನುವಂತ ಒಂದು ಕಾಲದು. ಅಂತಾದ್ರಾಗ ನೇರವಾಗಿ ಅವ್ರನ್ನ ಧಿಕ್ಕರಿಸ್ತಾಳೆ. ಮತ್ತ ಇನ್ನೊಂದಿಷ್ಟು ನೋಡ್ಬೇಕಂತಂದ್ರ, ಮಾಯಾ ಯೋನಿಗಳಲ್ಲಿ ಹುಟ್ಟುವ ಮರುಳರೆಲ್ಲರೂ ಮಹಾಜ್ಞಾನಿಗಳ ಪರೇ. ಅದ್ರಾಗ ಹೊಳರಳವರು ಮರಳರು ಇದ್ದವ್ರು ಯಾವಾಗ್ಲೂ ಮಹಾಜ್ಞಾನಿ ಆಗಾಕಿಲ್ಲ ಅಂತ. ಕಾಮ ವಿಕಾರಕ್ಕೆ ತಿರುಗುವ ಜೀವಗಳರು ಅನಾದಿ ವಸ್ತುವನ್ನು ಅರಿವರೆ. ಕಾಮ ವಿಕಾರಕ್ಕೆ ಅರಿಷಡ್ ವರ್ಗಳಿಗೆ ಬರುವಂತ ವ್ಯಕ್ತಿ ಅನಾದಿ ಪರಾತ್ಪರ ವಸ್ತುವನ್ನು ಅರಿಲಿಕ್ಕೆ ಸಾಧ್ಯದನು. ಮಾತಿನಲ್ಲಿ ಮಹಾಜ್ಞಾನಿಗಳೆಂಬ ವೇಷಧಾರಿಗಳ ಕಂಡು ನಾಚುವ ಕಾಣ ಅಮುಗೇಶ್ವರ. ನನಗ ನಾಚಿಕೆ ಬರ್ತೈತಿ ಅಂತ ಅವ್ರು ನೋಡಿದ್ರು ಅಂತಾಳಕ್ಕೆ. ಮಾತಿನಲ್ಲಿ ಮಾತಿನ ಮಂಟಪ ಕಟ್ಟಿ ತಾವು ಶ್ರೇಷ್ಠರು ಅಂತ ಹೇಳುವಂತವ್ರನ್ನ ಕಂಡ್ರ ಸಮಾಜದೊಳಗ ನನಗ ನಾಚಿಕೆ ಬರ್ತದ ಅಂತ ಹೇಳ್ತಾಳಕ್ಕೆ ಇಂಥವ್ರು ನೋಡಿ. ಮಾತಿನಲ್ಲಿ ಬ್ರಹ್ಮವ ನುಡಿಯುವ ವೇಷಧಾರಿಗಳ ಲಿಂಗಾಂಗಿಗಳೆಂದಡೆ ಮಾರಿಗೆ ತಂದ ಹಂದಿಯ ನಾಯಿ ನರಿ ತಿಂಬಂತೆ ಕಾಣ ಅಮುಗೇಶ್ವರ. ಆ ವೇಷಧಾರಿಗಳನ್ನ ಎದಕ್ ಹೋಲಿಸ್ತಾಳಂದ್ರ ಮಾರಿಗೆ ತಂದಂತ ಹಂದಿ ಅಂತ. ಮಾರಿಗೆ ತಂದೆ ಹಂದಿ ಏನ್ ಮಾಡ್ತಾರ? ಅದನ್ನ ಕೊಲ್ತಾರೋ ಏನೋ ಮಾಡ್ತಾರ, ನಾಯಿ ನರಿ ತಿಂದು ಹೋಗ್ತಾವ. ಅಂದ್ರ ನಿಮ್ಮ ಜೀವನ ಇದ್ದಾಗನೂ ವ್ಯರ್ಥ, ಸತ್ತಾಗನೂ ವ್ಯರ್ಥ ಅಂತವ್ರ ಸ್ಥಿತಿ. ಭುವಿಯ ಮೇಲೆ ಕಾವಿಯ ಒದ್ದು ಕಾಯ ವಿಕಾರಕ್ಕೆ ತಿರುಗುವ ಗಾವಿಲರ ಭಕ್ತ ಲಾಂಛನಿಗಳೆಂದಡೆ ಅಮುಗೇಶ್ವರ ಲಿಂಗವು ನೋಡಿ ನೋಡಿ ನಗುತ್ತಿಪ್ಪದು. ಆ ದೇವರು ಕೂಡ ನಗ್ತಾನ ಅಂತ ಹೇಳ್ತಾಳೆ ಇಂಥವ್ರು ನೋಡಿ. ಅರಿವು ಉಳ್ಳಂಗೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದದ ಹಂಗು ಇಲ್ಲ. ಅರಿವು ಉಳ್ಳವಂಗೆ ಅಮುಗೇಶ್ವರ ಲಿಂಗವನ್ನ ಅರಿಯನೆಂಬ ಸಂದೇಹವೇಕೆ ಎಂದು ಪ್ರಶ್ನಿಸ್ತಾಳೆ. ಇದು ಶರಣರಿಗೂ ಕೇಳುವಂತ ಮಾತಾಗಿ. ನೀವು ಅರ್ತೀನಿ ಅಂತಂದ್ರ ನಿಮಗ್ ಸಂದೇಹ ಯಾಕೆ ಉಳಿಬೇಕು? ಒಂದ್ ಅರಿವು ಉಳಿಬೇಕು, ಇಲ್ಲ ಸಂದೇಹ ಉಳಿಬೇಕು. ನೀವು ಅರ್ತೀನಿ ಅಂತ ಅರಿವಿನ ರೂಪ ನೀವಾದ್ರ ನೀವು ಅಂತ ಇದನ್ನ ಹೇಳುವಂತ ಅವಶ್ಯಕತೆನೇ ಇಲ್ಲ, ಸಂದೇಹ ಪಡುವಂತ ಅವಶ್ಯಕತೆನೇ ಇಲ್ಲ. ನೀವೇ ಅರಿವಿನ ಸಾಕಾರ ಮೂರ್ತಿಗಳಾಗಿ ನಿಂತಾಗ. ತುಪ್ಪ ಭವನವನ್ನುಂಡು ನಚ್ಚು ಮೆಚ್ಚಿನ ಮಾತ ನುಡಿದು ರಚ್ಚೆಯಲ್ಲಿ ಕುಳಿತು ಇಷ್ಟಲಿಂಗವ ನಪ್ಪಿದವರ ನಿತ್ಯ ಜ್ಞಾನಿಗಳೆಂದಡೆ ಪ್ರತ್ಯಕ್ಷವಾಗಿ ಸುರಿವೆ ಬಾಯಲ್ಲಿ ಬಾಲ ಹುಳುವಂತ. ಆಕೆ ಹೇಳ್ತಾಳ ಅಂದ್ರ, ತುಪ್ಪ ಭವನ ಉಂಡು ಎಲ್ಲಾರ ಮನೆಗೆ ಜಂಗಮರಂತ ಕರೆಸ್ತಾರ, ಗುರುಗಳಂತ ಕರೆಸ್ತಾರ. ಅಲ್ಲೆಲ್ಲಾ ಚಂದಾಗ ಮಾತಾಡಿ ನಾವು ನಿತ್ಯ ಜ್ಞಾನಿಗಳು, ನಾವೆಲ್ಲಾ ಕಡೆ ಜ್ಞಾನ ಪ್ರಸಾರ ಮಾಡ್ಕೊತ ಹೋಗ್ತೀವಿ ಅಂದ್ರ ಅಲ್ಲ, ನಿನ್ನ ಅಂತರಂಗ ಶುದ್ಧ ಇರ್ಬೇಕು. ಇಲ್ಲ ಅಂದ್ರೆ ನಿನ್ನ ಬಾಯಲ್ಲಿ ಬಾಲ ಹುಳ ಹಾಕುವಷ್ಟು ಅಂದ್ರ ನಿಮ್ಗೇನು ಕಿಮ್ಮತ್ತಿಲ್ಲ ಅಂತ. ಆ ರೀತಿಯಾಗಿ ಮಾರಿಗೆ ಹೊಯ್ದ ಕೋಣನ ಕೊರಳ ಕೊಯ್ದಂತೆ ಕೊಯ್ಬರಯ್ಯ ಅಂತ ಶರಣರು ನಿಮ್ಮನ್ನ ಏನ್ ಮಾಡ್ತಾರಂದ್ರ, ಮಾರಿಗೆ ಒಯ್ದ ಕೋಣ, ಮಾರಿಗೆ ಒಯ್ದಂತ ಕೋಣನ್ನ ಹೆಂಗ ಕೊಳ್ಳ ಕೊಯ್ದ ಅದನ್ನ ಬಲಿ ಕೊಡ್ತಾರಲ್ಲ, ಹಂಗ ನಿಮ್ಮನ್ನು ಕೂಡ ಬಲಿ ಕೊಡ್ತಾರ, ಎಚ್ಚರದಿಂದ ಇರ್ರಿ ಅಂತ ಎಚ್ಚರಿಕೆ ಮಾತನ್ನ ವೇಷಧಾರಿಗಳಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಅನ್ನ ಕೂಳಿಕ್ಕುವರ ಮನೆಯ ಕುನ್ನಿಗಳಾಗಿಪ್ಪವರು ಎನಗೆ ಸರಿಯೆಂಬೆನೆ ಅಂತ. ನೋಡ್ರಿ, ಅಮಿಗೆ ರಾಯಮ್ಮ ಸ್ವತಂತ್ರ ವ್ಯಕ್ತಿತ್ವದವಳು. ಅನ್ಯರ ಹಂಗಿಗೆ ಒಳಗಾಗೋದು ಆಕಿಗೆ ಎಂದೂ ಇಲ್ಲ. ಶಿವನಿಗೆ ಕೂಡ ಆಕಿ ನಾನು ಸ್ವತಂತ್ರ ಮಾಡಿದ್ರು ಶರಣರು ಅಂತ ಹೇಳ್ತಾಳಕಿ. ಅಂತಾಕಿ ಅನ್ನ ಕೂಳಿಕ್ಕುವರ ಮನೆಯ ಕುನ್ನಿಗಳಾಗಿಪ್ಪವರು ಅಂದ್ರ ಅನ್ನಕ್ಕನ ಅಡ್ಡಾಡುವಂತ ಕುನ್ನಿಗಳಿವರು. ಅನ್ನ ಹಾಕಿದ್ರ ಒಂದು ಕುನ್ನಿ ಮನಿ ಮುಂದ್ ಕಾಯ್ತೈತೆ ಅಂತೀವಲ್ಲ, ಹಂಗ ಅಂಥವ್ರು ಈಗ ನನಗ ಸರಿ ಆಗ್ತಾರನು, ಶರಣರಿಗೆ ಸರಿ ಆಗ್ತಾರನವ್ರು? ಆಗುದೇ ಇಲ್ಲ ಅಂತ. ಶರಣರೇ ಗೌರವಾನ್ವಿತರೇ ಇವರಲ್ಲ ಅಂತ. ಉತ್ತಮ ತೇಜಿಯ ಮರಿಗೆ ಸುಪ್ಪತ್ತಿಗೆ ಅಲ್ಲದೆ ಕತ್ತೆಯ ಮರಿಗೆ ಸುಪ್ಪಿಗೆ ಹಾಸುವರೆ. ಅಂದ್ರ ಕುದುರೆಯ ಮರಿಗೆ ಏನಾರ ಒಂದ್ ಸುಪ್ಪತ್ತಿಗೆ ಸುಖದ ಸುಪ್ಪತ್ತಿಗೆ ಇಟ್ಟು ಅದ ರಾಜವೈಭವ ಸಂಕೇತವಾಗಿ ಬಳಸ್ಕೋಬಹುದು.
ಆದ್ರ ಕತ್ತಿಮರಿಗೆ ಯಾರ ರತ್ನಗಂಬಳಿ ಹಾಸ್ತಾರೇನು, ಅದಕ್ಕ ದಿವ್ಯಾಂಬರ ಹಾಸಿ ಅದಕ್ಕೆ ಗೌರವ ತೋರಿಸ್ತಾರನು, ಅದಕ್ಕ ಅಜ್ಞಾನಿಗಳಿಗೆ ಪರಮಾಮೃತವನ್ನ ಕೊಟ್ರು ಸವಿದ್ರು ಪರರ ಕಾಡಿ ಬೇಡದೆ ಅವ್ರು ತಿನ್ನುವುದಿಲ್ಲ ಅಂತ. ಅವ್ರ ಪರಮಾಮೃತವನ್ನ ಕೊಡ್ತೀವಪ್ಪ, ಶರಣರ ಪರಮಾಮೃತ ನಿಮಗ್ ಕೊಡ್ತೀವಿ, ಬಿಟ್ಟು ಬಿಡ್ರಿ ನಿಮ್ ಚಟಗಳಂದ್ರೆ ಬಿಡಂಗಿಲ್ಲ ಅವ್ರು ಮತ್ತೆ ಏನ್ ಮಾಡವ್ರ ಕಾಡಿ ಬೇಡಿ ತಿಂತಾರ ಅವ್ರು ಅಂತ ಹೇಳ್ತಾಳೆ. ಅದಕ್ಕಾಗಿ ಇವರೆಲ್ಲಾ ಎಂತವ್ರಂದ್ರ ಕುಂಜರವ ನೇರಿದ ಕುಂಜರ ವೇಷ ತೊಟ್ಟ ಹಂದಿಗಳು ಅಂತ ಕರಿತಾ ಇದ್ದಾರೆ. ಆನಿ ವೇಷ ಹಾಕೊಂಡು ಮೆರೆಯುವಂಥವ್ರು, ಅಷ್ಟು ಕೀಳ ಮಟ್ಟದ ಅಂದ್ರ ಇಂಥವ್ರು ಕೂಡ ಆಗಿನ ಕಾಲಕ್ಕೂ ಇದ್ರೇನೋ ಅಂತ ನನಗ ಅನಿಸ್ತಾ ಇದೆ. ಅದಕ್ಕಾಗಿ ಈ ರೀತಿಯಾಗಿ ಬರ್ದಿರ್ಬೇಕು. ಒಡೆಯರ ಹೆಸರು ಹೇಳಿ ಒಡಲ ಹೊರೆಯುವವರು ಕೋಟ್ಯಾನು ಕೋಟಿ, ಎನ್ನೊಡೆಯ ಎನ್ನ ಬಿಡದೆ ಕಡುಗಲಿಯ ಮಾಡಯ್ಯ. ನೋಡ್ರಿ ಆಕೆ ಹೇಳ್ತಾಳ, ಪಟ್ಟಿ ಹೊರ್ಯಾಕ 10 ವೇಷ ಹಾಕೊಂಡು 10 ಮಾತು ಹೇಳ್ಕೊತ ಅಡ್ಡಾಡೋರು ಬಾಳ ಮಂದಿ ಅದಾರ. ಅವ್ರಿಗೆಲ್ಲ ಏನಂತ ಕುರಿಗಳಂತಿರುವ ಜಡಜೀವಿಗಳಿವ್ರು. ಇಂಥವ್ರಿಗೆ ನಾನು ಅನ್ಯರ ಹೊಗಳಿಕೆ ಬದುಕೋಳಲ್ಲ, ತಾನು ಸ್ವತಂತ್ರಳನ್ನು ಅಂತ ಮಾತನ್ನ ಹೇಳ್ತಾಳ. ಎನ್ನೊಡೆಯ ಎನ್ನ ಬಿಡದೆ ಕಡುಗಲಿಯ ಮಾಡಯ್ಯ, ಈ ಬದುಕಿನೊಳಗ ಕಡುಗಲಿಯಾಗಿ ಬದುಕುವಂಗ ನನ್ಗ ನೀನು ಸಹಕಾರ ಕೊಟ್ರೆ ಸಾಕು, ಇದೊಂದು ಕೃಪಾ ಕೊಟ್ರೆ ಸಾಕು ಅಂತ ಕೇಳ್ತಾ ಇದ್ದಾಳೆ. ಕತ್ತಲೆಯ ಮನೆಯಲ್ಲಿ ಸಕ್ಕರೆ ಸವಿದಂತಿರ್ಬೇಕು, ಬಟ್ಟ ಬಯಲಲ್ಲಿ ನಿಂತು ಇಷ್ಟಲಿಂಗವ ಕಂಡವನಂತಿರ್ಬೇಕು ಅಂತ. ಅಂದ್ರ ನಿಜವಾದ ಶರಣ ಹೆಂಗಿರ್ಬೇಕನ್ನುವಂತ ಮಾತನ್ನ ಕೂಡ, ಅನುಭಾವಿ ಆದವ ಹೆಂಗಿರ್ಬೇಕನ್ನುವಂತ ಮಾತನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ತನ್ನ ತಾನಾದಂತ ಅನುಭಾವಿ ಯಾಕ ಅಂತಂದ್ರ ಸಕ್ಕರೆ ಸವಿಯನ್ನ. ಇಂಥವ್ರಿಗೆ ಈ ರೀತಿಯಾಗಿ ಬದುಕೋರಿಗೆ ಗುರುವಿನ ಲಿಂಗದ ಜಂಗಮದ ಹಂಗ ಇಲ್ಲ, ಇವ್ರಿಗೆ ಹಂಗ ಬೇಕಾಗಿಲ್ಲ. ಇಂಥವ್ರಿಗೆ ಇವ್ರು ಸ್ವತಂತ್ರ ಧೀರರು ಅಂತ ಕರಿತಾಳಕಿ. ಅದಕ್ಕೆ ಹೇಳ್ತಾಳಕಿ, ಕತ್ತಲೆ ಮನೆಯಲ್ಲಿ ಸಕ್ಕರೆ ಸವಿದ್ರ ನಮ್ಮ ಪಂಚೇಂದ್ರಿಯಗಳಲ್ಲಿ ಎಲ್ಲಾ ಕತ್ಲಿರೋದ್ರಿಂದ ಯಾವ ಕಡೆನೂ ಹೋಗ್ಲಾರ್ದ ನಮ್ಮ ಮನಸ್ಸು ಏಕಾಗ್ರತೆ ಸಹಜವಾಗಿ ಸಾಧಿಸ್ತಿರ್ಬೇಕು. ಅದಕ್ಕಾಗಿ ಆ ಸಕ್ಕರೆ ಸವಿ ಹೆಚ್ಚು ರುಚಿಯಾಗಿ ಕಾಣ್ತಿರ್ಬೇಕು. ಅದಕ್ಕಾಗಿ ಈ ಉದಾಹರಣೆ ಆಕೆ ಕೊಟ್ಟಿರ್ಬೇಕು. ಇನ್ನು ಬಟ್ಟ ಬಯಲಲ್ಲಿ ನಿಂತು ಇಷ್ಟಲಿಂಗವ ಕಂಡವನಂತಿರ್ಬೇಕು ಅಂತಂದ್ರ, ಬಟ್ಟ ಬಯಲದ ಕುರುಹೇ ಇಷ್ಟಲಿಂಗ. ಅದಕ್ಕಾಗಿ ಬಟ್ಟ ಬಯಲಾಗ ನಿಂತು ಇಷ್ಟಲಿಂಗ ಕಾಣುವಂತಹದ್ದು ಆ ದೃಷ್ಟಿಕೋನವನ್ನು ಪಡಿ, ಆ ಶಿವದೃಷ್ಟಿಯನ್ನಂತ ಹೇಳ್ತಾಳೆ. ಇಂಥವ್ರ ನಿಜವಾದ ಅನುಭವಿಗಳು, ಇಂಥವ್ರ ನಿಜವಾದ ಶರಣರು ಅಂತಾಳ. ಕತ್ತೆಯಂತೆ ಬತ್ತಲಿದ್ದಡೇನು ಇಷ್ಟಲಿಂಗ ಸಂಬಂಧಿ ಆಗಬಲ್ಲರೆ, ಕಟ್ಟಿದ ಲಿಂಗವ ಕೈಯಲ್ಲಿ ಹಿಡಿದಡೆ ನಿತ್ಯನಾಗಬಲ್ಲನೆ. ಅಂದ್ರ ಕತ್ತೆ ಯಾವಾಗ್ಲೂ ಬಟ್ಟೆ ಹಾಕೊಳ್ಳೋದೇ ಇಲ್ಲದು. ಹಂಗ ನಾವು ಕೆಲವರು ದಿಗಂಬರೋ ಅದನ್ನೋ ಇದನ್ನೋ ಅಂತ ಸಾಧನೆ ಮಾಡಿವಿ ಅಂತ ಹೇಳ್ತಾರ. ಅಂತವ್ರೆಲ್ಲಾ ಇಷ್ಟಲಿಂಗ ಸಂಬಂಧಿ ಆಗ್ಲಿಕ್ಕೆ ಸಾಧ್ಯತೆ ಐತೇನು? ಸಾಧ್ಯತೆ ಇಲ್ಲ ಅಂತ. ಅವ್ರು ಕತ್ತೆಯಂಗಿರೋರು ಆಗುದಿಲ್ಲ. ಇವರೆಲ್ಲಾ ಹೆಂಗಂದ್ರ ಅನಿತ್ಯವ ಹೊತ್ತುಕೊಂಡು ತಿರುಗುವ ಅಘೋರಿಗಳು ಅಂತ ಕರಿತಾಳಕಿ. ಕಟ್ಟಿದ ಲಿಂಗವ ಕೈಯಲ್ಲಿ ಹಿಡಿದಡೆ ನಿತ್ಯರಾಗಬಲ್ಲರೆ ಅಂತ. ನೀನು ಆ ಲಿಂಗ ನೀನೇ ಲಿಂಗ ಸ್ವರೂಪ ಆಗಬೇಕಾಗಿತ್ತು ಅಂದ್ರ ಅದನ್ನ ಆಯತ ಮಾಡ್ಕೋ, ಸ್ವಾಯತ ಮಾಡ್ಕೋ, ಸನೀತ ಮಾಡ್ಕೋ, ನೀನೇ ಲಿಂಗ ಆಗು ಅಂದಾಗ ಅದು ಸಾಧ್ಯ. ಅದು ಬಿಟ್ಕೊಟ್ಟು ನೀವ್ ಎಂತವರದಿರಿ ಅಂತಂದ್ರ ಅನಿತ್ಯವ ಹೊತ್ತುಕೊಂಡು ತಿರುವ ಅಘೋರಿಗಳು. ಈ ಹಿಂದಕ್ಕೇನೋ ಇದ್ರೊಳಗ ಅಘೋರಿಗಳಂತ ಒಂದು ವಿವರಣೆ ಬರ್ತಾ ಇದೆ. ಸಾಧಕರು, ಅವರು ಒಂದು ರೀತಿಯಾದಂತಹ ಸಾಧಕರು, ಸತ್ಕ್ಷಣ ಹೊತ್ಕೊಂಡು ಸಾಧನೆಯನ್ನ ಮಾಡ್ತಾರ ಅವರು ಅಂತ ಕೇಳ್ತಾ ಇದ್ದೇನೆ. ಅಂಥವ್ರಿಗೆ ಈಕಿ ಹೋಲಿಸ್ತಾ ಇದ್ದಾಳ. ಅನಿತ್ಯವ ಹೊತ್ತುಕೊಂಡು ತಿರುಗುವ ಅಘೋರಿಗಳು ನೀವು, ಅಂಥವ್ರು ಕಟ್ಟಿದ ಲಿಂಗ ಕೈಯಲ್ಲಿ ಆಗದ್ರ ನಿತ್ಯ ಆಗಕ್ ನೀವು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕನ್ನವ ನಿಕ್ಕುವ ಕಳ್ಳನು ಕನ್ನಗಳ್ಳನೆಂದು ಉಸುರುವನೇ, ಬಣ್ಣನೆಯ ಮಾತಾಡುವ ಅಣ್ಣ ಅಪ್ಪ ಎಂಬ ಕುನ್ನಿಗಳ ಮೆಚ್ಚುವನೇ ಅಮುಗೇಶ್ವರ ಲಿಂಗವು. ಎಷ್ಟು ನೇರ, ಎಷ್ಟು ದಿಟ್ಟ, ಎಷ್ಟು ಸ್ಪಷ್ಟ ಅದ ನೋಡ್ರಕಿ ಮಾತು. ಕನ್ನವ ನಿಕ್ಕುವ ಕಳ್ಳನು, ಕನ್ನ ಮಾಡಕ್ ಬಂದಾವ ಯಾವ್ರನ ಕನ್ಗಳ ಅಂತ ಹೇಳ್ತಾನೇನ್ರಿ? ಹೇಳುದಿಲ್ಲವ. ಹಂಗ ಬಣ್ಣ ಬಚ್ಚನೆ ಮಾತಾಡೋರು ನಾವು ಡಾಂಬಿಕರು ಅಂತ ಎಂದು ಹೇಳುದಿಲ್ಲ ಅವರು. ಅಂಥವರನ್ನ ಇಂಥ ಕುನ್ನಿಗಳಂತವ್ರು ದೇವರೇನ್ ಮೆಸ್ಸ ನಿಮ್ಮ ಅಂತರಂಗ ನೋಡ್ತಿರ್ತಾನವ ಅಂತ ಹೇಳುವಂತ ಮಾತಿದು. ಕುಲವನತಿಗಳೆದವಂಗೆ ಕುಲದ ಹಂಗೆ ತಕಯ್ಯ, ಬಲ್ಲೆನೆಂಬವಂಗೆ ಗೆಲ್ಲ ಸೋಲದ ಮಾತೆ ಕಯ್ಯ. ನೋಡ್ರಿ, ಜಾತಿ ಕುಲದ ಜಂಜಾಟದಿಂದ ದೂರ ಇರ್ಬೇಕು ಶರಣನಾದವನು. ಸೋಲ ಗೆಲುವಿನ ಮಾತು ಬಂದ್ರ ಅದನ್ನ ಮೀರಿದ ಮಹಾಂತನಾಗಿರ್ಬೇಕಾದ ಅಂಥವ ನಿಜ ಶರಣ. ಅದಕ್ಕಾಗಿ ಹೇಳ್ತಾಳ, ಕುಲವನತಿಗಳಿದವಂಗೆ ಕುಲದ ಹಂಗೆ ತಕಯ್ಯ. ನೀವು ಕರೆ ನಿಜವಾದ ಶರಣರು ಯಾರು ಅನ್ನೋದನ್ನು ಗುರುತಿಸ್ಲಿಕ್ಕೆ ಲಕ್ಷಣಗಳನ್ನು ಹೇಳ್ತಾ ಇದ್ದಾಳೆ. ಕೋಣವನೇರಿ ಕೋಡಗದ ಆಟವಾಡುವಂಗೆ ಭಾರವಣಿಯ ಸುದ್ದಿ ಎಲ್ಲಿಯದು ಅಂತ. ಕೋಣ ಅನ್ನುವಂಥದ್ದು ಅದು ಮತ್ತ ಅದು ಹೇಳ್ತಾಳ, ಜೋಡು ಕೊಂಬಿನ ಕೋಣ ಅಂತ ಬರದಾಡ್ರಿ. ಆ ಕೋಣ ಅಂತಂದ್ರ ಅಹಂಕಾರದ ಪ್ರತೀಕ ಅದು. ನಾವು ಅಹಂಕಾರಿಗಳಾಗಿ ಮತ್ತೆ ಎದ್ರ ಆಟ ಆಡ್ತೀವಿ? ಮಂಗ್ಯಾನ ಆಟ ಆಡ್ತೀವಿ ಸಂಸಾರದೊಳಗೆ. ಇಂಥವ್ರಿಗೆ ಜವಾಬ್ದಾರಿ ಅನ್ನುವಂಥದ್ದು ಏನ್ ಬರ್ಲಿಕ್ಕೆ ಸಾಧ್ಯದ? ಭಾರವಣಿ ಅಂದ್ರೆ ಇಲ್ಲಿ ಜವಾಬ್ದಾರಿ ಅನ್ನುವಂಥದ್ದು ಏನು ಅಂದ್ರ, ನಾನು ಸಾಧಕ, ನಾನು ಭಕ್ತ, ನಾನು ಹೇಳ್ಕೊತ ಅಡ್ಯಾರ ಕತ್ತಿರ್ಲ, ಇದ್ರದ್ದು ಏನ್ ಜವಾಬ್ದಾರಿ ನಿಮ್ಗೆ ಗೊತ್ತವ ಅಂತ ಕೇಳ್ತಾಳಕಿ.
ಗರುಡಿಯಲ್ಲಿ ಸಾಮುವ ಮಾಡುವರಲ್ಲದೆ ಕಾಳಗದಲ್ಲಿ ಸಾಮುವ ಮಾಡುವರೇ. ಅಂಗ ಸಾಧನೆ ಎಲ್ಲಿ ಮಾಡ್ತಾರ? ಗರುಡಿ ಮನೆಯೊಳಗೆ ಮಾಡ್ತಾರ. ಅದನ್ನ ಹೋಗಿ ಅದನ್ನ ಬಿಟ್ಕೊಟ್ಟು ಕಾಳಗದೊಳಗೆ ನಾ ಇನ್ನ ಸಾಧನೆ ಮಾಡ್ತೀನಪ್ಪ, ನಿಲ್ರಿ ನಾನು ಇನ್ನಷ್ಟು ಮಾಡ್ತೀನಿ ಅಂದ್ರೆ ಅಲ್ಲ. ಅದಕ್ಕಾಗಿ ನೀನು ಲಿಂಗಾಂಗ ಸಾಮರಸ್ಯ ಹೊಂದಬೇಕು ಅಂದ್ರ ಆ ಸ್ಥಳಕ್ಕೆ ಬರುವವರೆಗೆ ನೀ ಸಾಧನೆ ಮಾಡು. ಅಲ್ಲಿಂದ ನಿಂದ ಮುಗೀತು ಅಲ್ಲಿಗೆ. ಅಲ್ಲೇನ್ ನಿನಗ್ ಮತ್ತ ಅವೇ ಆಚರಣೆಗಳು ಅವೇ ಸಂಪ್ರದಾಯಗಳು ಬೇಕಂತೂ ಇಲ್ಲ ಅನ್ನುವ ಒಂದು ಸೂಚ್ಯತೆ ಇವಳಲ್ಲಿ ಇರಬಹುದೇನೋ ಅಂತ ಅನಿಸ್ತು ನನಗೆ. ಮುಂಡದಲ್ಲಿ ತಿರುಗುವವರು ಕೋಟ್ಯಾನುಕೋಟಿ, ತಲೆಯಲ್ಲಿ ತಿರುಗುವವರು ಕಾಣೇನು ಅಂತ ಹೇಳ್ತಾಳೆ. ಅಂದ್ರ ಮುಂಡ ಮಾಡಿಸ್ಕೊಂಡು ಅಂದ್ರೆ ತಲೆ ಬಳಸ್ಕೊಂಡು ನಾವು ವಿರಾಗಿಗಳು, ನಾವು ಜಂಗಮರು ಏನೋ ಒಂದ್ ಹೇಳ್ಕೊಂಡು ಅಡ್ಡಾಡ್ತಿರ್ತಾರ ಶ್ರೇಷ್ಠರು ಅಂತ ಹೇಳಿ. ಅಂಥವ್ರು ರಗಡು ಮಂದಿ ನೋಡಿ ನಾ ಕೋಟ್ಯಾನುಕೋಟಿ, ಆದ್ರ ತಲೆಯಲ್ಲಿ ತಿರುಗುವವರ ಅರನೂ ಕಾಣೆ. ನಿಜವಾದ ವಿವೇಕಿಗಳನ್ನ, ನಿಜವಾದ ವಿಚಾರಶೀಲರನ್ನ ನಾನು ಕಾಣುದಿಲ್ಲ. ನಿಜವಾದ ವಿಚಾರಶೀಲರಿದ್ರೆ ಅವ್ರು ವಿರಾಗಿಗಳು, ಅನುಭಾವಿಗಳು, ಗುರುಗಳು ಅಂತ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತಾ. ಅಂಗದಲ್ಲಿಪ್ಪ ಮಲಿನವ ಕಳೆಯುವವರು ಕೋಟ್ಯಾನುಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆಯುವವರ ಆರನೂ ಕಾಣೆ ಅಮುಗೇಶ್ವರ ಅಂತ. ಅಂದ್ರ ಗೊತ್ತಿದ್ದಂಥದ್ದು. ನಾವ್ ಬೇಕಾದಷ್ಟು ವಸ್ತುಗಳನ್ನ ಬಳಸ್ಕೊಂಡು ಅಂಗ ಸ್ವಚ್ಛ ಇಟ್ಕೋಬಹುದು, ಆದ್ರ ಮನದಲ್ಲಿದ್ದ ಒಂದು ದೋಷಗಳು ಹೋಗ್ಬೇಕಾಗಿತ್ತ, ಅದಕ್ಕೆ ನಾನೇ ಕಾರಣಕರ್ತನಾಗಿ ನನ್ನಲ್ಲಿಯೇ ದೋಷ ನಾನೇ ತೆಗಿಬೇಕು. ಅದನ್ನ ಮಾತು ಮುಂದೆ ಹೇಳ್ತಾಳೆ. ಬಾವಿಯ ಉದುಕುವ ಕುಡಿವರ ಕಂಡೆ, ಬಾನಿನಲ್ಲಿ ಉದಕವ ತೊಂದರೆ ಕಂಡೆ ಅಂತ. ಬಾವಿಯ ಉದಕ ತಗೊಂಡ್ ಬಂದ್ ಎಲ್ಲಾರು ಏನಪ್ಪಾ ನಿತ್ಯ ನೇಮ ಮಾಡ್ತಾರ. ಆದ್ರ ಬಾನಿನಲ್ಲಿಪ್ಪ ಉದಕವ ತರುವವರ ಕಾಣೆ, ಅದು ನಿಜವಾದ ಅನುಭಾವಿ ಲಕ್ಷಣ. ಅದು ನಿಜಭಾವಿ. ಬಾವಿ ನೀರು ತರೋದು ಒಂದ್ ಆಚರಣೆ ಅಷ್ಟೇ. ಆದ್ರೆ ನಿಜವಾದ ಆಚರಣೆ ಎಂತಾದಂದ್ರೆ ಬಾನಿನಲ್ಲಿ ನಿನ್ನ ಹೃದಯ ಕಮಲದಲ್ಲಿರುವಂತಹದ್ದನ್ನ ಆ ಶಿವ ಜ್ಯೋತಿಯನ್ನ, ಆ ಲಿಂಗ ಜ್ಯೋತಿಯನ್ನ ಕಾಣ್ಕೋತಿಯಲ್ಲ, ಅದು ನಿಜವಾದದ್ದು. ಅದು ನಿಜವಾದ ಜಲ, ಅದು ಅಮೃತ ಜಲ. ಅದನ್ನ ನೀ ಕಾಣ್ಕೋ. ಕಾಲಿಲ್ಲದವಂಗೆ ನಿಚ್ಚಣಿಕೆ ನೇರಲೇಕೆ, ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದವಂಗೆ ಇಷ್ಟಲಿಂಗ ಬೇಕೆ. ಕಾಲಿಲ್ದವಂಗ ನಿಚ್ಚಣಿಕೆ ಅವಶ್ಯನೇ ಇಲ್ಲ ಅವಂಗ. ಹಂಗ ನೀವು ಸಾಧನೆನೇ ಮಾಡಂಗಿಲ್ಲ ಅಂದಾಗ ನಿಮ್ಗೆ ಇಷ್ಟಲಿಂಗದ ಅವಶ್ಯಕತೆನೇ ಇಲ್ಲ. ಇಷ್ಟಲಿಂಗ ಬೇಕಾಗಿರೋದು ನಮ್ಮ ಅರಿವಿನ ಕುರು, ನಮ್ಮ ಅರಿವನ್ನ ನಾವು ತಿಳ್ಕೊಳಿಕ್ಕೆ, ನಾವು ವಿವೇಕಿಗಳಾಗ್ಲಿಕ್ಕೆ. ನಿಮ್ಗೆ ಅದ ಬೇಕಾಗಿಲ್ಲ ಅಂದಾಗ ನಿಮ್ಗೆ ಇಷ್ಟಲಿಂಗನೂ ಬೇಡ. ನೀವು ಭಕ್ತಿ ಜ್ಞಾನ ಮಾರ್ಗದಾಗ ನಡೆಯದೇ ಇಲ್ಲ ಅಂದಾಗ ಬೇಕಾಗೇ ಇಲ್ಲ ಅನ್ನುವಂಥ. ಈ ರೀತಿ ಅನೇಕ ಉದಾಹರಣೆಗಳನ್ನ ನೋಡ್ಬೋದು. ಕೆಲವೊಂದು ವಚನಗಳನ್ನು ಕೂಡ ಆಕೆ ದಿಟ್ಟದಂತ ಹೇಳಿದ್ದನ್ನ ನೋಡ್ತೀನಿ ನಾನು. ಒಡೆಯರ ಕಂಡರೆ ಬಡಿಯುವುದಯ್ಯ ಬಾಲವನು ಸುನಿ, ಕೊಡಕೊಂಬವರ ಕಂಡು ಅಡಿಗೆ ಎರಗುವರಯ್ಯ, ಮೃಡನ ವೇಷವ ತೊಟ್ಟು ಕುರಿಗಳಂತೆ ತಿರುಗುವ ಜಡಜೀವಿಗಳ ಕಂಡಡೆ ಮೃಡಶರಣರು ಮೋರೆ ಎತ್ತಿ ನೋಡರ ಕಾಣ ಅಮುಗೇಶ್ವರ. ಶರಣರು, ಜಂಗಮರು, ಸಾಧುಗಳು ಹೇಗಿರ್ಬೇಕು ಹಾಗಿದ್ರೆ ಚಂದ. ವೇಷ ಧರಿಸಿ ಆಸೆ ಹೊತ್ತು ಇನ್ನೊಬ್ಬರ ಅಧೀನತೆಗೊಳಗಾದ್ರ ಇವರ ಇರುವಿಕೆಗೆ ಭಂಗ ಬರ್ತತಿ. ರಾಯಂ ಹೇಳ್ತಾಳ, ಶಿವನ ಭಕ್ತರು ಶಿವನಿಗೆ ಮಾತ್ರ ಮಣಿಬೇಕು, ಮತ್ತೊಬ್ಬರು ಬೆನ್ನು ಹತ್ತಬಾರ್ದು ಅಂತ. ಒಡೆಯನನ್ನ ಕಂಡಂತ ನಾಯಿ ಬಾಲ ಅಲ್ಲಾಡಿಸ್ತತಿ, ಅನ್ನ ಹಾಕ್ತಾನಂತೇಳಿ. ಅದು ನಾಯಿ ಗುಣ. ಆದ್ರ ಮನುಷ್ಯ ನಾಯಿ ಆಗ್ಬಾರ್ದು. ಶರಣರು ನೀತಿ ನೇಮದಿಂದ ಗೌರವದಿಂದ ಬದುಕಬೇಕು. ಶರಣರೆಂದು ವೇಷ ಹಾಕಿ ಮರೆಯುವವರು ಉಳ್ಳವರ ಕಂಡರೆ ಅವರ ಅಡಿಗೇರಿ ಎರಗುತ್ತಾರೆ. ಇದು ನಾಯಿತನ ಅಂತಾಳೆ ರಾಯಮ್ಮ. ಶಿವಲಾಂಛನಧಾರಿಗಳಾಗಿ ಕಂಡ ಕಡೆಗೆ ಬಾಯಿ ಹಾಕಿ ತಿನ್ನುವ ಕುರಿಗಳಂತ ಆಗಬಾರದು ನಾವು. ಕುರಿ ಎಲ್ಲ ಕಡೆ ಬಾಯಿ ಆಗ್ತದೆ. ಕುರಿ ನಾಯಿ ಜೀವನ ಸಾಗಿಸುವವರು ಎಂದವೂ ಭಕ್ತರಾಗೋದಿಲ್ಲ ಅಂತ ದಿಟ್ಟತನದಿಂದ ಹೇಳ್ತಾಳೆ. ನಿಜ ಶರಣರು ಇತ್ತ ಕಡೆಗೆ ಕಣ್ಣೆತ್ತಿ ಕೂಡ ನೋಡುದಿಲ್ಲ ಅಂತಾಳೆ. ನಿಮ್ಮವ್ರನ್ನ ಯಾರು ನೋಡುದಿಲ್ಲ ಅಂತ. ಶೀಲವಂತನಾದಡೆ ಜಾತಿಯ ಬಿಡಬೇಕು, ಶಿವಜ್ಞಾನಿಯಾದಡೆ ಸಮಯವ ಬಿಡಬೇಕು. ಹಿಂಗಲ್ಲದೆ ಜಗದಲ್ಲಿ ನಡೆಯುವ ಭ್ರಾಂತರ ಸುದ್ದಿ ಏಕೆ, ನಿಭ್ರಾಂತನಾದ ಶರಣಂಗೆ ಅಮುಗೇಶ್ವರ ಅಂತ. ಜಾತಿಯ ಆಧಾರದಲ್ಲೇ ಸಮಾಜ ನಡೆಯುತ್ತಾ ಬಂದಂತಹ ಕಾಲದೊಳಗ ರಾಯಮ್ಮ ಜಾತಿಯೇ ಬಿಡಬೇಕಂತ ಧೈರ್ಯದಿಂದ ಹೇಳ್ತಾಳೆ. ಭಕ್ತ ಭವಿ ಎರಡೇ ಜಾತಿ. ನಡೆ ನುಡಿಯಲ್ಲಿ ಶೀಲವಂತನಾದ್ರೆ ಸಾಲುದಿಲ್ಲ, ಜಾತಿನೂ ಬಿಡ್ಬೇಕು ನಾವು. ಹುಟ್ಟಿನಿಂದ ಆರಿಸುವಂತ ಜಾತಿಯನ್ನು. ಶಿವಜ್ಞಾನಿಯಾದ ಮೇಲೆ ಸಂಘದ ವ್ಯಾಮೋಹ ಕೂಡ ಅಳಿಬೇಕಂತಾಳೆ. ಸಮಯ ಅನ್ನುವಂಥದ್ದು ಸಂಘದ ವ್ಯಾಮೋಹವನ್ನು ಸೂಚಿಸ್ತತಿ. ಅಥವಾ ಸಮಯದ ವ್ಯಾಮೋಹವನ್ನು ಬಿಡಬೇಕು, ಸದಾ ವಿವೇಕಿ ಆದವನು ಅನ್ನುವಂಥದ್ದು ಇರ್ಬೋದು. ಹೀಗಿರದಿದ್ದರೆ ಭ್ರಾಂತಿಯಲ್ಲೇ ತೊಳಲಾಡುವವರ ಸುದ್ದಿ ನಿಭ್ರಾಂತನಾಗಿ ನಿಜ ಸುಖದಲ್ಲಿರುವಂತಹ ಶರಣರಿಗೆ ಬೇಡವೇ ಬೇಡ ಅಂತಾಳೆ. ಹೆದರದಿರು ಮನವೇ, ಹಿಮ್ಮೆಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ, ಜರಿದರೆಂದು ಝಂಕಿಸಿದರೆಂದು ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧದಲ್ಲಿ ಘಟವ ಬಿಡದೆ ಗುರುವಾದಡು ಲಿಂಗವಾದಡು ಜಂಗಮವಾದಡು. ಇಷ್ಟ ಅಲ್ರಿ, ನೊಸಲ ಕಣ್ಣುಗಳ ಉಮಾಪತಿಯಾದರು ಆ ದೇವ್ರನು ತೆತ್ತಿಗರು ಕಂಡು ಬಂದು ಒತ್ತಿ ಹಿಡಿದರೆಂದು ಘಟವ ಬಿಡುವ ಘಟಕರ್ಮಿಗಳು 7 ಜನ್ಮದೊಳಗ ಸೂಕರ್ನ ಹೊಟ್ಟೆಯಲ್ಲಿ ಹುಟ್ಟಿ 101 ಕುಲ 18 ಜಾತಿ
ಅಮೇಧ್ಯವ ತಿಂದು ಹೋಗ್ತಾರ, ಅಮುಗೇಶ್ವರ ಲಿಂಗವೇ ನಿಮ್ಮ ಪ್ರಮಥ ರಾಣೆ ಅಂತ ಹೇಳ್ತಾಳೆ. ಅಂದ್ರ ರಾಯಮ್ಮ ತನ್ನ ಮನವನ್ನ ಗಟ್ಟಿಗೊಳಿಸುವಂತಹ ನೆಲೆಯೊಳಗ ತನ್ನ ಮನಕ್ಕೆ ಹೆದರದಿರು, ಹಿಮ್ಮೆಟ್ಟದಿರು ಅಂತೇಳಿ ಹೇಳ್ತಾಳೆ. ಜಾತಿ, ಲಿಂಗ, ಹಣ ಮುಂತಾದ ಕಾರಣಗಳಿಂದ ಎರಗುವಂತ ಎಲ್ಲಾ ತಾರತಮ್ಯಗಳನ್ನು ಲೆಕ್ಕಿಸದೆ ಅನುಭವ ಮಾರ್ಗದಲ್ಲಿ ಸಾಗುವಂತ ಛಲ ಬಿಡದಿರು ಮನ ಅಂತೇಳಿ ತನ್ನ ಆತ್ಮವಿಶ್ವಾಸವನ್ನ ಹೆಚ್ಚೆಚ್ಚು ಗಟ್ಟಿಗೊಳಿಸ್ತಾ ಇದ್ದಾಳೆ. ದುರ್ಬಲ ಮನದವರು ಯಾರೋ ಆಡಿಕೊಂಡರೆಂದು ಜೀವ ಬಿಡುವುದನ್ನು ಆಕೆ ಒಪ್ಪುವುದೇ ಇಲ್ಲ. ಈ ಯಾರೋ ಅಂದ್ರು ಅಥವಾ ನಮ್ಗೇನೋ ಮಾತಾಡಿದ್ರು ಅಂತ ಹೇಳಿ ಶಸ್ತ್ರಗಳಿಂದ ಅಥವಾ ನೀರಾಗ ಬಿದ್ದು ವಿಷ ತಗೊಂಡು ಹೀಗೆ ಯಾವುದರಿಂದಾದ್ರೂ ಜೀವ ಕೆಲವು ಸಲ ಹೋಗತಿ, ಕೆಲವು ಸಲ ಹೋಗುದಿಲ್ಲ. ಇಂಥ ಹೋಗದ ಜೀವವನ್ನ ನೆಂಟ್ರು ಅಂದ್ರು ಅಂತ ಹೇಳಿ ಕೂಕಕ್ಕೆ ನೊಂದು ಕಳೆದುಕೊಳ್ಳುವುದು ಸರಿಯಲ್ಲ ಅಂತಾಳಕಿ. ಅಂದ್ರ ಹೆದರದೇ ನಾವು ಆರಿಸಿಕೊಂಡ ಹಾದಿಯಲ್ಲಿ ಧೈರ್ಯದಿಂದ ಸಾಗಬೇಕನ್ನುವಂತಹದ್ದು ತನ್ನ ದಿಟ್ಟತನದಿಂದ ಹೇಳ್ತಾಳಕಿ. ಆ ರಾಯಮ್ಮನ ಆತ್ಮವಿಶ್ವಾಸ, ಹಿಡಿದ ಛಲ, ಬಿಡದ ಹಠ ಈ ವಚನದಲ್ಲಿ ಎದ್ದು ಕಾಣತೈತಿ ಅಂತ ಹೇಳ್ಬೋದು. ಮಂಡೆಯ ಬೋಳಿಸಿಕೊಂಡು ತುಂಡುಗಂಬಳಿಯ ಹೊದ್ದವರ ಕಂಡಡೆ ನಂಬಲಾರೆ ನಚ್ಚಲಾರೆ. ಈ ನಟನೆಯನ್ನು ಮೇಡಮ್ ಕೇಳಿಸ್ತಾ ಇದೆ? ಬದನೆಕಾಯಿ ಕಟ್ಟಿಕೊಂಡ ಲಿಂಗದಂತೆ ಆ ಕಥೆ ಎಲ್ಲರೂ ಕೇಳಿದ್ದದು. ಇಂಥ ವೇಷಧಾರಿಗಳನ್ನು ಅರಿಯದ ಮುಗ್ಧ ಭಕ್ತರು ಅನುಭಾವಿಗಳೆಂದು ತಿಳಿದು ಅವರಿಗೆ ಗೌರವಿಸುತ್ತಿದ್ರು, ಸತ್ಕರಿಸಿದ್ರು. ಆದರೆ ರಾಯಮ್ಮ ಇಂಥ ಡಾಂಬಿಕ ಕಪಟ ವೇಷಧಾರಿಗಳ ಮೇಲೆ ಕಿಡಿಕಾರ್ಯಾಳ ಅಂತ ಹೇಳಬಹುದು. ಬೆನ್ನ ಹುಳಿತ ಕೋಣನಂತೆ ಮನೆ ಮನೆಯ ತಿರುಗುಂಡರೇನು ಮಹಾಜ್ಞಾನಿಯಾಗಬಲ್ಲರೆ. ನೋಡು, ನಾ ಗುರು ನಾ ಜಂಗ್ಮ ಅಂತ ಎಲ್ಲಾ ಬೆನ್ನ ಬಾಗಿಸ್ಕೊಂಡು ಅಡ್ಡಾಡವರೆಲ್ಲ ಲಿಂಗ ಅರಿತಾರೇನು ಅಂತ ಅಳಕಿ. ಅಮುಗೇಶ್ವರ ಲಿಂಗವನ್ನ ಅರಿಯದವರು ಓದಿದಡೇನು ಕಾತ್ಯ ಬೂದಿಯಲ್ಲಿ ಬಿದ್ದಂತಾಯ್ತು. ಮೊದ್ಲ ಕತ್ತಿರಿ ಹೊಲಸು, ಅದು ಬೂದಿಯಾಗಿ ಬಿದ್ರ ಮತ್ತಟ್ಟು ಹೊಲಸು, ಹಂಗಾಕತಿ ನಿಮ್ ಸ್ಥಿತಿ ಅಂತ ವೇಷಾಧಾರಣೆ ಮಾಡಾಕ್ ಹೋಗ್ಬೇಡ್ರಿ, ನೇರವಾಗಿ ನಿಜವಾದ ಬದುಕರಿ ಅನ್ನುವಂತ ಮಾತನ್ನ ಇಲ್ಲಿ ಸ್ಪಷ್ಟಪಡಿಸ್ತಾಳೆ. ಸಿಂಹದ ಮರಿ ಸಿಳ್ನಾಯಿ ಸರಿ ಎನ್ನಬಹುದೇ, ವರಹ ಕುಕ್ಕುಟನ ಸರಿ ಎನ್ನಬಹುದೇ, ಹೊನ್ನು ಹೆಣ್ಣು ಮಣ್ಣು ಹಿಡಿದು ಲಿಂಗೈಕ್ಯರೆಂಬ ಅಜ್ಞಾನಿಗಳೆಲ್ಲರೂ ಸೀಳ್ನಾಯಿಗಳೆಂಬೆನಯ್ಯ. ಅಂದ್ರ ಸೀಳ್ನಾಯಿನ ಸಿಂಹದ ಮರಿ ಅದಕ್ಕ ಗೌರವ. ಅದಕ್ಕ ಭವಿಗಳೇ ಲಿಂಗೈಕ್ಯರು ಶ್ರೇಷ್ಠರು, ಅವರು ಶ್ರೇಷ್ಠರೇ. ಅದಕ್ಕೆ ಉದಾಹರಣೆ ಏನೇನ್ ಕೊಡ್ತಾ ಅಂದ್ರ ಸಿಂಹದನ್ನ ಮರಿ ಮತ್ತ ಸೀಳ್ನಾಯಿ ಹೋಲಿಸಿ ಹೇಳ್ತಾಳ. ವರಹ ಮತ್ತು ಕುಕ್ಕುಟ, ಒಂದು ಕೋಳಿ ಮರಿ, ಆ ಕೋಳಿ ಮರಿ ಇರುವಂತ ಒಂದು ಬಂಗಾರದ ನಾಣ್ಯ, ಎರಡಕ್ಕೂ ಬೆಲೆ ಬೇರೆ ಬೇರೆನ. ಅದ್ರ ಬೆಲೆ ಅದಕ್ಕ ಗೌರವನ ಗುರುತಿಸುವಂತಹ ಮನ ನಮ್ಮಲ್ಲಿ ಇರ್ಬೇಕನ್ನುವಂತ ಮಾತು ಕೂಡ ಆಗಿ ಇಲ್ಲಿ ಸ್ಪಷ್ಟಪಡ್ತಾಳ. ಬೆಟ್ಟದ ನೆಲ್ಲಿಕಾಯಿಯ ಪಟ್ಟಣಕ್ಕೆ ಹೊತ್ತುಕೊಂಡು ಹೋಗಿ ಹೊಟ್ಟೆ ಹೊರೆಯುವವನಂತೆ, ಉತ್ತಮ ತೇಜೆ ಹೆಸರು ಹೇಳಿ ಕಡ್ಲೆ ತಿಂಬ ಗಾವಿಗಳಂತೆ, ಅತ್ತೆಯ ಹೆಸರು ಹೇಳಿ ಹೊಟ್ಟೆ ಹೊರೆಯುವ ತೊತ್ತಿನಂತೆ. ಅಂದ್ರ ಇವ್ರನ್ನೆಲ್ಲಾ ಏನ್ ಹೇಳ್ತಾ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ದೂರಿಂದ ತಗೊಂಡ್ ಬಂದ್ ಹೊತ್ಕೊಂಡು ಮಾರಿ ಉಪಜೀವನ ಮಾಡವ್ರು ಇವ್ರು ಅಂತ. ಅಂದ್ರೆ ಈಕೆ ಏನ್ ಹೇಳ್ತಾಳ ಅಂದ್ರ ಆದ್ಯರ ವಚನಗಳು ಯಾರೋ ಎಲ್ಲೆಲ್ಲಿ ಹೇಳಿದ್ದನ್ನ ತಗೊಂಡು ಬಂದು ಅಲ್ಲಿಗಲ್ಲಿಗೆ ವಿಸ್ತರಿಸಿರುವ ಅನ್ನ ಕೂಳಿಂಗೆ ಹರಿದಾಡುವ ಕುನ್ನಿಗಳಿವ್ರು ಅಂತ ಅವ್ರನ್ನ ಈ ಬೆಟ್ಟದ ನೆಲ್ಲಿಕಾಯಿ ಹೊತ್ಕೊಂಡು ಹೋಗೋರಿಗೆ ಹೇಳ್ತಾ ಇದ್ದಾರೆ. ಉತ್ತಮ ತೇಜಿಯ ಹೆಸರು ಹೇಳಿ, ಯಾರ್ದೋ ಹೆಸರು ಹೇಳಿ ಏನ್ ಮಾಡೋದು ಇವ್ರು, ಕಡ್ಲಿ ತಾವು ತಿನ್ನೋರು, ಶರಣರ ಹೆಸರು ಹೇಳಿ ಹೊಟ್ಟೆ ತುಂಬಿಸ್ಕೊಳ್ಳೋರಂತ. ವೇಷ ಹೊತ್ತು ತಿರುಗುವ ಡಂಬುರಿ ಇವ್ರು. ಮತ್ತೊಬ್ರೇನು ಅತ್ತಿ ಹೆಸರು ಹೇಳಿ ಹೊಟ್ಟೆ ಹೊರೆಯುವ ತೊತ್ತಿನಂತೆ ಅಂತ ಹೇಳ್ತಾಳ. ನನಗನಿಸ್ತತಿ ಆಳು ತನ್ನ ಆಗದವರನ್ನ ಹೆಸರು ಹೇಳಿಕೊಂಡು ಹೊಟ್ಟೆ ಹೊರ್ಯಾಕ ಒಂದು ಮಾರ್ಗ ಇದು. ಎಂಥವ್ರಪ್ಪ ಇವ್ರಂದ್ರ ಅಹಂಕಾರದಿಂದ ನುಡಿಯುವಂತ ಭವಿಗಳು, ಅಥವಾ ಇವರು ಅನುಭಾವಿಗಳು ಅಲ್ಲ, ವಿರಕ್ತರಂತೂ ಮೊದಲೇ ಅಲ್ಲ, ಇವರು ಅನ್ನ ಕೂಳಿಗೆ ಹರಿದಾಡುವ ಅಜ್ಞಾನಿಗಳು ಅಂತ ಅಳಕೆ. ಇಂಥ ಅನ್ನ ಕೂಳಿಗೆ ಅಜ್ಞಾಡವ್ರು ಯಾರ್ದೋ ಹೆಸರು ಹೇಳಿ ಯಾರ್ದೋ ವೇಷದೊಳಗ ತಮ್ಮ ಬದುಕನ್ನ ಸಾಗಿಸುವಂತವ್ರು. ಇಂಥವ್ರ ಹೊಟ್ಟೆ ತುಂಬಿಕೊಳ್ಳೋರನ್ನ ಕಂಡ್ರ ಆಕಿಗೆ ಅತ್ತೆ ಸೊಸೆ ಉದಾಹರಣೆ ಕೂಡ ನೆನಪಾಗಿದನು ಹೇಳಾಳಿದ್ರು ಅಂತ ಅನಿಸ್ತದೆ. ಇವಿಷ್ಟು ಆಕೆಯ ಒಂದು ಉವಾಚಗಳು, ವಚನಗಳನ್ನ ನಾನ್ ನೋಡಿದೆ. ಅದೇ ರೀತಿ ಇದನ್ನ ನೋಡಿದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರ ಕೇವಲ ಆಕಿ ಹಾಗೆಂದ ಏನಂದ್ರ ಬರೇ ಪರನಿಂದೆ ಪರದೋಷ ಎತ್ತಿ ತೋರಿಸದ್ರೊಳಗ ತಮ್ಮ ಬದುಕನ್ನ, ವಚನಗಳನ್ನ, ಬರಹವನ್ನ ಕೇಂದ್ರೀಕರಿಸಿಕೊಂಡಿದ್ರು ಅಂತಲ್ಲ.
ಆದ್ರ ಅಂತರಂಗದಲ್ಲಿ ಕಾಣುವ ಶುದ್ಧತೆ ಬಹಿರಂಗದಲ್ಲಿ ಕಾಣದಾಗ ಆಕೆ ಸಿಟ್ಟಿಗೆ ಹೇಳ್ತಿದ್ಲು. ಪರರ ನಿಂದನೆಗೆ ಆದ್ಯತೆ ಕೊಡದೆ ಮೊದಲು ನಮ್ಮ ಅಂಕಡೊಂಕುಗಳನ್ನು ತಿದ್ದುಕೊಂಡು ನಮಗೆ ನಾವೇ ಆದರ್ಶವಾಗಬೇಕೆಂಬುದು ರಾಯಮ್ಮನ ಆಶಯವಾಯಿತು. ಇತರರ ಗುಣಗಳನ್ನು ಮೆಚ್ಚುವ ಸ್ವಭಾವ ಇರ್ಬೇಕಂತಾಳೆ. ಅರಿವು ಸಂಬಂಧ ಉಳ್ಳ ಪರಿಪೂರ್ಣ ಜ್ಞಾನಿಗಳ ಅಡಿಗಳಿಗೆ ನಾನೆರಗುವೆನಯ್ಯ ಅಂತ ಹೇಳ. ಕೆಚ್ಚು, ಧೈರ್ಯ, ದಿಟ್ಟತನ ಪ್ರಧಾನವಾದ ರಾಯಮ್ಮನ ವಚನಗಳಲ್ಲಿ ಮೃದು ಮಧುರ ಭಾವನೆಗಳಿಗೆ ಅವಕಾಶ ಬಹಳ ಕಡಿಮೆ. ವ್ಯಕ್ತಿ ವಿಶೇಷತೆಗೆ ಅವಕಾಶ ಕೊಟ್ಟಾಳಕಿ. ಅವಳು ಬಳಸಿರುವಂತ ಪ್ರತಿಮೆಗಳು, ಸೂತ್ರಗಳು, ಈ ಸುಳ್ನುಡಿಗಳು ವಚನಕಾರರಂತೆ ಕಾವ್ಯಾತ್ಮಕ ಹಾಗೂ ಲಯಗಳಿಂದ ಪ್ರಜ್ವಲಿಸದಿದ್ದರೂ ಕೂಡ ಅರ್ಥಪೂರ್ಣವಾಗಿ ನಮ್ಮ ಮನಸ್ಸನ್ನ ತಟ್ಟುವಂಗ, ನಮ್ಮನ್ನ ಎಚ್ಚರಿಸುವಂಗ ಅದಾವು ಅಂತ ಹೇಳಬಹುದು. ಆ ರೀತಿಯಾಗಿ ನೋಡಿದಾಗ ಈಕೆ, ನನಗೆ ಸಮಯ ಇದ್ರೆ ಇನ್ನೊಂದು 5 ನಿಮಿಷ ತಗೊಳ್ಬಹುದೇನ? ಮಾತಾಡಿ ಮೇಡಮ್. ಮಾತಾಡ್ರಿ ಮೇಡಮ್. ಅನುಭಾವಿಗಳಾದವ್ರು ಹೆಂಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಅನುಭಾವಿಗಳಾದವರು ನೀರ ಮೇಲನ ತೆಪ್ಪದಂತೆ ಸಮುದ್ರದೊಳಗನ ಬೆಂಗುಂಡಿನಂತಿರ್ಬೇಕು ಅಂತ. ಅಂದ್ರ ಶರಣರನ್ನ ಹೊಗಳಿದ್ದು ಕೆಲವೊಂದು ಇದ್ರೂ ಕೂಡ ಯಾವ ರೀತಿ ಹೊಗಳಾಳ ಅಂತ, ಹೆಂಗ ಇರ್ಬೇಕು ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದಾಳ. ಅನುಭಾವಿಗಳು ಸಂಸಾರದಲ್ಲಿದ್ದರೂ ಅದರ ವ್ಯಾಮೋಹದ ಬಂಧನಕ್ಕೆ ಒಳಗಾಗಿರ್ಬಾರ್ದು ಅಂತ. ಅನುಭಾವಿಗಳು ಕಂಗಳ ಮುಂದಣ ಕಾಮ, ಮನದ ಮುಂದಣ ಆಶೆ, ಅಂಗದಲ್ಲಿಪ್ಪ ಅಹಂಕಾರ ಅಳೆದಿರ್ಬೇಕು ಅಂತಾಳ. ಅನುಭಾವಿಗೆ ಅಂಗ ಶೃಂಗಾರ ಉಂಟೆ, ಯಾಕಂದ್ರೆ ಅವನ ಅಂತರಂಗನ ಬೆಳಕಿನ ತುಂಬಿರ್ತತಿ. ಅನುಭಾವಿಗೆ ಕಾಮಕ್ರೋಧ ಉಂಟೆ, ಅನುಭಾವಿಗೆ ನಾಹಂ ಕೋಹಂ ಸೋಹಂ ಎಂಬುದುಂಟೆ. ಇಂತಹ ಭ್ರಾಂತಿ ಭ್ರಮೆ ಬೇಡ ಅಂತ ಎಚ್ಚರಿಕೆ ಕೊಟ್ಟಾಳೆ. ಅಂದ್ರ ನಾನ್ಯಾರು ಅಥವಾ ನಾನು ನಾಹಂ ನಾ ಅಲ್ಲ, ಅಥವಾ ಕೋಹಂ ನಾ ಯಾರು, ಸೋಹಂ ಅದೇ ನಾನು, ಇಂಥ ಭ್ರಾಂತಿನೂ ಬೇಡ. ನೀನೇ ಲಿಂಗ ಆದ್ಮೇಲೆ ಲಿಂಗ ಯಾರು, ನಾ ಯಾರು ಅನ್ನುವಂತ ವಿಚಾರ ಯಾಕಂತ ಈ ವಿಚಾರಗಳ ಬಗ್ಗೆ. ಆಮೇಲೆ ಆಚಾರದ ಬಗ್ಗೆಯೂ ಕೂಡ ತನ್ನ ನೇರ ನುಡಿಗಳನ್ನ ವ್ಯಕ್ತಪಡಿಸಾಳ. ಮೊದ್ಲೇ ತಿಳಿಸಿದಂಗ ಈಕಿ ಆಚಾರಶೀಲಿ ಅಕ್ಕಮ್ಮನಂಗ. ಭ್ರಷ್ಟ ಲಿಂಗ ಬಾಹ್ಯರ ಮುಖ ನೋಡೇನು, ಮಂಡೆ ಬೋಳಾದಡೆ ಮಹಾನುಭಾವಿಗಳು ಮೆಚ್ಚುವಂತಿರಬೇಕು. ಅಂದ್ರ ಮನಸ್ಸುನು ಬೋಳಾಗಿರ್ಬೇಕು ನಿಮ್ದಂತ. ಮಾತಿನಲ್ಲಿ ಮಹಾಜ್ಞಾನಿಗಳೆಂಬ ವೇಷಧಾರಿಯ ಕಂಡು ನಾಚುವೆ ಕಾಣ ಅಮುಗೇಶ್ವರ ಅಂತ ಹೇಳುವುದನ್ನು ನೋಡಿದ್ರ ಆಚಾರಕಕ್ಕೆ ಅದೆಷ್ಟು ಮಹತ್ವ ಕೊಟ್ಟಿದ್ದಳಂತ ಗೊತ್ತಾಗ್ತೈತಿ. ಕೇವಲ ಬಾಹ್ಯ ಅರ್ಥವಿಲ್ಲದ ಆಚರಣೆಗಳಲ್ಲಿ ತೊಡಗಿರುವವ್ರಿಗೆ ಭಂಡ ಭವಿಗಳು, ಜಡ ಮೂರ್ಖರು ಅಂತ ಜರಿತಾಳ. ಇಂಥವ್ರು ಅಡಿಯಿಟ್ಟಲ್ಲಿ ಶರಣರು ಒಂದು ಹೆಜ್ಜೆನೂ ಇಡಂಗಿಲ್ಲ ಅಂತ ಹೇಳ್ತಾಳ. ಸಾರ ಸಜ್ಜನರ ಸಂಗವ ಮಾಡುವುದಯ್ಯ, ದೂರ ದುರ್ಜನರ ಸಂಘವು ಬೇಡವಯ್ಯ. ಹಾವಾದಡೇನು ವಿಷವು ಒಂದೇ, ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ ಎಂಬ ಬಸವಣ್ಣವರ ವಚನ ನೆನಪಿಗೆ ಬರ್ತದ ಆಕೆಯ ವಚನಗಳನ್ನ ನೋಡಿದಾಗ. ವಿರಾಗಿಗಳನ್ನವರು ಕೂಡ ಅವ್ರು ಅಚ್ಚ ಶರಣರ ಕಂಡರೆ ನಿತ್ಯ ಕೈ ಮುಗಿವೆ ಅಂತ ಹೇಳ್ತಾಳ ಆಕೆ ರಾಯಮ್ಮ. ಆದ್ರ ತೋರಿಕೆಗೆ ವೇಷಭೂಷಣ ಧರಿಸಿ, ವಿಭೂತಿ ರುದ್ರಾಕ್ಷಿ ಧರಿಸಿ, ಮಣ ಮಂತ್ರ ಜಪಿಸ್ಕೊಂತ ವಿರಕ್ತರಂತೆ ಡಂಬಾಚಾರ ಮಾಡುವಂತ ಕರ್ಮಿಗಳನ್ನು ಕುಂಜರದ ವೇಷ ತೊಟ್ಟ ಹಂದಿಯಂತೆ ತಿರುವ ಅಜ್ಞಾನಿಗಳು ಅಂತ ಹೇಳಿಸ್ತಾಳ. ಅವ್ರ ಅಜ್ಞಾನಿಗಳಂತ ಹೇಳ್ತಾಳಕಿ. ಇವರು ವಿರಕ್ತರಲ್ಲ, ಕಾಯ ವಿಕಾರಕ್ಕೆ ಒಳಗಾದ ಕಾವಿ ಧರಿಸಿದ ಗಾವಿಲರು ನೋಡ್ರಿ. ಅವಾಗನೂ ಕೂಡ ಅಂತವ್ರಿದ್ರು ಅಂತ. ಲಿಂಗವನರೇದೆ ಲಿಂಗೈಕ್ಯವೆನ್ನುವ ಅಂಗವಿಕಾರಿಗಳೆಂದು ಜರಿತಾಳ. ಗುಡಿಯ ಲಿಂಗ, ಇಷ್ಟಲಿಂಗ ಇವೆಲ್ಲವುಗಳಿಗಿಂತಲೂ, ಸ್ಥಾವರಲಿಂಗ ಇವೆಲ್ಲವುಗಳಿಗಿಂತಲೂ ಆಚಾರ ಲಿಂಗ ಮುಖ್ಯ ಅಂತ ಹೇಳ್ತಾ ಇದ್ದಾಳ. ಅಷ್ಟು ಆಕೆ ಆಚಾರಕ್ಕ ಮಹತ್ವ ಕೊಡ್ತಾಳ. ನಿಜವಾದ ವಿರಕ್ತ ಹೆಂಗಿರ್ಬೇಕಂತ ಹೇಳ್ತಾಳ ಆಕಿ. ವಾಯು ಬೀರದ ಉದಕದಂತಿರ್ಬೇಕು. ಅಷ್ಟು ನಿಶ್ಚಲವಾಗಿ ನಮ್ಮ ಮನಸ್ಸು ಉದಕದಂಗ ಇರ್ಬೇಕಂತ, ಗಾಳಿ ಬಿಸಿರುದಿಲ್ಲ ಅವಾಗ. ಅಂಬುದಿಯೊಳಗೆ ಮುಳುಗಿದ ಕುಂಭದಂತಿರ್ಬೇಕು. ಸಮರಸ ಭಕ್ತಿ, ಹೊರಗೂ ನೀರು ಒಳಗೂ ನೀರು. ಅಂಥ ಒಂದು ಲಿಂಗಾಂಗ ಸಾಮ್ರದ ಸುಖವನ್ನ ಅನುಭವಿಸ್ಬೇಕು ಅಂತ. ಮತ್ತೊಂದು ರೂಹಿಲ್ಲ ವಿರಕ್ತನ ಹೆಂಗಿರ್ಬೇಕಂದ್ರ ರೂಹಿಲ್ಲದ ಮಾರುತನಂತಿರ್ಬೇಕು. ಗಾಳಿಗೆ ರೂಪ ಇಲ್ಲ, ಅದನ್ನ ಸ್ಪರ್ಶದಿಂದನೇ ನಾವು ಗ್ರಹಿಸ್ತೀವಿ. ಹಂಗ ಇದೂ ನಿಜವಾದ ಲಕ್ಷಣ, ವಿರಕ್ತನಾದವನ ನಿಜವಾದ ಲಕ್ಷಣ. ಬರೇ ಮಾತಿನ ವಿರಾಗಿಗಳನ್ನ ಕಂಡ್ರ ಕೆರೆಯಿನ ಅಟ್ಟೆಯಲ್ಲಿ ಹೊಡಿವೇನೆಂದು ಹೇಳ್ತಾಳೆ. ಅಂತವರಿಗೆ ಅದೇ ಮದ್ದು ಅಂತ ಆಕಿ ಮಾತು. ಶರಣರ ಬಗ್ಗೆ ಕೂಡ ಆಕೆಗೆ ಎಲ್ಲಿಲ್ಲದ ಅಭಿಮಾನ ಮತ್ತು ನಿಷ್ಠೆ ಆಕಿಗೆ. ಪ್ರಭುದೇವರು ಹೆಂಗ್ ಹುಟ್ಟಿ ಬಂದ್ರು ಅನ್ನುವಂತ ಮಾತನ್ನ ಕೇಳಿದಾಗ ಒಂದ್ ಮಾತು ಹೇಳ್ತಾಳ. ಪ್ರಭುದೇವರು ಬ್ರಹ್ಮ ವಿಷ್ಣು ರುದ್ರರ ವಾದದಿಂದ ಮರ್ತಕ್ಕೆ ಬಂದಿಲ್ಲ. ಅನಾದಿಯಿಂದ ಅತ್ತಲಾದ ಬಸವನ ಭಕ್ತಿಯ ನೋಡಲೆಂದು ಬಂದವನಲ್ಲದೆ ಮಾಯಾವಾದದಿಂದ ಬಂದವನೆಂದು ನುಡಿಯುವವರ ನಾಲಿಗೆಯ ಕಿತ್ತು ಕಾಲ ಮೆಟ್ಟಿ ಮಡಗುವೇನು ಅಂತ ಅಳಗಿ. ಶರಣರು
ನಮ್ಮ ನಿಮ್ಮಂಗ ಹುಟ್ಟಿದವರು ಜನಿಸಿದವರು ಆದ್ರೆ ಶರಣರಾಗಿ ಬದುಕಿದ್ರವ್ರು. ಅದು ಬಹಳ ಮುಖ್ಯ ಅಂತ ಕೇಳುವಲ್ಲಿ ಇಲ್ಲಿ. ಇವ್ರು ಎದಕ್ ಬಂದ ಪ್ರಭುದೇವರು ಇಲ್ಲಿ ಲೋಕಕ್ಕ ಅಂತಂದ್ರ ಬಸವಣ್ಣನಿಗೆ ಭಕ್ತಿ ತೋರಬೇಕೆಂದು, ಚೆನ್ನ ಬಸವಣ್ಣನಿಗೆ 6 ಸ್ಥಳವನ್ನ ಅರುವಲೆಂದು, ಘಟಿವಾಳ ಮಹಾದೇವಿ ನಿರ್ವಯ ಸ್ಥಳದಲ್ಲಿ ನಿಂತ ಅಜಗಣ್ಣ ಗೊಂತಲಾದೇವಿ ಇಂತಿವರಿಗೆ ಸ್ವತಂತ್ರವ ತೋರಲೆಂದು ಬಂದೆಯಲ್ಲ ಅಂತಾಳೆ. ಎಲ್ಲರಿಗೂ ಸ್ವತಂತ್ರನಾಗಿರಾಕ್ ಬಂದಿ ಅಲ್ಲ. ಅದಷ್ಟೇ ಅಲ್ಲ, ಅಮುಗೇಶ್ವರ ಲಿಂಗಕ್ಕೂ ಎನಗೂ ಪರತಂತ್ರವ ತೋರದೆ. ನಾನು ಸ್ವತಂತ್ರ, ನನ್ನ ಲಿಂಗನು ಸ್ವತಂತ್ರ ಕೇಳುವಂತದ್ದು. ಪರತಂತ್ರದ ಮಾತೇ ಇಲ್ಲ ಅವರಿಬ್ಬರಲ್ಲಿ. ಹಂಗ ಅದಕ್ಕೆ ಬಂದಿ ಅಮುಗೇಶ್ವರ ಲಿಂಗವನ್ನರಿದ ಶರಣಂಗೆ 6 ಹರಿಸಿದಡೇನು 6 ಹಳಿದಳೇನು ಅಂತ ಅಳಕಿ. ಈ ರೀತಿ ಶರಣಸ್ಥಿತಿ ಪಡೆದವರಿಗೆ ಹೊಗಳಿದವರು ಅಷ್ಟೈತಿ, ತೆಗಳಿದ್ರು ಅಷ್ಟ ಐತಿ. ಅವರು ಅಂಥವ್ರು ಶರಣನ ಸ್ಥಿತಿ ಅಂತ. ಕುರಿಗಳಂತೆ ತಿರುಗುವ ಜಡಜೀವಿಗಳ ಕಂಡರೆ ಶರಣರು ಮೋರೆಯ ನೋಡರು ಅಂತಾಳೆ. ತನ್ನ ಬದುಕಿನ ಬಗ್ಗೆ ಶರಣರ ಸಾಕ್ಷಿ ಕೂಡ ಹೇಳ್ತಾಳೆ. ಬಸವಣ್ಣ ಸಾಕ್ಷಿಯಾಗಿ ಪ್ರಭುದೇವರ ಅರಿಕೆಯಾಗಿ ಪ್ರಭುದೇವರ ಕಂಡು ಕೈಯಲ್ಲಿ ಬಿರಿದಿಂಗೆ ಹಿಂದೆಗೆದ ನಾಡದೆ ತನಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕ ಪ್ರಸಾದ ಎಂಬುದು ಎಂದೆಂದಿಗೂ ಇಲ್ಲ ಅಂತ ದಿಟ್ಟತನದಿಂದ ಹೇಳ್ತಾಳೆ. ಎಂಥ ಆತ್ಮ ವಿಮರ್ಶೆ ನೋಡ್ರಿ. ಭಕ್ತಿ ಅನ್ನೋದು ಮಾಡಬಾರ್ದಂತಾರಲ್ಲ ಆ ರೀತಿಯಾಗಿ. ಅಂದ್ರ ನಾನು ಏನು ಪಥ ಹಿಡಿದೀನಿ ಶರಣರ ಪಥ, ಆ ಪಥವನ್ನ ಬಿಟ್ಟು ನಾನ್ ನಡೆದ್ನಿ ಅಂದ್ರ ನನಗೆ ಗುರುನು ಸಿಗುದಿಲ್ಲ, ಲಿಂಗನು ಸಿಗುದಿಲ್ಲ, ಜಂಗಮ ಇಲ್ಲ, ಪಾದೋದಕ ಪ್ರಸಾದ ಮಾತೇ ಇಲ್ಲ ಅಂತಾಳೆ. ಅಷ್ಟು ತನ್ನ ಬಗ್ಗೆ ಕೂಡ ಅಷ್ಟೇ ನಿಷ್ಠುರವಾಗಿ ಹೇಳ್ಕೊಂಡಾಳ. ಭಕ್ತ ಭವಿಗಳ ಬಗ್ಗೆ ಕೂಡ ಮಾತಾಡ್ತಾಳ. ಅಂಗದ ಅಪ್ಯಾಯನಕ್ಕೆ ಲಿಂಗವ ಮರೆತು ತಿರುಗುವವರು ಭಂಡ ಭವಿಗಳಂತ ಜರಿತಾಳ. ಭವಿಗಳು ಲಿಂಗದಲ್ಲಿ ನಿತ್ಯರಲ್ಲ, ಜಂಗಮದಲ್ಲಿ ಪ್ರೇಮಿಗಳಲ್ಲ, ಹಿಡಿದ ಛಲದಲ್ಲಿ ಕಡುಗಲಿಗಳಲ್ಲ. ಹಿಡಿದ ಛಲದಲ್ಲಿ ಕಡುಗಲಿ ಅನ್ನುವಂಥದ್ದು ರಾಯಮ್ಮನಿಗೆ ಅನ್ವರ್ಥನಾಮ ಅನ್ಬಹುದು. ಅದಕ್ಕ ಅಂತಳಕಿ ಇಂಥವ್ರೆಲ್ಲ ಏನ್ ಜಂಗಮರಾಕಾರ, ಇಂಥವ್ರೆಲ್ಲ ಏನ್ ಗುರುಗಳಾಕಾರ ಅಂತ ಒಂದು ವಚನದಲ್ಲಿ ಹೇಳ್ತಾಳಕಿ. ಉತ್ತರ ಪಥಕ್ಕೆ ಹೋಗಿ ಮುಕ್ತಿಯ ನರಿದೆನೆಂಬವರು ಅರಿಯಲಾರರು ನೋಡ, ಭಕ್ತರಾದೇನೆಂಬವರು ಭವಿಗಳಾದರು ನೋಡ, ಜಂಗಮರಾದೇನೆಂಬವರೆಲ್ಲ ಜಡಭಕ್ತರಾದರು ನೋಡ, ಲಿಂಗೈಕ್ಯರಾದೆವೆಂದು ಹೇಳುವವರೆಲ್ಲ ಅಂಗವಿಕಾರಿಗಳಾದರು ಅಮಿಗೇಶ್ವರ ಅಂತಾಳೆ. ಅಂದ್ರ ಎಷ್ಟು ನೋಡ್ರಿ, ಉತ್ತರಾಪಥ ಕಾಶಿಗೆ ಹೋಗಿ ನಾವು ಮುಕ್ತಿ ಪಡಿತೀವಂತ ಅನ್ನುವಂತಹದ್ದು ಒಂದು ಸಾಮಾನ್ಯ ನಂಬಿಕೆಯಾಗಿತ್ತು, ಈಗೂ ಐತಿ. ಭಕ್ತನಾದೆನೆಂಬವರೆಲ್ಲ ಭವಿಗಳಾದ್ರು, ಎಷ್ಟು ಧೈರ್ಯ ನೋಡ್ರಿ ಈ ರೀತಿ ಹೇಳ್ತಾ ಇದ್ದಾಳ. ಅದು ಜಿಡ್ಡುಗಟ್ಟಿದಂತ ಅಂದಿನ ಸಮಾಜದೊಳಗ. ಲಿಂಗೈಕ್ಯರಾದವರೆಲ್ಲ ಅಂಗವಿಕಾರಿಗಳಾದ್ರು. ಅವರು ದೇಹದ ಮಾತು ಕೇಳ್ಕೊತ ಹೋದ್ರೆ ಹೆಸರು ಹೇಳುದು ಲಿಂಗೈಕ್ಯರು. ಕಾಶಿಗೆ ಹೋಗೋದ್ರಿಂದ ಮುಕ್ತಿ ಸಿಗುದಿಲ್ಲ, ಕಾಯಕ ಮಾಡೋದ್ರಿಂದ ಮುಕ್ತಿ ಸಿಗ್ತೈತಿ ಅಂತ ಹೇಳಿದಕ್ಕೆ. ಇನ್ನ ಆಕೆಯ ಆತ್ಮಶೋಧನೆ ಮಾತುಗಳನ್ನು ಕೂಡ ನಾವು ನೋಡಬಹುದು. ಆಕೆ ತನ್ನ ಬಗ್ಗೆ ಕೂಡ ಅಷ್ಟೇ ದಿಟ್ಟತನಿಂದ, ಎನ್ನ ದೇಹವ ದಗ್ಧವ ಮಾಡಯ್ಯ, ಎನ್ನ ಕಾಯದಲ್ಲಿಪ್ಪ ಕರ್ಮವ ತೊಡೆಯಯ್ಯ, ಭಾವದಲ್ಲಿಪ್ಪ ಭ್ರಮೆಯ ಕಳೆಯಯ್ಯ, ಜರಿಯಯ್ಯ, ನಾ ಹಿಡಿದ ಛಲವ ಬಿಡದೆ ನಡೆಸಯ್ಯ. ಇದು ಆಕೆಯ ನಿಯಮ. ಅಮುಗೇಶ್ವರ ಲಿಂಗವೇ ಅಂತಾಳೆ. ತನ್ನ ಕಲಿತನಕ್ಕೆ ಛಲತನಕ್ಕೆ ದೇವರ ಬಿಡದೆ ನಡೆಸುವಂತ ಅಂತ ಆತ್ಮಸ್ಥೈರ್ಯ ಕೊಡುವಂತ ಕೇಳುವಂತ ಧೀರೆ ರಾಯಮ್ಮ. ಅನವಶ್ಯಕವಾಗಿ ಅಣ್ಣ ಅಪ್ಪ ಜಿಯ ಅನ್ನುವಂತ ಭಿನ್ನಾಣದ ಮಾತು ನುಡಿಯೇನು. ಆತ್ಮಶೋಧನೆ ಮಾಡುವವರು ಅನ್ಯರಿಗೆ ಅಂಜುವ, ಅಳಕುವ, ಹೆದರುವ, ಹಿಮ್ಮೆಟ್ಟುವ ಅವಶ್ಯಕತೆನೇ ಇಲ್ಲ ಅಂತಾಳ. ನಿಮ್ಮ ಹಾದಿಯೊಳಗೆ ನೀವು ಹೋಗ್ರಿ, ದೊಡ್ಡವರಾಗ್ತೀರಿ ಅಂತ. ಎನ್ನ ಕಣ್ಣೊಳಗಿನ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಿನ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು ಅಂತಾಳೆ. ಈ ರೀತಿಯಾಗಿ ಆತ್ಮಸ್ಥೈರ್ಯ ತುಂಬುವಂತ ಅನೇಕ ಧೀರ ನುಡಿಗಳನ್ನ ನಾವು ಆಕೆಯಲ್ಲಿ ಕಾಣಬಹುದು. ಗುರುಲಿಂಗ ಜಂಗಮರ ಬಗ್ಗೆ ಕೂಡ ಆಗಿನ ಕಾಲದಾಗ ಗುರು ಜಂಗಮರನ್ನ ಆಗಲೇ ಹೇಳಿದೆ. ಸಮಾಜದೊಳಗ ಶ್ರೇಷ್ಠ ಸ್ಥಾನ ಪಡ್ಕೊಂಡು ಅಲಂಕರಿಸಿಕೊಂಡು ಭಕ್ತರಿಂದ ಪೂಜೆಗೊಳ್ಳುತ್ತಿದ್ದಂತ ಜಿಡ್ಡುಗಟ್ಟಿದಂತ ಒಂದು ಸಮಾಜದ ಕಾರಣ ಇತ್ತು. ಆದ್ರೆ ಇಲ್ಲಿ ಹೇಳ್ತಾಳ, ಈ ಗುರು ಅನ್ನುವಂಥದ್ದು ಹೊರಗಿನ ಆವರಣಗಳಲ್ಲ, ಇವು ಅಷ್ಟಾವರಣಗಳಲ್ಲಿ ಬರ್ತಾವು. ಅಂತರಂಗ ಬೆಳಗುವ ವ್ಯಕ್ತಿತ್ವ ರೂಪಿಸುವ ಸ್ಫೂರ್ತಿಯ ಕಿರಣಗಳೇ ಅಷ್ಟಾವರಣಗಳಂತಾಳೆ. ಅಂಥವ್ರಿದ್ರೆ ಮಾತ್ರ, ಅಂಥ ಸ್ಫೂರ್ತಿಯ ಕಿರಣಗಳನ್ನ ಸೂಸೋರಿದ್ರ ಅವರಿಗೆ ಗುರು ಅಂತೀನಿ, ಅವರಿಗೆ ಜಂಗಮರ ಅಂತೀನಿ, ಅವರಿಗೆ ಶರಣ ಅಂತೀನಿ ಅಂತ ಅಳಕಿ. ಗುರುವೆಂಬೆನೆ ಗುರು ನರನು, ಲಿಂಗವೆಂಬೆನೆ ಲಿಂಗವು ಕಲ್ಲು, ಜಂಗಮವೆಂಬೆನೆ ಜಂಗಮ ಆತ್ಮನು, ಪಾದೋದಕವೆಂಬೆನೆ ಪಾದೋದಕ ನೀರು, ಪ್ರಸಾದವೆಂಬನೆ ಪ್ರಸಾದ ಓಗರ ಇಂತೆಂದುದಾಗಿ. ಯಾಕೆ ಹಿಂಗ್ ಹೇಳ್ತೀನಿ ಅಂತಾಳ ಅಂದ್ರ, ಯಾರು ಗುರು ಅಲ್ಲ, ಯಾಕೆ ನರ ಅಂತೀನಿ ಅಂದ್ರ, ಹೊನ್ನು ಹೆಣ್ಣು ಮಣ್ಣು ಹಿಡಿದ ಕಾರಣ ಗುರು ಎಂಬವನು ನರನು. ಈ ಸಂಸಾರದೊಳಗೆ ಬಿದ್ದವನು ಅವನು ನರ ಅಕ್ಕನ ಗುರು ಆಗುದಿಲ್ಲ ಅಂತ. ಗುರು ಆದವ ಎಲ್ಲ ಒಂದು ವ್ಯಾಮೋಹಗಳನ್ನು ತೊರೆದು ಒಂದು ಸುಜ್ಞಾನದ ಒಂದು ಸುಪ್ಪತ್ತಿಯೊಳಗೆ ಇದ್ದಂಥವನು ನಿಜವಾದ ಗುರು ಅಂತ. ಆಮೇಲೆ ಲಿಂಗವೆಂಬೆನೆ ಲಿಂಗ ಕಲ್ ಅಂತಾಳೆ. ಯಾಕ ಅಂದ್ರ ಲಿಂಗ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಂತ ಬರ್ತಾವು.
ಅಂದ್ರ ಇವು ಅಷ್ಟವಿಧಾರ್ಚನೆಗಳನ್ನ ಸ್ನಾನ, ಗಂಧ, ಧೂಪ, ದೀಪ, ಅಕ್ಷತೆ ಹೀಗೆ ಮಾಡ್ತಾರ. ನೈವೇದ್ಯ, ತಾಂಬೂಲ ಇವೆಲ್ಲ ಅಷ್ಟವಿಧಾರ್ಚನೆಗಳು. ಷೋಡಶೋಪಚಾರಗಳಂದ್ರ ಅವೇ ಒಂದ್ 16 ಬರ್ತಾವ. ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಹರಿದ್ರ, ಕುಂಕುಮ ಹೀಗೆಲ್ಲಾ ಬರ್ತಾವ. ಇವೆಲ್ಲಾ ಉಪಚಾರಗಳನ್ನ ಮಾಡಿಸ್ಕೊತ ಲಿಂಗ ಅದ್ರಾಗ ಕೂತಂದ್ರ ಅದೇನ್ ನನಗ ವಿವೇಕತನೆಯನ್ನು ಕೊಡ್ಲಿಕ್ಕೆ ಸಾಧ್ಯತೆ. ಅದಕ್ಕೆ ಅದು ಲಿಂಗ ಕಲ್ಲೂನ ಅಂತ. ಆಶೆ ಪಾಶಗಳಿಗೆ ಒಳಗಾದ ಕಾರಣ ಜಂಗಮವೆಂಬುದು ಆತ್ಮನ್. ಜಂಗಮ ಆದವ ಜಗತ್ತಿಗೆ ಸಮರ್ಪಿತವಾದಂತ ಆತ್ಮ ಆಗಿರ್ಬೇಕವ. ಆದಾಗ ಅವ ನಿಜವಾದ ಜಂಗಮ. ಆಶೆ ಪಾಶಕ್ಕೆ ಒಳಗಾದ್ರೆ ಅವ ಜಂಗಮ ಅಲ್ಲ ಅಂತ ಹೇಳಕಿ. ಇಂಥ ಲಾಂಛನೆಗಳ ಕೈಯಿಂದ ಇಂಥ ಲಾಂಛನೆಗಳಾದವರು ಕಾಂಚನಕ್ಕೆ ಕೈಯ ಅನ್ನುವವರಲ್ಲಿ ಪಾದೋದಕ ಪ್ರಸಾದವೆಂದು ಕೊಂಡೇನಾದಡೆ ಕೆಸರಿನೊಳಗೆ ಬಿದ್ದ ಪಶುವಿನಂತೆ ಆಯಿತ್ತು ಕಾಣ ಅಮುಗೇಶ್ವರ ಅಂತ ಹೇಳಕಿ. ಅಂದ್ರ ಇಂಥವ್ರ ಕಡೆಯಿಂದ ನಾ ಪಾದೋದಕ ಪ್ರಸಾದ ತಗೊಂಡ್ರೆ ನನ್ನ ಸ್ಥಿತಿ ಏನಾಕತಿ ಅಂದ್ರ ಕೆಸರಿನೊಳಗೆ ಬಿದ್ದ ಪಶುವಿನ ಸ್ಥಿತಿ ಆಕತಿ. ಪಶುನು ಹೊಲಸ, ಕೆಸರಿನ ಬಿದ್ರೆ ಮತ್ತಷ್ಟು ಹೊಲಸು, ಹಂಗ ಸ್ಥಿತಿ ನಂದಾಕತಿ. ಅದಕ್ಕಾಗಿ ಹೇಳ್ತಾಳಾಕಿ, ಗುರುವಿನ ಅಡಿಗೆ ಎರೆಗೆನೆಂಬ ಭಾಷೆಯನಿಗೆ, ಲಿಂಗವ ಪೂಜಿಸಿ ವರವ ಬೇಡೆನೆಂಬ ಭಾಷೆಯನಿಗೆ, ಜಡೆ ಮುಡಿಯುಳ್ಳ ನಿಜ ಜಂಗಮವ ಕಂಡು ಅಡಿಗೆರಗದ ಭಾಷೆಯನಿಗೆ, ಹಿಡಿದ ಛಲವ ಬಿಡದೆ ನಡೆಸಿ ಮೃಡನ ಪಡೆದೇಹನೆಂಬ ಭಾಷೆಯನಿಗೆ. ನೋಡ್ರಿ, ಬರೇ ಗುರುವಿನ ಅಡಿಗೆ ಎರಗುದಿಲ್ಲ ಅನ್ನುವಂತ ಭಾಷೆಗೆ ಆಕಿ ಕಾರಣ ಕೊಡ್ಬೋದು. ಲಿಂಗವ ಪೂಜಿಸಿ ಯಾಕೆ ಲಿಂಗ ಪೂಜಿಸಿ ಬೇಡೇನೆಂಬ ಭಾಷೆ ಯಾಕೆ ಅನ್ನೋದಕ್ಕೂ ಕಾರಣ ಕೊಡ್ಬೋದು. ಆದ್ರೆ ಹಿಡಿದ ಛಲ ಬಿಡದೆ ನಡೆಸಿ ಮೃಡನ ಪಡೆದೇಹನೆಂಬ ಛಲ ಐತ್ ನನಗ. ಅದು ಅಕ್ಕಿದ ದೊಡ್ಡ ಗುಣ. ಕಡುಗಲಿಯಾಗಿ ಆಚರಿಸಿ ಜಡಿದೆನು ಅಜ್ಞಾನಿಗಳ ಬಾಯ ಕೆರಗಿನಲ್ಲಿ ಅಂತ. ಯಾಕೆ ನಾ ಗುರುವಿಗೆ ಎರಗನೆಂಬ ಭಾಷೆ ಮಾಡ್ತೇನೆ, ಯಾಕೆ ಪ್ರಮಾಣ ಮಾಡ್ತಲಕ್ಕಿ ಅಂತಂದ್ರ ನನಗನ್ಸಿದ್ದು ಏನಂದ್ರ ಗುರುವಿನ ವೇಷ ಹಾಕೊಂಡವ್ರಿಗೆ ನಮಸ್ಕರಿಸುದಿಲ್ಲ ಅಂತ. ವೇಷ ಹಾಕೊಂಡವ್ರು ಅದರಂತೆ ಆಚರಣೆ ಇರ್ಲಿಲ್ಲ ಅಂದ್ರೆ ನಮಸ್ಕರಿಸುದಿಲ್ಲ ಅಂತ. ಇನ್ನೊಂದು ರೀತಿಯಾಗಿ ತಾನೇ ಗುರು ಆದಾಗ ಯಾರಿಗೆ ನಮಸ್ಕಾರ ಮಾಡ್ಲಿ ಅನ್ನುವಂತ ಭಾವನೂ ಇರ್ಬೋದು. ಜಡೆ ಮುಡಿಯುಳ್ಳ ಅದೇ ರೀತಿ ಜಂಗಮಗೂ ಇದೇ ಮಾತೆ ಅನ್ವಯಿಸ್ತೈತಿ. ಜಡೆ ಮುಡಿ ಹಾಕೊಂಡವ್ರು ಜಂಗಮ ಅಂತ ನಾ ಎರಗುದಿಲ್ಲ ಅಂತಾಳೆ. ಯಾಕ? ಅಲ್ಲಿ ನಿಜ ಪಥ ಬೇಕು ಅಂತ. ಜಂಗಮ ಆದವ ಜಗತ್ತಿಗೆ ಸಮರ್ಪಿತವಾದ ಆತ್ಮ ಆಗಿರ್ಬೇಕವ. ಇಂಥವ್ರಿಗೆ ಏನ್ ಮಾಡ್ತೇನಂದ್ರ ಸುಳ್ಳ ವೇಷಧಾರಿಗಳು ನಾವು ನಿತ್ಯರು ಅಂತ ಹೇಳೋರಿಗೆ ಕೆರಹಿ ನಟ್ಟೆಯಲ್ಲಿ ಹೊಯ್ಯದೆ ಮಾಡ್ಬನೆ ಅರಿವುಳ್ಳ ಘನ ಮಹಿಮನು. ಅರಿವುಳ್ಳ ಘನ ಮಹಿಮನಾದಂತ ಶರಣರ ಅನ್ರಿ, ಲಿಂಗನ ಅನ್ರಿ, ಅವರು ಇಂಥವ್ರಿಗೆ ತಕ್ಕ ಶಿಕ್ಷೆಯನ್ನ ಮಾಡ್ತಾರ ಅನ್ನುವಂಥ ಮಾತನ್ನ, ಎಚ್ಚರಿಕೆ ಮಾತನ್ನ ಕೇಳ್ತಾರ. ಅಮುಗೇಶ್ವರ ಲಿಂಗವ ಅರಿದಿಪ್ಪ ಮಹಾಗನ ಮಹಿಮನ ನಾನೇನೆಂಬೆನಯ್ಯ ಅಂತಾಳೆ. ಅಂಥ ಮಹಿಮನ ಬಗ್ಗೆ ನಾ ಏನ್ ಹೇಳಿ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ಹೇಳ್ತಾ ಹೋದ್ರ ಆಕಿ ತನ್ನ ಆತ್ಮಶೋಧನೆಗಾಗಿಯೂ ಕೂಡ ಸಾಕಷ್ಟು ವಚನಗಳನ್ನ ಬರೆದಾಳ. ಅವುಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಈ ಒಂದು ಅವಕಾಶವನ್ನ ಸಾಕು ಅನಿಸ್ತದ. ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಎಲ್ಲಾ ಸಂಘಟಕರಿಗೂ ಅನಂತ ಧನ್ಯವಾದಗಳು. ಶರಣಾರ್ಥಿಗಳು, ಸಂಯೋಜಕರಿಗೂ ಮತ್ತ ಎಲ್ಲರಿಗೂ ಅವಳ ವಚನವನ್ನು ಓದ್ತಾ ಹೋದಂಗ ಇನ್ನಷ್ಟು ಓದ್ಬೇಕನ್ಸ್ತತಿ. ಆಮೇಲೆ ನೇರ ನುಡಿ ದಿಟ್ಟು ತನಕ ತನ್ನಿಂದ ತಾನೇ ತಲೆ ಬಾಗ್ತೈತೆ ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ದಿಟ್ಟತನ ಕುರಿತು ತಮ್ಮಿಂದ ಅತ್ಯುತ್ತಮವಾದಂತಹ ವೈಚಾರಿಕ ತಾತ್ವಿಕ ಮಂಡನೆ. ಅವರ ವಚನಗಳಲ್ಲಿ ಅನೇಕ ಗಾದೆ ಮಾತುಗಳು, ಪಡೆನುಡಿಗಳು ಬಳಸಲ್ಪಟ್ಟಿವೆ. ರಾಯಮ್ಮನ ವಚನಗಳು ಅಜ್ಞಾನ, ಮೂಢನಂಬಿಕೆಗಳನ್ನು ಧಿಕ್ಕರಿಸುವುದರ ಜೊತೆಗೆ ನಿಷ್ಠಾ, ಭಕ್ತಿ, ಶುದ್ಧ ಕಾಯಕ ಮೇಲೆ ಯಾವ ರೀತಿಯಾಗಿ ಬೆಳಕು ಚೆಲ್ಲಿದೆ ಎಂದು ಅತ್ಯಂತ ಉನ್ನತವಾದಂತಹ ಮೌಲ್ಯಯುತವಾದಂತಹ ವಿಚಾರಗಳನ್ನ ನಮ್ಮೊಂದಿಗೆ ತಮ್ಮ ಉಪನ್ಯಾಸದ ಮೂಲಕ ತಿಳಿಸಿದ್ರಿ. ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಮೇಡಮ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮಾರ್ಗದರ್ಶನ ನುಡಿಗಳು ನಮ್ಮ ವೇದಿಕೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ. ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣರಿಗೆ ನನ್ನ ಅಣೆಮಣಿದು ಅಕ್ಕನ ಅರಿವು ಸದಸ್ಯರಲ್ಲಿ ನಮಸ್ಕರಿಸಿ, ನಾನು ಇವತ್ತು ನನ್ನ ನೆಚ್ಚಿನ ಶರಣೆ, ದಿಟ್ಟ ಶರಣೆ ಈ ರಾಯಮ್ಮನ ಒಂದು ವಿಶ್ಲೇಷಣೆ, ಜೀವನ ಚರಿತ್ರೆ, ಕ್ರಾಂತಿಕಾರಕ ಮನೋಭಾವಗಳನ್ನು ಸಹೋದರಿ ಪ್ರೇಮಕ್ಕ ಅಣ್ಣಿಗೇರಿ ಅವರು ಎಷ್ಟು ಸ್ಫುಟವಾಗಿ ನನಗನ್ಸುತ್ತೆ. ಇನ್ನೂ ಒಂದು ಅರ್ಧ ಗಂಟೆ ಯಾಕೆ ಮಾತಾಡಲಿಲ್ಲ ಇವರು? ಬಹುಶಃ ನಮ್ಮ ವಚನಕಾರ್ತಿಯರೊಳಗೆ ಅತ್ಯಂತ ದಿಟ್ಟತನವಾದಂಥ, ಅತ್ಯಂತ ಪ್ರಾಯೋಗಿಕ ಮನಸ್ಸನ್ನು, ಅಲ್ಲಿ ಎಲ್ಲಿಯೂ ಕೂಡ ಆಚರಣೆ, ಪೂಜೆ ಪುನಸ್ಕಾರ, ಷೋಡೋಪಚಾರ, ದೀಪ ಧೂಪ ಅಷ್ಟೇ ಅಲ್ಲ, ವೇಷಧಾರಿಗಳಾದಂಥ
ವಿರಕ್ತರನ್ನು ಕೂಡ ಟೀಕೆ ಮಾಡ್ತಕ್ಕಂಥದ್ದು, ಲಿಂಗವ ತತ್ವವನ್ನು ಅರಿಯದೆ ಕಟ್ಟಿಕೊಳ್ತಕ್ಕಂಥ ಲಿಂಗವೂ ಕೂಡ ಕಲ್ಲು ಅಂತಕ್ಕಂಥದ್ದು, ಗುರುಗಳನ್ನ, ಜಂಗಮರನ್ನ, ವಿರಕ್ತರನ್ನ ನೇರವಾಗಿ ತರಾಟೆಗೆ ತೆಗೆದುಕೊಳ್ತಕ್ಕಂಥ ಏಕೈಕ ಶರಣೆ ಅಂತಂದ್ರೆ ಬಹುಶಃ ಅಮುಗೆ ರಾಯಮ್ಮ ಅಂತಂದ್ರೆ ತಪ್ಪಾಗಲಿಲ್ಲ. ಅಮುಗೆ ರಾಯಮ್ಮನ ಒಂದು ವಚನ ಹೇಳಿದ್ರೆ, ಅಲ್ಲಮ್ಮ ಯಾಕೆ ಬಂದ, ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಂದ ಬಂದವರು ಅಲ್ಲಮ್ಮ, ಈತ ಬಸವನ ಭಕ್ತಿಯನ್ನು ಅರಿಯಲು ಬಂದವರು ಅಂತಕ್ಕಂಥದ್ದು. ಬಸವನ ಭಕ್ತಿ ಅಂದ್ರೆ ಏನೋ ಅಂತ ತಿಳ್ಕೊಳ್ಳಿಕ್ಕೆ ಬಂದವರು ಅಂತಕ್ಕಂಥದ್ದು. ಇದರ ಜೊತೆಗೆ ಅವಳ ವಿರಕ್ತ ಭಾವವನ್ನು ಹೆಂಗೆ ವ್ಯಕ್ತ ಮಾಡ್ತಾರೆ ಅಂದ್ರೆ, ವಿರಕ್ತರೆನ್ನಬಹುದೇ, ಹಾದಿ ಹೋಗುವವರೆಲ್ಲರೂ ವಿರಕ್ತರೆ, ಕಾವಿ ಹೊದ್ದು ತಿರುಗುವ ಗಾವಿಲರ ಗುಂಪಿಗೆ ವಿರಕ್ತರೆಂದೊಡೆ ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ ಅಂತಕ್ಕಂಥ. ಅಮುಗೆ ರಾಯಮ್ಮ ಅವಳ ನೇಕಾರ ವೃತ್ತಿಯ ಒಂದು ನೇಕಾರ ಕುಟುಂಬದ ಹುಟ್ಟಿದಂಥ ಮಹಿಳೆ ದೇವಯ್ಯನ ಜೊತೆಗೆ ಇವಳ ಬಗ್ಗೆ ಸಾಕಷ್ಟು ಗೊಂದಲಗಳನ್ನ ಹಾಕ್ತಾರೆ. ಇವಳು ವರದಾನಿ ಗುಡ್ಡವೇ ಅಂತಂದ್ರು, ಅಥವಾ ಈಕೆ ದೇವಯ್ಯನ ಹೆಂಡತಿ ಅಲ್ಲ ಅಮುಗೆ ರಾಯಮ್ಮ ಅಂತಕ್ಕಂಥದ್ದು. ಹೀಗೆ ಹಲವಾರು ಗೊಂದಲಗಳ ಮಧ್ಯೆ ಆ ಸಂಶೋಧಕರ ಗೊಂದಲಗಳು ಏನೇ ಇರಲಿ, ಅಮುಗೆ ರಾಯಮ್ಮನ ವಚನದೊಳಗೆ ಯಾವುದೇ ಪ್ರಕ್ಷಿಪ್ತತೆ ಕಾಣಂಗಿಲ್ಲ. ದಿಟ್ಟತನ, ವಿಶೇಷವಾಗಿ ಗಣಾಚಾರವನ್ನ ವಚನ ಸಾಹಿತ್ಯದ ಆಶಯದೊಳಗ ಬಸವಣ್ಣನನ್ನ ಎತ್ತಿ ಹಿಡಿದು ಬಸವಣ್ಣನ ಸುತ್ತಮುತ್ತಲು ಇರತಕ್ಕಂಥ ಒಂದು ಪೌರಾಣಿಕ ಕಲ್ಪನೆಗಳನ್ನ ಅಲ್ಲಗಳಿತಕ್ಕಂಥ ಒಂದು ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ಅಮುಗೆ ರಾಯಮ್ಮ ಮಾಡೋರು. ನನಗೆ ಸಹೋದರಿ ಪ್ರೇಮಕ್ಕ ಅಣ್ಣಿಗಿರೋರು ಬಹಳ ಮೃದು ಸ್ವಭಾವದವರು. ನಾನು ಮೃದು ಸ್ವಭಾವದವರು ಅಮುಗೆ ರಾಯಮ್ಮನ ಬಗ್ಗೆ ಹೆಂಗೆ ಮಾತಾಡ್ತಾರ ಅಂತಕ್ಕಂಥ ಒಂದು ಕುತೂಹಲ, ಜಿಜ್ಞಾಸೆ, ಆಸಕ್ತಿ ಇತ್ತು. ಹೆಂಗೆ ಮಾಡ್ಬೋದು, ಯಾಕಂದ್ರೆ ಆ ಸಿಲೆಬಸ್ ಅಮುಗೆ ರಾಯಮ್ಮ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದವ ನನಗೆ ಒಗ್ಗತಕ್ಕಂಥ ಸಿಲೆಬಸ್ಗಳು, ಅಂದ್ರೆ ತಿವಿತಕ್ಕಂಥ, ಹೊಡಿತಕ್ಕಂಥ, ನೇರವಾಗಿ ಮಾತಾಡ್ತಕ್ಕಂಥ, ಯಾರನ್ನ ಮುಲಾಜು ಇಲ್ಲದೆ ಮಾತಾಡ್ತಕ್ಕಂಥ ಒಂದು 5ಕ್ಕೆ ಲೆಕ್ಕ ಅಮುಗೆ ರಾಯಮ್ಮ ನನಗೆ ಬಹಳ ಇಷ್ಟ. ಅಮುಗೆ ರಾಯಮ್ಮ ಬಹುಶಃ ವೇಷಧಾರಿಗಳನ್ನ, ಕಪಟಿಗಳನ್ನ, ಅವತ್ತಿನ ವ್ಯವಸ್ಥೆಯೊಳಗಿರ್ತಕ್ಕಂಥ ಒಂದು ಸನಾತನೀಯ ಮನಸ್ಸುಗಳನ್ನ ತರಾಟೆಗೆ ತೆಗೆದುಕೊಂಡಷ್ಟು ಬಹುಶಃ ಯಾರೂ ತಗೊಂಡಿಲ್ಲ. ಅದು ಬಸವಣ್ಣನ ಬಗ್ಗೆ, ಶರಣರ ಬಗ್ಗೆ, ಚನ್ನಬಸವಣ್ಣನ ಬಗ್ಗೆ ಬಹುಶಃ ಅಮುಗೆ ರಾಯಮ್ಮನ ಬಹುತೇಕ ವಚನದೊಳಗ ಈ ರೀತಿಯಾದಂಥ ಟೀಕೆಗಳನ್ನ, ವ್ಯಂಗ್ಯ ವಿಡಂಬನೆಯನ್ನ, ಮೊನಸಾದ ತಿವಿತವನ್ನ, ಅತ್ಯಂತ ಅದು ಹೆಂಗಂದ್ರ ಹೊಟ್ಟೆಯೊಳಗೆ ಚಾಕು ಹೆಂಗ್ ಹಾಕ್ತಾರ ಹಂಗ ಈ ಡಾಂಬಿಕರು ಅವರ ಚಾಟಿಯೇಟನ್ನ ಬಾಸುಂಡೆ ಬೀಳ್ತಾರಲ್ಲ, ಆ ರೀತಿಯಾಗಿ ಒಂದು ವಚನ ರಚನೆ ಮಾಡಿದಂಥ ಅಮುಗೆ ರಾಯಮ್ಮ. ಹಿಂಗಾಗಿ ಸಹೋದರಿ ಪ್ರೇಮಕ್ಕ ಅಣ್ಣಿಗಿರವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನನಗೆ ಅನಿಸುತ್ತೆ ಇದನ್ನೊಂದು ಒಳ್ಳೆ ಲೇಖನ ಅಥವಾ ಒಂದು ಒಳ್ಳೆ ಪುಸ್ತಕ. ಆಕೆ ಅಮುಗೆ ರಾಯಮ್ಮನ ಬಗ್ಗೆ ಯಾಕೆ ಹೊರಗೆ ಹಾಕ್ತಿಲ್ಲ ಅಂತಂದ್ರೆ ಅವಳು ಬಂಡಾಯ ಧೋರಣೆ ಇತ್ತು. ತಳ ಸಮುದಾಯದ ಒಂದು ಕೃಷಿ ಕುಟುಂಬ ಅಥವಾ ಒಂದು ನೇಕಾರ ಕುಟುಂಬದಿಂದ ಬಂದವರದಾರ. ಈ ಕಾರಣದಿಂದ ಬಹುಶಃ ಅಮುಗೆ ರಾಯಮ್ಮನ ವ್ಯಕ್ತಿತ್ವವನ್ನು ಹೊರಗೆ ಹಾಕ್ಲಿಲ್ಲ. ಅಮುಗೆ ರಾಯಮ್ಮ ಅಮುಗೇಶ್ವರಗೆ ಹೇಳ್ತಾಳ, ಅಮುಗೇಶ್ವರ ಲಿಂಗಕ್ಕೂ ಕೂಡ ಬಸವಣ್ಣ ಅಂತಕ್ಕಂಥವ ಒಂದು ತತ್ವ ಹಾಕನ, ನಿನಗೂ ಕೂಡ ನಮ್ಮ ಬಸವಣ್ಣ ಪ್ರಜ್ಞೆ ಹಾಕನ. ಅಂದ್ರೆ ಅಮುಗೆ ರಾಯ ಒಂದು ದೈವಿ ಕಲ್ಪನೆ ಅಂತಕ್ಕಂಥದ್ದು ಏನೈತಲ್ಲ, ಅದನ್ನು ಕೂಡ ಅಲಗಳದು. ಸಹಜವಾಗಿ ನಾವು ಹುಟ್ಟಿವಿ, ಬಸವಣ್ಣ ಸಹಜವಾಗಿ ಬಂದ. ಯಾವುದೇ ಪುರಾಣ ಕಾಲ್ಪಿಕ ಅಥವಾ ಪೌರಾಣಿಕ ಚಿತ್ರಣದೊಳಗೆ ಬಸವಣ್ಣನ ಕಟ್ಟಬೇಡ್ರಿ ಅಂತಕ್ಕಂಥ ಹೇಳಿದವರು ಅಮುಗೆ ರಾಯಮ್ಮ. ಇವತ್ತು ನಿಜಕ್ಕೂ ಕೂಡ ಅಮುಗೆ ರಾಯಮ್ಮನಂತ ವ್ಯಕ್ತಿತ್ವ ಮತ್ತೆ ಬೇಕಾಗೈತಿ. ನಮ್ಮ ಅಕ್ಕನ ಅರಿವಿನ ಬಹುತೇಕ ಸದಸ್ಯರಿಗೆ, ಅಕ್ಕ ತಂಗಿಯರಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ವಚನಾಧ್ಯಯನ ನೋಡ್ರಿ. ಪ್ರೇಮಕ್ಕ ಅಣ್ಣಿಗಿರಿ 75-76 ವರ್ಷನಾಗ ಎಷ್ಟು ಓದ್ಕೊಂಡಾರ ವಚನ. ನಾನು ಒಬ್ಬ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅಮುಗೆ ರಾಯಮ್ಮನ ಬಗ್ಗೆ ಎಷ್ಟು ವಿಶೇಷವಾಗಿ ಬೆಳಕನ್ನು ಚೆಲ್ಲಿಲ್ಲ. ನನಗನ್ಸತಿ 35 ವಚನಕಾರ್ತಿಯರ ಮೇಲೆ ಒಂದು 35-40 PhDಗಳಾಗ್ಬೋದು. ಅಮುಗೆ ರಾಯಮ್ಮನ ಮೇಲೂ ಒಂದು PhD ಆಗ್ಬೋದು. ಅದಕ್ಕೆ ಅಂತ ಒಂದು ಕೆಲಸವನ್ನ ನಮ್ಮ ವಚನ ಸಾಹಿತ್ಯ ಅಧ್ಯಯನ ವೇದಿಕೆ ಮತ್ತು ಬಸವಾದಿ ತಿಳುವಳಿಕೆ ಚಿಂತನ ಕೂಟ ಇವೆಲ್ಲ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ತಮಗೆ ಕೊಟ್ಟಂತ ವಚನಗಳನ್ನು ಕೊಡ್ರಿ. ಇಲ್ಲಿ ನಮ್ಮ ವಚನ ಅಧ್ಯಯನ ವೇದಿಕೆಗೆ ನಾವು ಯಾಕೆ ಬಹಳ ಜನ ಇವತ್ತು ನಾವು ನಮ್ಮವರು ಅಂತಕ್ಕಂಥ ಒಂದು ಲೇಖನವನ್ನ ಸುಧಾ ಪಾಟೀಲ್ ಬರೆಯಾಗ್ತಾರೆ. ಕಾರಣ ಅವರನ್ನ ಓಲೈಸಿಕೆ ಆಗಲಿ, ಅವರಿಗೆ ಮೆಚ್ಚುಗೆ ಮಾಡಲಿ, ಅವರಿಂದ ಏನಾದರೂ ಪಡಿಬೇಕು ಅಂತಲ್ಲ. ಇಲ್ಲಿ ಪ್ರತಿಭೆ ಇದೆ, ಎಲ್ಲಿ ಜನ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅವ್ರ ಬಗ್ಗೆ ನಿರಂತರವಾಗಿ ವಾರಕ್ಕೆ ನಾವು ನಮ್ಮವರು ಅಂತಕ್ಕಂಥ ಒಂದು ಲೇಖನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡ್ರಿ. ನಾವು ಸಹಕಾರ ಅಂದ್ರೆ ನಿಮ್ ಇನ್ಫಾರ್ಮೇಶನ್ ಕೇಳ್ರಿ, ಅದನ್ನ ಕೊಡ್ರಿ. ಯಾಕಂದ್ರೆ ಒಂದು ಲೇಖನ ಮಾಡ್ಬೇಕಾದ್ರೆ ಸುಮಾರು ಇವತ್ತು ಅರ್ಧ ಪುಟಗಳ ಮೇಲೆ, ಅದು ಸುಮಾರು ಒಂದು ಫುಲ್ ಪೇಜ್ ಇದ್ದದ್ದು ಅರ್ಧ ಪುಟ ಮಾಡ್ಯಾರ ಅವ್ರು. ಅಂದ್ರೆ ಅಷ್ಟೊಂದು ಶ್ರಮವನ್ನು ಅವ್ರು ವಹಿಸ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ಸಿಕ್ಕ ಒಂದು ಪ್ರಶಸ್ತಿ ಬಹುಶಃ ನಮ್ಮ ಅಕ್ಕನ ಎಲ್ಲ ತಂಡದ ಸದಸ್ಯರಿಗೆ, ಮಹಿಳೆಯರಿಗೆ ವಿಶೇಷವಾಗಿ. ಅದೇ ರೀತಿ ಡಾಕ್ಟರ್ ಮಹಾದೇವ್ MM ಹೊರಟ್ಟಿ ಸರ್
ಎಂ ಪಡಿಶೆಟ್ಟಿ ಸರ್ ಅವರು ಬಹಳ ನಾಡಿನ ದೊಡ್ಡ ಜನಪದ ತಜ್ಞರು. ಅವರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಸಿಕ್ಕೈತಿ. ಇದೇ ರೀತಿಯಾಗಿ ನಮ್ಮ ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಹೇಳ್ಯಾರ, ಮುಂಬರುವ ದಿನದೊಳಗೆ ನಮ್ಮ ವೇದಿಕೆಯಿಂದ ಒಂದು ದೊಡ್ಡ ಮೊತ್ತದ ಪ್ರಶಸ್ತಿ ಇಡೋಣ ಸರ್ ಅಂತಕ್ಕಂಥದ್ದು ಕಳಕಳಿ ಮೇಲಿನ ಮೇಲೆ ತಮ್ಮೆಲ್ಲರಿಗೆ ಮನೆ ಮಾಡಿದ್ರು. ಅಮುಗಿ ರಾಯಮ್ಮ ಅಂತಕ್ಕಂಥ ಒಂದು ದೊಡ್ಡ ಹೋರಾಟಗಾರ್ತಿ, ಬಂಡುಗಾರ್ತಿ, ಜಗಳಗಂಟಿ, ನೇರವಾಗಿ ತಿವಿತಕ್ಕಂಥ ಒಂದು ಕಾರ್ಯವನ್ನ ಸಮಕಾಲೀನ ವಚನ ಸಾಹಿತ್ಯವಾಗಿ ಮಾಡಿದರು. ಹೊಸಬರು ಹೆಚ್ಚಿಗೆ ಬರ್ಬೇಕು, ತಮ್ಮ ಮನೆ ಪಕ್ಕದವ್ರಿಗೆ ನಂಬರ್ ತಗೊಳ್ರಿ, ಆ್ಯಡ್ ಮಾಡ್ರಿ. ನಾವು ಮೊನ್ನೆ ಅತಿನಿಯೊಳಗೆ ನಾನು ಮಾತಾಡಿದ ಮೇಲೆ ಎಷ್ಟೋ ಜನ ಅಂದರು, ಸರ್ ನಾವು ಸೇರ್ತೀವಿ, ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಸೇರ್ತಾ ಇದ್ದೀವಿ ಅಂತಕ್ಕಂಥ. ಆಯಾ ಊರಿನವ್ರು ಎಲ್ಲರೂ ಕೂಡ್ಕೊಂಡು ಒಂದು 5 ಜನ, ಪ್ರತಿಯೊಬ್ಬರು ಒಂದು 5 ಜನ ಸದಸ್ಯರನ್ನಾಗಿ ಇದಕ್ಕೆ ಅಕ್ಕನರಿಯೊಳಗೆ ಸೇರಿಸಿದ್ರೆ ದೊಡ್ಡ ಉಪಕಾರ ಆಗತ್ತೆ. ಒಂದು ವಿಶ್ವವಿದ್ಯಾಲಯವು ನಿಜಕ್ಕೂ ಮಾಡಲಾರ್ದಂಥ ಕೆಲಸವನ್ನು ನಮ್ಮ ಅಕ್ಕನರಿಯು ನೀವೆಲ್ಲರೂ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಪೊಡಮಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ಧನ್ಯವಾದಗಳು ಸರ್. ವಚನ ಸಾಹಿತ್ಯದ ಈ ಕಾಲಘಟ್ಟದ ದಿವ್ಯ ಬೆಳಕು, ವಚನಗಳ ಆಶಯಗಳನ್ನ ನಮ್ಮೆಲ್ಲರಿಗೂ ತಮ್ಮ ವಿದ್ವತ್ಪೂರ್ಣ ವೈಚಾರಿಕ ನುಡಿಗಳೊಂದಿಗೆ ಬಹಳ ಮನೋಜ್ಞವಾಗಿ ಮಾರ್ಗದರ್ಶನ ಮಾಡಿದ ನಮ್ಮ ವೇದಿಕೆಯ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಇಂದಿನ ಉಪನ್ಯಾಸದ ದತ್ತಿ ದಾನಿಗಳಾದಂತಹ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೋಬೇಕಂತ ಅವರಲ್ಲಿ ವಿನಂತಿ. ಸಾವಿತ್ರಿ ಮೇಡಮ್. ಹಾ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹುಟ್ಟಿಸಿದ ಹೆತ್ತವಳ ಕೊಟ್ಟಿಹ ಜ್ಞಾನ ಗುರುವರ್ಯರ ಬಿತ್ತಿ ಬೆಳೆವ ವಚನವ ಶರಣ ಸಂಕುಲಕ್ಕೆ ತಲೆಬಾಗಿ ನಮಿಸುವೆ ಸಾವಿತ್ರಿ ನಿಮಗಿಂದು ಅಂತ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುವ ಪ್ರತಿ ಶನಿವಾರ ಹಾಗೂ ಭಾನುವಾರ ಈ ಒಂದು ಕಾರ್ಯಕ್ರಮ ಇಂದು ನಮ್ಮ ತಾಯಿಯ ಹೆಸರಲ್ಲಿ ನಮ್ಮ ತಂದೆಯವರು ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಭಾಗಿಯಾದ ಎಲ್ಲಾ ಶರಣ ಮನಸ್ಸುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ತಿಳಿಸುವೆ. ವಚನ ಕ್ರಾಂತಿ ಇದು 12ನೇ ಶತಮಾನದಲ್ಲಿ ಬೆಳೆದುಕೊಂಡು ಬಂದಂತಹ ಜನವಾಣಿಯನ್ನೇ ದೇವವಾಣಿಯಾಗಿ ಮಾಡಿದಂತಹ ಸಾಹಿತ್ಯ ಕ್ರಾಂತಿ. ಸಕಲರಿಗೂ ಸ್ವಾನುಭವದ ಬೆಳಕಿನಲ್ಲಿ ಸ್ವಾತ್ಮೋನ್ನತಿಯನ್ನ ಸಾಧಿಸಿಕೊಳ್ಳಲು ಸ್ವಾತಂತ್ರ್ಯವಿತ್ತ ಧಾರ್ಮಿಕ ಕ್ರಾಂತಿ. ಸಾಮಾನ್ಯ ಜನತೆಯನ್ನೇ ಸಾಧಕರನ್ನಾಗಿ, ಶರಣರನ್ನಾಗಿ ಮಾರ್ಪಡಿಸಿದ ಸಾಮಾಜಿಕ ಕ್ರಾಂತಿ. ನೀತಿಯ ನೆಲೆಗಟ್ಟಿನ ಮೇಲೆ ಸುಂದರವಾದಂತಹ ಸಮಾಜ ನಿರ್ಮಿಸುವಂತಹ ನೈತಿಕ ಕ್ರಾಂತಿ. ಹೀಗೆ ಅನೇಕ ಕ್ರಾಂತಿಗೆ ನಮ್ಮ ಈ ವೇದಿಕೆನೇ ಕಾರಣ ಆಗಿ ನಿಲ್ತಾ ಇದೆ ಅಂತ. ಇವತ್ತು ಒಂದ್ ಕಡೆ ನನಗೆ ತಾಯಿಯ ಹೆಸರಿನಲ್ಲಿ ನನ್ನ ತಂದೆಯವರು ಇಟ್ಟಂತಹ ಈ ಒಂದು ದತ್ತಿ ದಾಸೋಹ ಇದನ್ ಕೇಳಿ ಸಂತಸವಾದ್ರೆ, ಇನ್ನೊಂದು ಕಡೆ ನನ್ನ ತಾಯಿಯನ್ನ ಕಳೆದುಕೊಂಡಂತಹ ದುಃಖ ಮತ್ತೊಂದು ಕಡೆ ನನಗಾಗ್ತಾ ಇದೆ. ನನ್ನ ತಾಯಿ ಅಪಾರವಾದಂತಹ ಪ್ರೀತಿಯನ್ನ ಹೊಂದಿದಂಥವಳು. ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಆಕೆಗೆ ಎಂಥವಳೇ ಇಲ್ಲಿ ತಾಯಿನೇ. ನಾವು ಎಷ್ಟೇ ಸಂಬಂಧಿಕರನ್ನ, ನೆಂಟರಿಷ್ಟರನ್ನ, ಬಂಧುಗಳನ್ನ ನಾವು ಕಾಣ್ಬಹುದು. ಆ ತಾಯಿಯ ಪ್ರೀತಿಯನ್ನ ಅವ್ರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ರುನು ಕೂಡ ಅದೇನಾಗ್ತಾ ಇದೆಪ್ಪ ಅಂತಂದ್ರೆ ಒಳಗಿನ ಆಂತರಿಕವಾದಂತಹ ಪ್ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪ್ರೀತಿಯನ್ನ ನಮ್ಮ ತಾಯಿ ನಮ್ಗೆ ಕೊಟ್ಟಿದ್ದಾರೆ. ಅದೇ ಒಂದು ಸಂಸ್ಕಾರ, ಸಂಸ್ಕೃತಿ, ನಡೆ, ನುಡಿಯನ್ನ ನಮ್ಮ ತಂದೆ ತಾಯಿಗಳು ನಮಗ್ ಕೊಟ್ಟಿದ್ದಾರೆ. ನಾವು 6 ಜನ ಮಕ್ಕಳು, 2 ಗಂಡು ಮಕ್ಕಳು, ಅದರಲ್ಲೇ ಚಂದ್ರಶೇಖರ್ ಮತ್ತು ಸೋಮಶೇಖರ್ ಅಂತ 4 ಜನ ಹೆಣ್ಮಕ್ಳು. ಕೊನೆಯವಳೆ ನಾನೇ ಆಗಿದ್ದೆ. ಹೀಗಾಗಿ ನನಗೆ ಸಾವಕ್ಕ ಅಂತಂದ ಸಾವಿತ್ರಿ ಅಂತಂದ್ ಹೆಸರು ಇಟ್ಟಿದ್ರು ಅಂತಂದ ನಮ್ಮ ತಾಯಿಯವರು ನನಗ ಹೇಳಿದ್ದು. ನಮ್ಮ ತಾಯಿಯ ಊರು ರಾಮದುರ್ಗ. ನಮ್ಮ ತಂದೆಯ ತಾಯಿಯ ಊರು ಕೂಡ ರಾಮದುರ್ಗ. ನಮ್ಮ ಅಜ್ಜಿ ಹೇಗೆ ತಮ್ಮನ ಮಕ್ಕಳನ್ನ ತೆಗೆದುಕೊಂಡಳೋ, ನಮ್ಮ ತಾಯಿಯನ್ನು ಸೊಸೆಯನ್ನಾಗಿ ಮಾಡ್ಕೊಂಡ್ರು, ಹಾಗೆ ನಮ್ಮ ತಾಯಿನೂ ಕೂಡ ರಾಮದುರ್ಗದಲ್ಲಿ ಇರುವಂತಹ ನಮ್ಮ ಸೋದರ ಮಾವಗಳಿಗೆ ನಮ್ಮ 2 ಅಕ್ಕಂದಿರನ್ನ ಮದ್ವೆ ಮಾಡಿಕೊಟ್ರು. ಹೀಗೆ ನನಗೆ ಬಾಲ್ಯದಲ್ಲಿ ಇರುವಾಗ ನಮ್ಮ ತಾಯಿಯ ಜೊತೆ ಹೋಗಿ ಒಂದು ಮಣ್ಣಿನ ಋಣ, ನಾವು ಯಾರೂ ತೀರಿಸ್ಲಿಕ್ಕೆ ಆಗದಂತಹ ಒಂದು ಋಣ, ತಾಯಿಯ ಋಣ, ಮಣ್ಣಿನ ಋಣ,
ಮತ್ತು ಈ ಗುರುವಿನ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಸ್ಥಾನ ಸಾಕ್ಷಿ ಈ ವೇದಿಕೆ ಅಂತಂದ್ ಹೇಳ್ಬಹುದು. ಅಷ್ಟೇ ಅಲ್ಲ, ನಮ್ಮ ತಾಯಿ ಏನಪ್ಪಾ ಅಂತಂದ್ರೆ ಕೇವಲ 16 ವರ್ಷದಲ್ಲೇನೆ ಮದ್ವಿ ಮಾಡ್ಕೊಂಡ್ ಬಂದ್ರು. ಅವಾಗ ಮುಲ್ಕಿ ಪರೀಕ್ಷೆಯನ್ನ ಪಾಸ್ ಆಗಿದ್ರು. ಉದ್ಯೋಗ ಕೂಡ ಅರಿಸ್ ಬಂದಿತ್ತು. ನಮ್ ತಂದೆಗೂ ಕೂಡ ಉದ್ಯೋಗ ಅರಿಸ್ ಬಂದಿತ್ತು, ಪೊಲೀಸ್ ನೌಕರಿ ಅಂತ. ನಮ್ಮ ರಾಮದುರ್ಗದಲ್ಲಿ ಹಾಸ್ಟೆಲ್ದಲ್ಲಿ ನಮ್ಮ ತಾಯಿಗೆ ನೌಕರಿ ಬಂದಿತ್ತು. ಅವಾಗ ನಮ್ಮ ಅಜ್ಜಿ ಫಕೀರವ್ವ ರಾಮದುರ್ಗದವರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ನಿನಗೆ ಎದಕ್ ಬೇಕು ಇದ ಕೆಲ್ಸ, ಹೊಲ್ದಾಗಿನ ಕೆಲ್ಸ ಮಾಡು ಸಾಕಿನ್ನಂತಂದ ನಮ್ಮ ತಾಯಿಯನ್ನ ಮತ್ತೆ ನಮ್ಮ ತಂದೆಯನ್ನ ಎತ್ತಿನ ತರ, ಒಂದು ಬಂಡಿ ತರ ಹೆಗಲಿಗೆ ಹೆಗಲಾಗಿ ನಮ್ಮ ತಾಯಿ ದುಡಿದು ಆ ಮನೆಯನ್ನ, ತುಂಬಿದ ಮನೆಯನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ದುಡಿದಿದಾರ. ಬಹಳಷ್ಟು ಶ್ರಮಜೀವಿಗಳು ನಮ್ಮ ತಾಯಿ. ನಮ್ಮ ತಂದೆಗೆ ಇಬ್ರು 4 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಡಾಕ್ಟರ್ ಆದವರು ಮುನೋಳಿಯಲ್ಲಿ, ಆಮೇಲೆ ಕಾರ್ಪೊರೇಷನ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತವರು ಕಾಶಪ್ಪ ಕಮಲಾಪುರ್ ಅಂತ ನವನಗರದ ಹುಬ್ಳಿಯಲ್ಲಿರೋರು. ಇನ್ನೊಬ್ರು ಗದಗಿನಲ್ಲಿ PSI ಆಗಿ ರಿಟೈರ್ಡ್ ಆದ್ರು. ಇನ್ನೊಬ್ರು ಕಾರವಾರದಲ್ಲಿ ಬಿಮ್ಸಿ ಕಮಲಾಪುರ್ ಅಂತ. ಹೀಗೆ ನಮ್ ತಂದೆಯವರು ಕೊನೆಗೆ, ಹಾಗಾದ್ರೆ ಹೊಲದ ಕೆಲ್ಸ ಯಾರ್ ಮಾಡ್ಬೇಕಪ್ಪ, ನೀನೇ ಮಾಡಂತ ಹೇಳಿ ನಮ್ಮ ಅಜ್ಜಿ ಏನ್ ಮಾಡಿದ್ರಪ್ಪ ಅಂದ್ರೆ ನೇಮಿಸಿದ್ರು. ನಮ್ ತಂದೆ ಹೊಲದ ಜೊತೆನೂ ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಆಮೇಲೆ ತಾಲೂಕಾ ಇದ್ರಲ್ಲಿನೂ ಕೂಡ ಪಂಚಾಯಿತಿಯಲ್ಲಿ ಇಲೆಕ್ಷನ್ಕ್ ನಿಂತ ಆರಿಸಿ ಬಂದಿದ್ರು. ಈಗ ಅವ್ರಿಗೆ ರಾಜಕೀಯದ ಜೊತೆ ಬಹಳಷ್ಟು ಒಂದು ಅನ್ಯೋನ್ಯತೆ ಇದ್ದ ಕಾರಣಕ್ಕಾಗಿ ನಮ್ಮ ಮನೆಯೊಳಗ ನಾವು ಏನ್ ಮಾಡ್ಬಿಟ್ಟಿದ್ವು, ಜಾಲಿಕಟ್ಟಿ ಮಾದೇವಪ್ಪ ಮತ್ತು ಸುರೇಶ್ ಅನ್ನೋರ್ನ ನಮ್ಮ ಮನೆಯೊಳಗ ಹೊಲ 12 ಕೂರ್ಗೆ ಅಂತಾರಲ್ಲ ಅದನ್ನ ನೋಡ್ಕೊಳ್ಳಿಕ್ಕೆ ಬೇರೆ ವ್ಯಕ್ತಿಗಳು ಬಂದಾಗ, ಅಂದ್ರ ಕುರುಬರು ಅವರು ಇದ್ರು. ಅವ್ರಿಗೆ ಬಂದಾಗ ನಮ್ ತಂದೆಯವರು ರಾಜಕೀಯ ಒತ್ತಡವಾಗಿ ಬಹಳಷ್ಟು ತೊಂದರೆ ಕೊಟ್ರು. ಹೆಂಗದ್ರ ಮಾಡಿ ಗಂಡ್ ಮಕ್ಕಳಿಗೆ ಹೊಡಿದು ಬಡಿದು ಈ ತರ ಹಿಂಸೆ ಕೊಡ್ತಾ ಇದ್ರು. ಯಾಕಂದ್ರೆ ಅವಾಗಿನ ಪರಿಸ್ಥಿತಿ ನಮ್ಗ ಗೊತ್ತಾಗ್ತಾ ಇದ್ರಲಿಲ್ಲ, ನಾವು ಸಣ್ಣವ್ರು ಬಹಳ ಇದ್ವಿ. ಹಿಂಗಾಗಿ ನಮ್ ತಂದೆಯವ್ರು ಏನ್ ಮಾಡ್ಬಿಟ್ರು, 3 ಜನರಿಗೇನೆ ಬೇಗ ಮದ್ವಿ ಮಾಡ್ಬಿಟ್ರು. ನಾನು ದಿಟ್ಟೆ ನೇರೆ. ಇದಕ್ಕ ಸರ್ ಅವರು ಇದನ್ ಕೊಟ್ಟಿದಾರಲ್ಲ, ಯಾರು ಇದು ಅಮ್ಮಿಗೆ ರಾಯಮ್ಮ, ನಾನು ಕೂಡ ಹಾಗೆ, ನಾನ್ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ಯಾರ ಅಣ್ಣ ಆದ್ರೂನು ಕೂಡ ನೇರವಾಗಿ ದಿಟ್ಟವಾಗಿ ನಾನು ಎದುರಿಸುವಳು. ನನ್ಗೂ ಕೂಡ ಸೆಕೆಂಡ್ ಇಯರ್ಕ ಮದ್ವಿ ಮಾಡ್ಕೊಳ್ಳಿಕ್ಕೆ ಬಂದ್ರು ಕೂಡ ನಾನು ನೇರವಾಗಿ ದಿಟ್ಟವಾಗಿ ಎದುರಿಸಿ ಈಗ ಈ ಒಂದು ಸ್ಥಾನದಲ್ಲಿ ನಾನು ನಿಂತಿದ್ದೇನೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆ ತಾಯಿಗಳು ಕೂಡ ಅಂತ ನಾ ಹೇಳ್ತಾ ಇದ್ದೇನೆ. ನಮ್ ತಂದೆ ಅವಾಗ ಹೊಲ ಅಷ್ಟೆಲ್ಲ ರಾಶಿ ಇತ್ತು. ಅದನ್ನ ಅವಾಗೆಲ್ಲ ಏನಿತ್ತಪ್ಪ ಅಂತಂದ್ರೆ ಹಗೆ ಇತ್ತು. ಹಗೆಯಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜೋಳವನ್ನ ಸುರಿತಾ ಇದ್ರು, ಹಾಕ್ತಾ ಇದ್ರು. ಅಷ್ಟೆಲ್ಲಾ ಜೋಳಕ್ಕೆ ತಿನ್ನೋಕು ನಮ್ಗೆ ಯಾವ್ದೋ ತೊಂದರೆ ಇದ್ದಿರ್ಲಿಲ್ಲ. ಆದ್ರೆ ಹಣಕಾಸು ಎಲ್ಲೆದ್ರು 100 ರೂಪಾಯಿ ಕಂಡಿವಪ್ಪ ಅಂದ್ರೆ ಮುರುಗೋಡ್ ಶೆಟ್ರ ಅಲ್ಲಿ ಅಷ್ಟೇ ನಾವು ಕಾಣ್ಬೇಕಾಗಿತ್ತು. ಯಾಕಂದ್ರೆ ಹಣ ಅವಾಗ ಕಡಿಮೆ ಇತ್ತು. ಜೋಳ ರಾಶಿ ಎಲ್ಲ ತುಂಬ್ತಿತ್ತು. ಹತ್ತಿ, ಜೋಳ, ಕಡ್ಲಿ, ಶೇಂಗಾ ಯಾವ್ದಕ್ಕೂ ಕೊರತೆ ಇಲ್ಲ. ನಮ್ಗೆ ತಿನ್ನಾಕ ಉಣ್ಣಾಕ ಎಲ್ಲವೂ ಇತ್ತು. ಆದ್ರೆ ಹಣದ ತೊಂದರೆ ಈ ಕಾರಣಕ್ಕಾಗಿ ನಮ್ ತಂದೆಯವರು ಕುಂಬಾರ ಗಡಿಗೆಗಳನ್ನ ಎತ್ತಿನ ಬಂಡಿ ಮೇಲೆ ಹೇರ್ಕೊಂಡು ಹಳ್ಳಿಗೆ ಹೋಗಿ ಅದನ್ನ ಇಳಿಸ್ಕೊಂಡು ಬರ್ತಾ ಇದ್ರು. ಯಾಕೆ ಅವಾಗ ಪರಿಸ್ಥಿತಿ ಹಂಗಿತ್ತು. ಇದ್ರ ಜೊತೆನೆ ಒಂದು ಲಕ್ಸರಿ ಗಾಡಿಯನ್ನು ತೆಗೆದುಕೊಂಡ್ರು. ಯಾಕಂದ್ರೆ ಆ ಲಕ್ಸರಿ ಗಾಡಿ ನಾನು ಜಾಬ್ ಹತ್ತಿದಾಗ ಅದನ್ನ ನಮ್ಮ ಊರಿಗೆ ತೆಗೆದುಕೊಂಡು ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ಬರೋದಷ್ಟಲ್ಲ, ನನ್ ಮಗಳನ್ನು ಬರ್ಲಿ ಅಂತೇಳಿ ಈ ರೀತಿ ನಮ್ ತಂದೆಯವರು ಬೆಳೆಸಿದ್ದಾರೆ. ಮತ್ತ ಅಷ್ಟೇ ಅಲ್ಲ, ಅವಾಗಿನ ಒಂದು ಕಾಲದಲ್ಲಿ 1972 ಇಸ್ವಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಾಗ ಅಲ್ಲಿ ಒಂದು ಬಾವಿ ಇತ್ತಂತ. ಆ ಬಾವಿಯಲ್ಲಿ ಒಬ್ಬಳು ವಿಧವೆ, ಯಾರಪ್ಪ ಅಂದ್ರೆ ಮುಸ್ಲಿಂ ಮಹಿಳೆ ಏನ್ ಮಾಡಿದ್ಲು, ಆ ಬಾವಿಯಲ್ಲಿ ಜಿಗಿತಾ ಇದ್ದಾಳೆ. ಆ ಬಾವಿಯಲ್ಲಿ ಜಿಗಿದಾಗ ಯಾರು ಅವಳನ್ನ ಕಾಪಾಡ್ಲಿಕ್ಕೆ ಬರೋದಿಲ್ಲ. ನೇರವಾಗಿ ನಮ್ ತಂದೆ ಬಾವಿಗೆ ಜಿಮಿಕಿ ಆ ಹೆಣ್ಮಗಳನ್ನ ಏನ್ ಮಾಡ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ಹೀಗೆ ಅವಾಗಿನ ಒಂದು ಸಮಾಜ ಸೇವೆಯಲ್ಲಿ ನಮ್ಮ ತಂದೆ ಏನ್ ಮಾಡ್ಕೊಂಡಿದಾರಪ್ಪ ಅಂದ್ರೆ ಅನೇಕ ರೀತಿಯಾದಂತ ಈ ಕುಡ್ಡರು, ಕುಂಟ್ರು, ಇವ್ರು ಎಲ್ಲರೂ ಇರ್ತಾರಲ್ಲ, ವಿಧವೆಯರಿಗೆ ಮಾಸಾಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇವಾಗ ನಮ್ ತಂದೆಯವರು ನಮ್ಮ ಅಕ್ಕ ರಾಮದುರ್ಗದಲ್ಲಿದ್ದಾರೆ, ಅಲ್ಲಿದ್ದಾರೆ ನಮ್ ತಂದೆಯವರು. ಈಗ ನಮ್ ತಾಯಿ ತೀರಿ ಹೋಗಿ ಎಷ್ಟು ವರ್ಷ ಆತಂದ್ರೆ 10 ವರ್ಷ ಆಯ್ತು. ನಾಳೆ ಜುಲೈಕ 2015ರಲ್ಲಿ ತೀರ್ ಹೋಗಿದ್ದಾರೆ, ಜುಲೈ 4ಕ್ಕೆ. ಹೀಗೆ ರೀತಿಯಾಗಿ ಒಂದು ಮಾನವೀಯ ಒಂದು ನೆಲೆಗಟ್ಟಿನಲ್ಲಿ ಸಂಸ್ಕೃತಿ ಸಂಸ್ಕಾರವಂತ ನಮ್ಮ ತಂದೆಯವರು ಯಾವಾಗ್ಲೂ ಲಿಂಗ ಧರಿಸಿದವರು. ಬಾಯಿ ಒಳಗ ಒಂದು ತೊಟ್ಟು ನೀರನ್ನು ಕೂಡ, ಲಿಂಗ ಪೂಜೆ ಇಲ್ಲದೆ ತೊಟ್ಟು ನೀರನ್ನು ಹಾಕ್ತಾ ಇದ್ದಿರ್ಲಿಲ್ಲ. ಯಾಕಂದ್ರೆ ನಾ ಚಿಕ್ಕವಳಿದ್ದೆ ಅವಾಗನೇ ಅವರು ಲಿಂಗ ಧರಿಸ್ಕೊಂಡಿದ್ರು. ನಾವು ಲಿಂಗಾಯತ್ರಲ್ಲ, ಆದ್ರೂ ಲಿಂಗ ಧರಿಸಿಕೊಂಡು ನಾವ್ ಏನಾಗ್ಬಿಟ್ಟೇವಪ್ಪ ಅಂದ್ರೆ ಆ ಬಸವ ತತ್ವದಲ್ಲಿ
ನಮ್ಗೆ ಅದೇ ಸಂಸ್ಕಾರವನ್ನ ನಮ್ಮ ತಂದೆಯವರು ನಮ್ಗೆ ಕೊಟ್ಟಿದ್ದಾರೆ. ಈಗ ನಮ್ಮ ತಾಯಿ ತೀರು ಹೋದ ಮೇಲೆ ಆ ದೀಕ್ಷೆಯನ್ನ ನಮ್ಮ ಚಂದ್ರಶೇಖರ್ ಅಣ್ಣ ಅವರು ಲಿಂಗ ಕಟ್ಕೊಂಡಿದ್ದಾರೆ. ತಂದೆ ಸ್ಥಾನದಲ್ಲಿ ನಿಂತ ಮನೆಯನ್ನ ನಮ್ಗೆ ಒಂದು ಸಂಸ್ಕಾರದ ನಡೆಯನ್ನ ನಮ್ಮ ಅಣ್ಣಂದಿರು ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ತಾಯಿ ನೆನಪು ಮಾಡ್ಕೊಂಡ್ರೆ ಬಹಳಷ್ಟು ದುಃಖ ಅನಿಸ್ತದೆ. ಯಾಕಪ್ಪ ಅಂದ್ರೆ ನಮ್ಮ ಸ್ಕೂಲ್, ನಮ್ಮ ಶಾಲೆಯಲ್ಲಿ ಇರುವಂತಹ, ಅವಾಗ ಬಾಲ್ಯದಲ್ಲಿ ಇರುವಂತಹ ಆಶ್ರಮ ಶಾಲೆಯಲ್ಲಿ ಮಕ್ಕಳಿದ್ರು. ಅವ್ರು ನನ್ ಕರ್ಕೊಂಡ್ ಬಂದು ತಲೆಗೆ ಎಣ್ಣೆ ಹಾಕಿ ಎರೆದು ಕಳಿಸಿದಂತಹ ನೆನಪು ಕಲ್ಪನಾ ಅನ್ನುವಂತ ಹುಡುಗಿ. ಅಷ್ಟೇ ಅಲ್ಲದೆ ನಮ್ಮ ತಂದೆಯವರು ಅನ್ಪೂರ್ಣ ಬೈಲೊಂಗಲದಲ್ಲಿ ಇರುವಂತ ಸಿರಿವಂತಿ, ಅವಳು ಕಾಕಾ ಕಾಕಾ ಅಂತ ಹೇಳಂತಿದ್ಲು. ಯಾಕಂದ್ರೆ ಅವಳನ್ನು ಕೂಡ ಇದನ್ ಮಾಡಿ, ಅಂದ್ರೆ ನಾನು ಯಾವಾಗ ಕೆಲ್ಸ ಕಾರ್ಯದಲ್ಲಿ ಹೋಗ್ತಾ ಇದ್ದೇನಿಲ್ಲ, ಅವ್ರ ಮಕ್ಕಳು ಅನ್ನೋದಿಲ್ಲ. ಬರ್ತೀರವ ಬರ್ರಿ, ಹಾ ಬರ್ರಿ ಅಂತಂದ್ ಕರ್ಕೊಂಡು ಹೋಗಿ ಒಂದು ಎಕ್ಸಾಮ್ ಬರೆಸ್ಕೊಂಡು ನಮ್ಮ ತಂದೆಯವ್ರ ಜೊತೆನೇನೆ ನಾನು ಯಾವಾಗ್ಲೂ ಎಲ್ಲಿ ಹೋದ್ರುನು ನಮ್ಮ ತಂದೆ ಜೊತೆಗೇನೆ ನಾನು ಇದನ್ ಮಾಡ್ತಾ ಇದ್ದೆ. ಹೀಗಾಗಿ ನಮ್ ತಾಯಿನ ಕಳ್ಕೊಂಡಂತ ದುಃಖ ನನಗ್ ಬಹಳ ಆಗ್ಬಿಟ್ಟೈತೆ. ನಮ್ ತಾಯಿ ಅಂತ ಗಟ್ಟಿಗಿತ್ತಿಪ್ಪ ಅಂತಂದ್ರೆ ಆ ಹೊಲದೊಳಗ, ಅಂದ್ರೆ ಹಾರಿಗೊಪ್ಪದ ಹತ್ರ ಇದೆ ನಮ್ಮ ಹೊಲ. ಅಲ್ಲಿ ಹುಕ್ಕೇರಿ ಮಲ್ಕಾಜಪ್ಪರದ ಒಂದು ಬಾವಿ ಅದ. ಆ ಬಾವಿಯಲ್ಲಿ ನಮ್ ತಂದೆಯವರು ನೀರ್ ಇದ್ರಲಿಲ್ಲ ಅಂತ ಮನೆ ಮುಂದ, ಅಂದ್ರೆ ಇನ್ನೇನು ಬಾವಿಯಲ್ಲೇನ ಸ್ನಾನ ಮಾಡಿ ಅತ್ತ ಹೊಲಕ್ ಹೋದ್ರ ಆತ್ ಬಿಡ ಅಂತ ಹೇಳಿ ಅಲ್ಲಿ ಬಾವಿಯಲ್ಲಿ ಹೋದಾಗ ಲಿಂಗ ಏನ್ ಮಾಡ್ಬಿಟ್ಟಾರ, ಮರ್ತ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಾರ. 2 ದಿವಸ ಊಟನ ಮಾಡಿಲ್ಲಂತ ನಮ್ ತಂದೆ ತಾಯಿ. ಯಾಕೆ ಹೆಂಗಾಯ್ತು ಇದು, ಎಲ್ಲಿ ಹೋದ ಲಿಂಗಪ್ಪ ಅಂತಂದ್ ಇಡೀ ಅದ ಹುಕ್ಕೇರಿ ಮಲ್ಕಾಜಪ್ಪರದ ಇಡೀ ಬಾವಿಯನ್ನೆಲ್ಲ ಬಳಸಿ ಇದ್ರೂನು ಲಿಂಗಪ್ಪ ಸಿಗ್ಲಿಲ್ಲ. ಆಮೇಲೆ 2-3 ಘಟನೆಗಳು ಇದು ನಿಮಗೆ ಇದನ್ನ ಅನಿಸ್ತಿರ್ಬಹುದು. ಇನ್ನು ನಮ್ ತಂದೆ, ನಮ್ಮ ಅಕ್ಕಂದಿರು ಅಣ್ಣಂದಿರು ಇನ್ನೂ ಜೀವಂತವಾಗಿದಾರ. ಅವ್ರನ್ನ ಕೇಳಿದ್ರು ಬೇಕಾದ್ರೆ ನಾನ್ ಇದೇನ್ ಹೇಳ್ತಾ ಇದೆ ಅಂತ ಹೇಳಿ ನೀವು ಅನ್ಲಿಕ್ಕೆ ಹೋಗ್ಬೇಡಿ. ಅದು ಹೆಂಗ ಬಂತು ಲಿಂಗ ನನ್ಗೆ ಆಗ್ಲಿಲ್ಲ ಅಂತ ನಮ್ಮ ತಾಯಿಯವರಿಗೆ. ಶೇಂಗಾ ಬಡಿಯುವಂತ ಸಂದರ್ಭದಲ್ಲಿ ಆ ಕಟ್ಟಿಗೆಗೆ ಅದು ಲಿಂಗದ ಇದನ್ನು ದಾರ ಸಿಕ್ಕೊಂಡಿತ್ತಂತ. ನೋಡ ಲಿಂಗಪ್ಪ ಇಲ್ಲಿ ಬಂದಾನಂತ ಹೇಳಿ ಕೊಟ್ರಂತ. ಇನ್ನೊಂದು ಘಟನೆನು, ನಮ್ಮ ನಾಯಿ ತನ್ನ ಬಾಯಿಯಲ್ಲಿ ಇಟ್ಕೊಂಡು ಲಿಂಗಪ್ಪನ ತಂದು ಕೊಟ್ಟೈತಂತ ನಮ್ಮ ತಂದೆಯವರಿಗೆ. ಇದೆಲ್ಲಾ ಘಟನೆಯನ್ನ ನೋಡಿದಾಗ ನನಗ ಅನಿಸ್ತದ, ನಮ್ಮ ತಂದೆ ಹೊಟ್ಟಿ ಒಳಗ್ ಹುಟ್ಟಿದ್ದಕ್ಕೂನು ಅದೇ ಮಣ್ಣಿನ ಋಣ. ರಾಮದುರ್ಗ ಈ ವೇದಿಕೆ ಸರ್ ಅವರು ಬೆಳೆಸ್ತಾ ಇದ್ದಾರೆ, ಸೇರಿಸ್ಕೊಳ್ತಾ ಇದ್ದಾರೆ. ನಾನು ಒಂದ್ ಸ್ವಲ್ಪ ನೇರವಾಗಿ ಮಾತಾಡ್ತೀನ, ಯಾವುದು ಕಪ್ಪಟ್ಟಿಲ್ಲದಂತಹ ಹೃದಯ. ನಾನು ಲಾಸ್ಟ್ ಇದೀನಿ, ನಮ್ಗೆ ಆ ರೀತಿ ಬೆಳೆಸ್ಬಿಟ್ಟಾರ. ನನ್ಗೆ ಯಾವ್ದು ಕೊರತೆನೆ ಕೊಟ್ಟಿಲ್ಲ. ಅಮ್ಮಿಕ ಏನಾರ ಕೊರತೆ ಕೊಟ್ಟಿದ್ರೆ ನನಗೆ ಏನಾರ ಇದನ್ನ ಆಗ್ತಿತ್ತನೋ ಯಾರಿಗ್ ಗೊತ್ತಾ. ಕೊರತೆ ಇಲ್ಲದ ಬೆಳೆಸಿದ ಕಾರಣಕ್ಕಾಗಿ ನಾನು ಛಲವಂತೆ, ದಿಟ್ಟೆ, ಧೀರೆ ಇದಕ್ಕ ಉಪನ್ಯಾಸ ನೀಡಿದಾರಲ್ಲ, ನಿಜಕ್ಕೂ ಸಾಕ್ಷಿ ಆದಂತದ್ದು. ಅಂತಹ ಶರಣರು ಯಾವಾಗ್ಲೂ ಶರಣರು, ದಿಟ್ಟರು, ನೇರರು. ಅದಕ್ಕೇನೆ ಹೇಳ್ತಾ ಇದ್ದಾರೆ, ನಡೆದಂತೆ ನುಡಿದಂತೆ ನಡೆದು ತೋರಿಸಿದಂತ ಹಾದಿ. ನಿಜಕ್ಕೂನು ನನಗೆ ಇವರು ಯಾರಪ್ಪ ಅಂತಂದ್ರೆ ಮೇಡಮ್ ಅವ್ರು ಬಹಳಷ್ಟು ಸುಂದರವಾಗಿ ಮಾತಾಡಿದ್ರಿ ಮೇಡಮ್. ನಮ್ಮ ತಾಯಿ ಬಯಲಾಗಿ ಕಳೆದು ಹೋದದ್ದು ಬಹಳಷ್ಟು ದುಃಖ ಅನಿಸ್ತಾ ಇದೆ. ಈ ಉಪನ್ಯಾಸವನ್ನ ಆಯೋಜಿಸಿದಂತಹ ಸಂಘಟಕರಿಗೆ, ಮಾರ್ಗದರ್ಶಕರಿಗೆ ಹಾಗೂ ಸಂಯೋಜಕರಿಗೆ, ಭಾಗಿಯಾದಂತ ಎಲ್ಲಾ ಶರಣ ಮನಸ್ಸುಗಳಿಗೆ ನಾನು ಹೃದಯ ಪೂರ್ವಕವಾಗಿ ಅನಂತವಾದಂತ ಭಕ್ತಿಯ ಶರಣಗಳನ್ನ ತಿಳಿಸ್ತಾ ಇದ್ದೀನಿ. ಪ್ರೇಮಾದೇವಿ ಅನ್ನಿಗೇರಿ ಅವರು ಬಹಳ ಸುಂದರವಾಗಿ ಮಾತನಾಡಿದರು. ಅವರಿಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ತಾಯಿಯ ಮಣ್ಣಿನ ಋಣದ ಅಭಿಮಾನದ ಶರಣ ಹೃದಯಕ್ಕೆ ಮತ್ತೊಮ್ಮೆ ಭಕ್ತಿಯ ನಮನಗಳನ್ನ ಶರಣಾರ್ಥಿಗಳು. ಶರಣಾರ್ಥಿಗಳು ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅವರೇ, ನೀವು ರಾಮದುರ್ಗದ ಮೊಮ್ಮಗಳು ಅಂತಕ್ಕಂಥದ್ದು ಕೇಳಿದೆ. ನಿಮ್ಮ ಮಣ್ಣಿನ ಋಣ ಅಥವಾ ಧಾರ್ಮಿಕ ತತ್ವತೆ, ಅಂದ್ರೆ ನಿಮ್ಮ ಮಾತಿನೊಳಗಿರ್ತಕ್ಕಂಥ ಒಂದು ಆಕ್ಷೇಪ ಅಂತಂದ್ರೆ ನಾವು ಲಿಂಗಾಯತರು ಅಲ್ಲ ಅಂತಕ್ಕಂಥದ್ದು. ಮೊದಲಿಗೆ ಈ ಕರ್ನಾಟಕದ, ಈ ದೇಶದ ಎಲ್ಲ ಮಹಿಳೆಯರು ಲಿಂಗಾಯತರು. ಬಸವಣ್ಣ ತನ್ನ ಅಕ್ಕನಿಗಾಗಿ ಆ ಧಾರ್ಮಿಕ ಹಕ್ಕನ್ನು ಕೊಡಲಿಕ್ಕೆ ಹೇಳಿದ. ಹೀಗಾಗಿ ನೀವು ಲಿಂಗಾಯತ ಅಂತಕ್ಕಂಥ ಜಾತಿ ವಾಚಕ ಮಾಡಿದ್ರೆ ಅದು ನಿಜಕ್ಕೂ ನಮ್ಮ ವೇದಿಕೆಗೆ ಮಾಡತಕ್ಕಂಥ ಅಪಮಾನ. ನೀವು ಶರಣ ಸಂಸ್ಕೃತಿಯೊಳಗಾಗಿ ಒಂದು ನಿಜವಾದ ನಿಮಗಾಗಿ ಬಸವಣ್ಣ ಅಪ್ಪಿಕೊಂಡ ಮತ್ತು ನೀವು ಬಸವಣ್ಣನ ಅಪ್ಪಿಕೊಳ್ಳಿಲ್ಲ ಅಂದ್ರೆ ನಾನು ಅಲ್ಲ ಅಂತಕ್ಕಂಥದ್ದು ನೀವು ಹೇಳಿದ್ರೆ ಅದು ಬಹಳ ದೊಡ್ಡ. ಎಲ್ಲರೂ ಲಿಂಗಾಯತರೆ, ಬಸವ ತತ್ವನ ಹಂಪಿಕೊಂಡಂತವ್ರು ನೀವು ಅಷ್ಟೇ ಅಲ್ಲ, ಅಂಜಲಿನ ಗಗರಿ ಇರ್ಬೋದು, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಲಿಂಗಾಯತರೆ, ಬಸವಾಯತರು. ಏನ್ ಮಾಡ್ತಾ ನನ್ನ ಮಾತಿಗೆ ನಾನು ಹೇಳ್ತೀನಿ. ಧನ್ಯವಾದಗಳು ಸರ್. ನೆಕ್ಸ್ಟ್ ವಚನ ಸಾಹಿತ್ಯದ ಚಾರಿತ್ರಿಕ ಸಾಂಸ್ಕೃತಿಕ ಮಹತ್ವದ ಜೊತೆಗೆ
ತಮ್ಮ ಪೂಜಾ ತಾಯಿಯವರನ್ನ ಅಕ್ಕರೆಯಿಂದ ಸ್ಮರಿಸ್ತಾ ತಮ್ಮ ಸಾಧನೆಗೆ ತಮ್ಮ ಪಾಲಕರ ಸ್ಫೂರ್ತಿ ಹಾಗೂ ಶರಣರ ಆಶಯಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಒಂದು ವಿಚಾರಗಳನ್ನ ಅತ್ಯಂತ ಉನ್ನತವಾದಂತಹ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಮೇಡಮ್. ತಮಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಇನ್ನು ಕುಂದಗೋಳ್ ಮೇಡಮ್ ಅವರು ತಮ್ಮ ಹ್ಯಾಂಡ್ ರೈಸ್ ಮಾಡಿದ್ರಿ, ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಡ್ರಿ ಮೇಡಮ್. ಶರಣಾರ್ಥಿಗಳ ಸರ್ವರಿಗೂ ಕೇಳಿಸ್ತಾ ಇದೆ ಇಲ್ಲಕ್ಕ? ಹಲೋ ಮೇಡಮ್ ಮಾತಾಡಿ ಮೇಡಮ್. ಕೇಳಿಸ್ತಿದೆ ಮೇಡಮ್ ಮಾತಾಡಿ. ಸರ್ವರಿಗೂ ಶರಣಾರ್ಥಿಗಳು. ಪ್ರೇಮಕ್ಕ ಅವರು ಬಹಳ ಆಳವಾದ ಅಧ್ಯಯನ ಮಾಡಿ ಎಲ್ಲ ಮಜಲುಗಳಿಂದಲೂ ಬಹಳ ಅದ್ಭುತವಾದ ವಿಶ್ಲೇಷಣೆ, ವೈಚಾರಿಕತೆ, ವಿಶ್ಲೇಷಣೆ ಮಾಡಿದ್ದನ್ನ ಕೇಳಿ ಇನ್ನೂ ಕೇಳಬೇಕು ಅಂತ ಹೇಳಿ ನನಗ ಅನಿಸ್ತು. ಅವ್ರು ಹೇಳಿದ್ದಕ್ಕೆ ಹೆಂಗ್ ಟೈಮ್ ಹೋತೋ ಗೊತ್ತಾಗ್ಲಿಲ್ಲ. ಇಷ್ಟೊಂದು ವಯಸ್ಸಿನೊಳಗೆ ಇಷ್ಟ ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಸಂಶೋಧನಾತ್ಮಕವಾದ ವಿಷಯಗಳನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಜ್ಞಾನ ದಾಸೋಹ ನಮ್ಮ ಅಕ್ಕನ ಅರಿವಿನಲ್ಲಿ ನಡೀತಾ ಇರೋದು ನಿಜವಾಗಿಯೂ ತುಂಬಾ ಒಂದು ಹೆಮ್ಮೆಯ ಗೌರವದ ಒಂದು ವಿಷಯ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಸರ್ವರಿಗೂ ತುಂಬ ಹೃದಯದ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದಗಳು ಮೇಡಮ್, ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಡಾಕ್ಟರ್ ಕಸ್ತೂರಿ ದಳ್ವಾಯಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರಿ, ತಮ್ಮ ಮಾತಾಡ್ಬೋದಾ ಮೇಡಮ್? ಎಲ್ಲ ಶರಣು ಬಂಧುಗಳಿಗೆ ಮತ್ತು ಸಂಘಟಕರಿಗೆ, ಈ ವೇದಿಕೆಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ತುಂಬು ಹೃದಯದ ನಮನಗಳು. ಇವತ್ತಿನ ದಿನ ಪ್ರೇಮಕಾಂಡಿಗೆ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಒಬ್ರು ಪ್ರೊಫೆಸರ್ ಗಿಂತ ಚೆನ್ನಾಗಿ ಮಾತಾಡಿದ್ರು. ಎಲ್ಲಾ ವಿಷಯಗಳನ್ನ ಇಟ್ಕೊಂಡು, ಆಯಾಮಗಳನ್ನ ಇಟ್ಕೊಂಡು ತಮ್ಮದೇ ಆದಂತ ಒಂದು ಸ್ವವಿಮರ್ಶೆಯಲ್ಲಿ ಬಹಳ ಉತ್ತಮವಾದಂತ ವಿಚಾರಗಳನ್ನ ಎಲ್ಲ ಬಂಧುಗಳಿಗೆ ತಿಳಿಸಿದ್ರು. ಅವ್ರಿಗೂ ಕೂಡ ನನ್ನ ಅನಂತ ಶರಣಾರ್ಥಿ. ಬಹಳ ಮುಖ್ಯವಾಗಿ ಹೇಳ್ಬೇಕಾದದ್ದು ಮತ್ತೆ ದಾನಮ್ಮ ಜಳಕಿ ಅವರು, ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ಮತ್ತೆ ಇನ್ನೊಬ್ಬ ಮಹನೀಯರಿಗೆ ನಿನ್ನೆ ಪ್ರಶಸ್ತಿ ಪ್ರದಾನ ಆಯ್ತು. ಅದು ಸಲ್ಲಬೇಕಾದಂತಹ ಗೌರವ. ಕಾರಣಾಂತರಗಳಿಂದ ನಮ್ಗೆ ಅಲ್ಲಿ ಬರಕ್ ಆಗ್ಲಿಲ್ಲ. ಈ ವೇದಿಕೆ ಮುಖಾಂತರ ಇಬ್ಬರು ಮಹನೀಯರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತ ಎಲ್ಲ ಮಹನೀಯರನ್ನ ಗುರುಸ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳು. ಇಲ್ಲಿಗೆ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅನಂತ ನಮನ. ಮೂಟೆ ಹೊತ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ, ಅದು ನೈಜ ಘಟನೆನಾ ಅನ್ನೋದು ಒಂದ್ ವಿಷಯ ತಿಳ್ಕೊಬೇಕಂತ ಕುತೂಹಲ. ಮೂರನೇ ಮೂಟೆಯನ್ನ ಶಿವ ಹೊತ್ಕೊಂಡ್ ಬಂದ ಅಂತ ಹೇಳಿದ್ರಲ್ಲ, ಅದು ನೈಜವೋ ಕಾಲ್ಪನಿಕನೋ ಪವಾಡವೋ ಅನ್ನುವಂತ ಒಂದು ವಿಷಯ ತಿಳ್ಕೊಳ್ಬೇಕು ಅಂತ ಕುತೂಹಲ ನನಗೆ. ಹೇಳ್ತೀರಾ? ಹಲೋ, ಮಾತಾಡಿ ಮೇಡಮ್, ಮಾತಾಡಿ. ಹಲೋ ಅಕ್ಕ, ಅವರು ತಮ್ಮ ಉಪನ್ಯಾಸದೊಳಗೆ ಹೇಳಿದ್ರಿ, ಮೂರನೇ ಮೂಟೆ ಇಬ್ರು ಒಂದು ದಂಪತಿಗಳು ಒಂದೊಂದು ಮೂಟೆ ಹೊತ್ಕೊಂಡು ಹೋದ್ರು, ಮೂರನೇ ಮೂಟೆಯನ್ನ ದೇವರು ಶಿವ ಹೊತ್ಕೊಂಡ್ ಬಂದ ಅಂತ ಹೇಳಿದ್ರಲ್ಲ, ಅದು ಕಾಲ್ಪನಿಕನೋ ನೈಜನೋ ಪವಾಡವೋ ಅನ್ನುವಂತ ಒಂದು ಭವ ಮತ್ತು ಭವಿ ಅಂತಕ್ಕಂಥ ಭವ ಮತ್ತು ಆಚೆಗೆ ಬಂದಂತ ತಾತ್ವಿಕವಾಗಿ ಯಾವುದು ಒಂದು ಭವಿ ಇರ್ತೈತಲ್ಲ, ಅದನ್ನ ನಾವೆಲ್ಲ ಬಿಟ್ಟು ಬಂದ್ವಿ. ಅದನ್ನ ಶಿವ ಹೊತ್ಕೊಂಡ್ ಬಂದ, ನಮ್ಗೆ ನಮ್ಗೇನು ಗೊತ್ತಿರಲಿಲ್ಲ, ಅದು ಶಿವ ಹೊತ್ಕೊಂಡ್ ಬಂದ ಅಂತಕ್ಕಂಥ ಒಂದು ತಾತ್ವಿಕವಾಗಿ ಹೇಳ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು. ಸಿದ್ದಪ್ಪ ಪಡ್ನಾಡ್ ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರಿ, ತಾವು ಮಾತಾಡ್ಬೋದಾ ಸರ್? ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಇವತ್ತು ಇಂಡಿ ಒಳಗ ಪಡ್ಸಟ್ಟಿ ಸರ್ಗೆ ಮತ್ತ ಇವ್ರಿಗೆ ದಾನಮ್ಮ ಅವರಿಗೆ ಪ್ರಶಸ್ತಿ ಸಮಾರಂಭದೊಳಗೆ ನಾನು ಭಾಗವಹಿಸಿದ್ದೆ. ಬಹಳ ಸುಂದರವಾದ ಕಾರ್ಯಕ್ರಮ, ಬಹಳ ಸಂತೋಷ ಆಯ್ತು. ಅದನ್ನು ವ್ಯಕ್ತಪಡಿಸೋದಕ್ಕೆ ನನ್ನ ಕೈ ಮಾಡಿದ್ದೆ, ಹ್ಯಾಂಡ್ ರೈಸ್ ಮಾಡಿದ್ದೆ. ಹಾಗೂ ಈ ಇಂದಿನ ಉಪನ್ಯಾಸದೊಳಗ ಏನು ತಿಳಿದು ಬರ್ತದಂದ್ರ, ಎಸ್ಪೆಷಲಿ ಈ ಶರಣೆಯರು ಈ ಚಾರಿತ್ರಿಕದ ಬಗ್ಗೆ ಬಹಳ ಇದ್ರಲ್ಲೇ ಹೇಳಿದಾರ. ಒತ್ತಿ ಬಹಳ ಕಾಮೆಂಟ್ ಮಾಡಿದಾರ. ಅದು ಎಲ್ಲರ ವಚನದೊಳಗ ಅದಾವು, ಶರಣರ ವಚನದೊಳಗೂ ಅದಾವು, ಇಲ್ಲ ಅನ್ನಂಗಿಲ್ಲ. ಇವರು ಶರಣೆಯರು ಮಾತ್ರ ಅಕ್ಕಮ್ಮ ಆಗ್ಲಿ, ಸತ್ಯಕ್ಕ ಆಗ್ಲಿ, ಈ ಚಾರಿತ್ರಿಕ ವಿಷಯದೊಳಗ ಬಹಳ ಟೀಕಾ ಮಾಡಿ ಬರ್ದಾರ. ಅದು ಯಾಕೆ
ಬರ್ದಿರ್ಬೇಕು ಅಂತಂದ್ರ ಅವರು ಅನುಭವಿಸಿರ್ಬೇಕು ಅಂತ, ಅದ್ರ ತೊಂದರೆಯನ್ನ ಅನುಭವಿಸಿರ್ಬೇಕು, ಅವ್ರ ಹೆಣ್ಮಕ್ಳಾಗಿ ತೊಂದರೆಯನ್ನು ಅನುಭವಿಸಿರ್ಬೇಕು. ಅದರ ಸಲುವಾಗಿ ಅವರು ಆ ವಚನಗಳಾಗಿ ಈ ಚಾರಿತ್ರಿಕ ಬಗ್ಗೆ ಚಾರಿತ್ರಿಕ ಬಗ್ಗೆ ಅವರು ಬಹಳಷ್ಟು ಒತ್ತು ಕೊಟ್ಟಿರ್ಬೇಕು ಅಂತ ಒಂದು. ಎರಡನೇದ್ದು, ಈ ಅವತಾರ ಇಲ್ಲ ಹುಟ್ಟಿದ ಈ ಪೌರಾಣಿಕರು ಎಂತ ಧೀರತನ ಅವ್ರ ಬಲ್ಲಿ. ಈ ಪುರಾಣಿಕರು ತಮ್ಮ ಕತಿ ಬರಿಯಾಗಿ ಈ ಇತಿಹಾಸ ಸಾಹಿತ್ಯಕಾರರು ತಮ್ಮ ಕಾವ್ಯಗಳನ್ನು ರಚಿಸುವಾಗ ಪುರಾಣದ ಪ್ರಕಾರ ಕೈಲಾಸದಿಂದ ಅವತರಿಸಿದ್ರು, ಎಲ್ಲ ಶಿವಗಣಗಳು ಇಲ್ಲಿ ಬಂದ್ರು ಅನ್ನೋದನ್ನ ಹೇಳೋದನ್ನ ಕಥೆಯೊಳಗೆ ಮಾಡಿದ್ರು ಅವರು. ಆದ್ರೆ ನಮ್ಮ ಶರಣೆಯರು ಅದನ್ನ ದಿಟ್ಟತನದಿಂದ ಅಲ್ಲ ಅದನ್ನ ಅಂತ ಅನ್ನೋದು ಎಷ್ಟ ಇದರಲ್ಲಿ ಅಲ್ಲಗಳೆದಿದ್ದಾರೆ ನೋಡ್ರಿ ಅವರು. ಅದು ಬಹಳ ಮೆಚ್ಚತಕ್ಕಂತ ವಿಷಯ. ಮತ್ತೆ ಇನ್ನೊಮ್ಮೆ ಈಗ ಅಕ್ಕವ್ರು ಕೇಳಿದ್ರಲ್ಲ, ಅದು ಒಂದ್ ಸ್ವಲ್ಪ ಕಾಲ್ಪನಿಕ ಇರಬೇಕು. ಅವ್ರು ಗಂಟು ಹೊತ್ಕೊಂಡು ಹೋಗಿದ್ದು ಅದು ನನ್ನ ಕಲ್ಪನೆ ಹಿಂಗ. ಅದು ಈಗ ಅಮುಗೆ ರಾಯಮ್ಮ ಅವ್ರು ಬಿಟ್ಟು ಹೋದ್ರು, ಆ ಊರ್ ಬಿಟ್ಟು ಹೋದಿಂದ ಅವಾಗ ಸಿದ್ದರಾಮ ಅವ್ರಿಗೆ ಅದು ಸ್ವಲ್ಪ ನೋವು ಅನಿಸಿರ್ಬೇಕು. ನನ್ನಿಂದ ಅವನು ಮೃದು ಹೃದಯ, ಅವನು ಸಮಾಜ ಸೇವಕ. ಅಲ್ಲಿ ಹಿಂಗ ಅವರು ಬಿಟ್ಟು ಹೋದ್ರು ಊರ, ನಿಮ್ಮ ಈ ಭವಿ ಸೇವೆ ಮಾಡಂಗಿಲ್ಲ ಅಂತ ಅನ್ನೋದಕ್ಕೆ ನೀವು ಊರು ಅವ್ರಿಗೆ ದಂಡನೆ ಮಾಡಿದ್ರಿ, ಅದಕ್ಕೆ ಬಿಟ್ಟು ಹೋದ್ರು. ಆ ಬಿಟ್ಟು ಹೋಗಿದ್ದಕ್ಕ ಅಲ್ಲಿ ಮನಿ ನೋಡ್ಲಾಕ್ ಹೋದಾಗ ಅವ್ರ ಒಂದು ಗಂಟು ಹಂಗೆ ಬಿಟ್ಟು ಹೋಗಿರ್ತಾರಲ್ಲ, ಹೊರ್ಲಾರ್ದಕ್ ಬಿಟ್ಟು ಹೋಗಿರ್ಬೇಕು ಅನ್ನಂಗ ಅವ್ರು ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಕಳಿಸಿರ್ಬೇಕು. ಅದನ್ನ ಮುಂದೆ ಅದನ್ನೊಂದು ಪವಾಡ ರೂಪದೊಳಗೆ ಅದನ್ನ ಕತ್ತಿ ಕಟ್ಟಿರ್ಬೇಕು ಅಂತ ನನ್ನ ಕಲ್ಪನಾ. ನಾನೇನ್ ಇದನ್ನ ಎಲ್ಲಿ ಓದಿಲ್ಲ. ನಿಜ ಸರ್, ನಿಜ ನಿಜ. ವ್ಯವಸ್ಥೆ ಅಂತಕ್ಕಂಥವ್ರು ಬಿಟ್ಟು ಮುಗಿಸಿದ್ರು ಅಂತ. ಅದಕ್ಕೆ ಅವ್ರು ಅಮುಗೇಶ್ವರನ ತಗೊಂಬಂದ್ ಕೊಟ್ಟ ಅಂತಕ್ಕಂಥದ್ದು ನೀವು ಹೇಳ್ದಂಗೆ ಪುರಾಣರು ಅದನ್ನ ವಿಸ್ತಾರ ಮಾಡಿ ಅದನ್ನ ಪೌರಾಣಿಕ ಕೃತಿ ಕಟ್ಟಾರ ಅಷ್ಟೇ. ಯಾರ್ದೋ ಮನಸ್ಸಿನೊಳಗ ಇದೊಂದು ಅವ್ರು ಬಿಟ್ಟು ಹೋಗ್ಯಾರ, ಅವ್ರದ್ದು ಸಾಮಾನು ಅವ್ರಿಗೆ ಮುಟ್ಸುನು ಅಂತ ಮುಟ್ಸಿದಾಗ ಅದು ಒಂಥರ ಪವಾಡ ಅಲ್ಲ, ಅವ್ರ ಮನಸ್ಸಿನಾಗ್ರೆ ಬಂದು ಮುಟ್ಸ್ಯಾರಲ್ಲ ಅಂತ ಅನ್ನೋದನ್ನ ಹಂಗ ಮಾಡ್ಕೊಂಡಿರ್ಬೇಕು ಅಂತ ನನ್ನ ಅಭಿಪ್ರಾಯ ರೀ ಸರ್. ಅದೇನು ವೈಜ್ಞಾನಿಕ ಅಲ್ಲ ನಂದು. ನಿಜ ಸರ್, ನಿಜ ನಿಜ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಅವರು ಹ್ಯಾಂಡ್ ರೈಸ್ ಮಾಡಿದ್ರಿ. ಮೇಡಮ್ ತಾವು ಮಾತಾಡ್ಬೋದು. ತೆಗಿ ಮೇಡಮ್, ಮಾತಾಡ್ತೀರಿ ಮೇಡಮ್? ನೆಕ್ಸ್ಟ್ ಮತ್ತೆ ಕಸ್ತೂರಿ ದಳವಾಯಿ ಮೇಡಮ್, ತಾವು ಹ್ಯಾಂಡ್ ರೈಸ್ ಮಾಡಿದಿರಿ, ಮಾತಾಡ್ತೀರಿ ಮೇಡಮ್? ಅವ್ರು ಮಾತಾಡ್ಯಾರ. ಓಕೆ 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 ಓಕೆ. ನೀಲಮ್ಮ ಹಾದಿಮನಿ ಅವರು ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಿರಿ, ಮಾತಾಡ್ತೀರಿ ಮೇಡಮ್? ಹಾ ಮಾತಾಡ್ತೇನ್ರಿ ಮೇಡಮ್ ರೀ. ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ಈ ಒಂದು ಗ್ರೂಪ್ ಒಳಗ ನಂಗೆ ಸೇರಿಸಿ ಇದನ್ನ ಪ್ರವಚನ ಕೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಾವಿತ್ರಿ ಕಮಲಾಪುರ್ ಮೇಡಮ್ ಅವ್ರಿಗೆ ಬಹಳಷ್ಟು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನ್ರಿ ಮೇಡಮ್ ನಾನು. ಆಮೇಲೆ ಸಾವಿತ್ರಿ ಮೇಡಮ್ ಅವರು ಅವ್ರ ಜೊತೆನೆ ನಾವು ಅಲ್ಲಿ ವರ್ಕ್ ಮಾಡೋದ್ರಿ. ಅವ್ರು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡುವಂತ ಒಂದು ಇದ್ರೊಳಗ ನಾನು ಅಲ್ಲೇ ಕೆಲಸ ಮಾಡುವಂತದ್ರಿ. ಅವರು ಅಷ್ಟ ಸರಳ ಜೀವಿಗಳಿದ್ರು ಕೂಡ ಒಂದ್ 7-8 ಪುಸ್ತಕಗಳನ್ನ ಬರೆದಂತವ್ರು. ಬಹಳಷ್ಟು ಮನಸ್ಸಿಗೆ ತಟ್ಟುವಂತಹ ಪುಸ್ತಕಗಳನ್ನ ಅವರು ಬರೆದಂತದ್ದು. ಆಮೇಲೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅವರಿಗೆ ದೊರೆತಂತದ್ದು. ಅವರು ಜಾತಿ ಅದು ಇದು ಅನ್ನೋಕ್ಕಿಂತಲೂ ಅವ್ರನ್ನ ನೋಡಿದ್ರ ಅವ್ರ ಶರಣ ಜೀವಿಗಳು ಅಂತ ಹೇಳಿ ಅನ್ಸ್ತೈತ್ರಿ. ಕಾಯಂ ಅವ್ರ ಶರಣರ ಒಂದು ಸಂಘದೊಳಗ ಇರುವಂತವ್ರು. ಹಾಗಾಗಿ ಕಮಲಾಪುರ್ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕನ್ನಿಸ್ತು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ತುಂಬಾ ಅಭಿಮಾನದಿಂದ ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಮೇಡಮ್. ಧನ್ಯತಾ ಭಾವದಿಂದ ತಮಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಯಾರಾದ್ರೂ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ರಿ. ಯಾರಿಲ್ಲ ಅಂತ ಅನ್ಸುತ್ತೆ ಸರ್. ಸರ್ ನೆಕ್ಸ್ಟ್ ತಗೋಬೋದಾ ಸರ್? ಇನ್ನು ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಶರಣ ಸಮರ್ಪಣೆ ಮಾಡಲಿದ್ದಾರೆ ಶರಣಿ ಪ್ರಭಾವತಿ ಹಿರೇಮಠ್. ಶರಣಿ ಪ್ರಭಾವತಿ ಹಿರೇಮಠ್ ಅವರು ಮೇಡಮ್ ಅವ್ರು ಇದ್ದೀರಿ ಮೇಡಮ್? ಹಾ ಇದ್ದೀನ್ರಿ ಮೇಡಮ್. ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಕೃಪೆಯಾಗು. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಂಡಿರುವ 297ರ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ
ಇವತ್ತಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ತಂದೆ ಮಹಾದೇವಪ್ಪ ಇವರು ತಮ್ಮ ಪತ್ನಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಇವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಇಂದಿನ ದಿನ ಸಾಕ್ಷಿಯಾಯಿತು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸರ್ವರಿಗೂ ಶುಭ ಕೋರಿ ವಚನ ಪ್ರಾರ್ಥನೆಯನ್ನು ಮಾಡಿರುವಂತಹ ಶರಣೆ ಜಗದೇವಿ ದಾಂಡ್ರ ಅವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಎಲ್ಲರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ವೇದಿಕೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಇಂದಿನ ಉಪನ್ಯಾಸಕರಾದ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಮತ್ತು ಇವತ್ತಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ಬಾಲ್ಯ, ವಿದ್ಯಾಭ್ಯಾಸ, ಸಾಂಸಾರಿಕ ಜೀವನ, ಸಾಧನೆಗಳು, ರಂಗದ ಒಲವು, ಸಾಹಿತ್ಯದ ಉತ್ಸಾಹ ಬಗ್ಗೆ ಪರಿಚಯಿಸಿ ಶರಣೆ ಗೌರಮ್ಮ ನಾಶಿಯವರಿಗೆ ಪರಿಚಯಿಸಿದ ಶರಣೆ ಗೌರಮ್ಮ ನಾಶಿಯವರಿಗೆ ಅನಂತ ಧನ್ಯವಾದಗಳು. ಇಂದಿನ ಉಪನ್ಯಾಸದಲ್ಲಿ ಅಮ್ಮುಗೆ ರಾಯಮ್ಮನ ವಚನಗಳಲ್ಲಿ ದಿಟ್ಟತನ ಅದರ ಬಗ್ಗೆ ಅತ್ಯಂತ ವಿಸ್ತಾರವಾಗಿ, ಸರಳವಾಗಿ, ಮನಮುಟ್ಟುವಂತೆ ಅರ್ಥಪೂರ್ಣವಾಗಿ ಈ ಉಪನ್ಯಾಸದಲ್ಲಿ ತಿಳಿಸಿಕೊಟ್ಟಿರುವಂತಹ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಸಾಗುತ್ತಿದೆ ಅಂದ್ರೆ ಅದಕ್ಕೆ ಆಧಾರ ಸ್ತಂಭವಾಗಿ ನಿಂತು ಮಾರ್ಗದರ್ಶನವನ್ನು ನೀಡುತ್ತಿರುವಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಿರ್ವಹಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬರುತ್ತಿರುವ ಶಾರದಾಮಣಿ ಉಷಾಳ್ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ತಾಂತ್ರಿಕ ಸಹಾಯವನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡುತ್ತಿರುವ ಹಾಗೂ ಈ ವರ್ಷದ ವಚನಸಿರಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಅಕ್ಕನ ಅರಿವು ತಂಡದ ಹಿರಿಯ ಸಾಹಿತಿಗಳು, ಜಾನಪದ ತಜ್ಞರು, ಅಜೀವ ಸದಸ್ಯರು ಆಗಿರುವಂತಹ ಡಾಕ್ಟರ್ ಎಂ ಪಡ್ಶೆಟ್ಟಿ ಸರ್ ಅವರಿಗೂ ಕೂಡ ಈ ವರ್ಷದ ಸಾಹಿತ್ಯ ಸಿರಿ ಪ್ರಶಸ್ತಿ ಬಂದಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿದೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಹಾಗೂ ವೇದಿಕೆಯ ಪರವಾಗಿ. ಈ ಕಾರ್ಯಕ್ರಮಕ್ಕೆ ಸಂಯೋಜಕರಾಗಿರುವಂತಹ ಡಾಕ್ಟರ್ ಸುಧಾ ಕೌಸ್ಗಿರಿ, ಶರಣ ಚಂದ್ರಶೇಖರ್ ಕಮಲಾಪುರ್, ಡಾಕ್ಟರ್ ಆರ್.ವಿ. ಪಾಟೀಲ್ ಸಾಕಿನ್ ಧಾರವಾಡ, ಡಾಕ್ಟರ್ ಗೀತೆ ಬಸಂತಿ, ಶರಣೆ ಕಾರ್ಯಕ್ರಮ ಡಾಕ್ಟರ್ ಜತ್ತ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂಘಟಕರಾಗಿರಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಮತ್ತು ಶರಣೆ ಸುಧಾ ಪಾಟೀಲ್ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಅಷ್ಟೇ ಅಲ್ಲ, ಮಹಾಮಹರ್ಷಿ ಅಪ್ಪಟ ಬಸವ ವಾರಸುದಾರ ಅತಣಿ ಮುರುಗೇಂದ್ರ ಮಹಾಶಿವಯೋಗಿಗಳ 190ನೇ ಪುಣ್ಯ ಸ್ಮರಣೆಯ ದಿನದಂದು ಡಾಕ್ಟರ್ ಪ್ರಿಯಂವದ ಹುಲಗಬಾಳ್ ಅವರಿಗೆ ಅವರು ರಚಿಸಲ್ಪಟ್ಟ ಕನ್ನಡ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿ ಲೇಖ ಪುನರ್ಲೇಖನ ಎಂಬ ಪುಸ್ತಕ ಬಿಡುಗಡೆಯಾಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂಘಟಕರಾಗಿ ಶಾರದಮ್ಮ ಪಾಟೀಲ್, ಗೌರಮ್ಮ ನಾಶಿ, ಶರಣಿ ಸುಧಾ ಪಾಟೀಲ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಇಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಯಶಸ್ವಿಯಾಗಿ ಜರುಗಲಿಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣೀಕರ್ತರಾಗಿರುವಂತಹ ಎಲ್ಲಾ ಶರಣು ಬಂಧುಗಳಿಗೆ ಬಾಗಿದ ತಲೆ ಮುಗಿದ ಕೈಗಳಿಂದ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಶರಣು ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣೆ. ತುಂಬಾ ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಅತ್ಯಂತ ಸೊಗಸಾಗಿ ಶರಣು ಸಮರ್ಪಣೆಯನ್ನ ಮಾಡಿದ್ರಿ. ತಮಗೂ ಕೂಡ ಅನಂತ ಧನ್ಯವಾದಗಳು. ಈ ಅರಿವಿನ ವೇದಿಕೆ ಮೂಲಕ ತುಂಬಾ ಅರ್ಥಪೂರ್ಣವಾದಂತಹ ಮೌಲಿಕ ಕಾರ್ಯಕ್ರಮ ಇಂದು ಜರುಗಿತು. ಇಂದಿನ ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ತಿಳಿಸ್ತಾ ತಾವೆಲ್ಲರೂ ವಚನ ಅಧ್ಯಯನ ವೇದಿಕೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ತಿಳಿಸಿ. ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳಲಿದ್ದು ನಾಳೆ ಬೆಳಗ್ಗೆ 11:25ಕ್ಕೆ ನಮ್ಮ ವೇದಿಕೆಯಿಂದ ಇದೇ ಲಿಂಕ್ ಇಂದ ವಚನ ಸಂಶೋಧನೆಯ ಪರ್ವ ಕುರಿತು ಡಾಕ್ಟರ್ ಜಿ.ವಿ. ಮಂಜುನಾಥ್, ಉಪನ್ಯಾಸಕರು, ಶ್ರೀ ಕಲ್ಲೇಶ್ವರ್ ಪದವಿ ಪೂರ್ವ ಕಾಲೇಜ್, ಸಿಂಗಟಗೆರೆ, ಕಡೂರ್, ಇವರು ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಮತ್ತೆ ಭಾಗಿಯಾಗೋಣ, ಜೊತೆಗೆ ವಚನಗಳ ತತ್ವಾದರ್ಶಗಳನ್ನ ತಿಳಿಸ್ತಾ ಪಾಲಿಸೋಣ ಎಂದು ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನನಗೆ ನಿರೂಪಣೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.